ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕರ್ನಾಟಕ ಇತಿಹಾಸ ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಪ್ರಮುಖವಾದ ವಿಷಯ ಆಗಿರುತ್ತೆ. ಆ ಕಾರಣಕ್ಕೆ ಇಂದಿನ ಈ ಅವಧಿಯಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖ ಒಂದು ರಾಜವಂಶ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಒಂದು ವಿಡಿಯೋವನ್ನು ಆಡಳಿತ ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ಸಾಂಸ್ಕೃತಿಕ ಇತಿಹಾಸ ಇದನ್ನು ಈ ಸರಣಿಯಲ್ಲಿ ಮುಂದುವರಿಸಲಿದ್ದೇನೆ. ಈಗ ಪಾರ್ಟ್ 1ನಲ್ಲಿ ರಾಜಕೀಯ ಇತಿಹಾಸ ಮಾತ್ರ ಬರಲಿದೆ. ಪಾರ್ಟ್ 2ಅಲ್ಲಿ ಅವರ ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ವಿಡಿಯೋ ಮಾಡಲಿದ್ದೇವೆ. ತಮಗೆ ಇದು ಕರ್ನಾಟಕ ಇತಿಹಾಸ ಮುಂದೆ ರಾಷ್ಟ್ರಕೂಟರು, ಹೊಯ್ಸಳರು ಈ ಥರ ಪ್ರಮುಖ ರಾಜವಂಶಗಳು ಬೇಕು ಅನ್ನೋಂಥದ್ದಾದರೆ ಮುಂದೆ ಕಾಮೆಂಟಲ್ಲಿ ತಿಳಿಸಿದರೆ ಅದನ್ನು ಪರಿಗಣಿಸಲಾಗುತ್ತೆ. ಇದರಲ್ಲಿ ಪ್ರಮುಖ ರಾಜರು, ಆ ರಾಜರು ಮಾಡಿದಂಥ ಯುದ್ಧಗಳು, ಆ ರಾಜರು ಹಾಕಿಸಿದಂಥ ಶಾಸನಗಳು, ಅವರು ಇರುವ ಏನು ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂಥ ಪ್ರಮುಖ ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಮತ್ತು ಕೊನೆಯಲ್ಲಿ ಇದರಲ್ಲಿ ಈಗಾಗಲೇ ಏನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು, ಜೊತೆಗೆ ಇನ್ನೇನು ಕೇಳಬಹುದು ಈ ವಿಚಾರಗಳನ್ನು ಸಹ ಚರ್ಚೆ ಮಾಡಲಿದ್ದೇನೆ. ಬಾದಾಮಿ ಚಾಲುಕ್ಯರು, ಇವರಲ್ಲಿ ಸಾಮಾನ್ಯವಾಗಿ ಇದು ರೆಗ್ಯುಲರ್ ಆಗಿ ಬರುವಂಥ ಪ್ಯಾಟ್ರನ್. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು, ಗುಜರಾತಿನ ಚಾಲುಕ್ಯರು, ಈ ಥರ 4 ಶಾಖೆಗಳಿದ್ದಾವೆ ಚಾಲುಕ್ಯರಲ್ಲಿ. ಅದರಲ್ಲಿ ಪ್ರಮುಖವಾಗಿ 3 ಶಾಖೆಗಳು ಬರ್ತವೆ. ಆ 3 ಶಾಖೆಗಳಲ್ಲಿ ಒಂದು ಬಾದಾಮಿ ಚಾಲುಕ್ಯರು. ಇವರು ಫಸ್ಟ್ ಚಾಲುಕ್ಯರಲ್ಲಿ ಯಾರು ಪ್ರಥಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಏನೂ ಬೇಕಾಗಿಲ್ಲ, ಚೆನ್ನಾಗಿ ಓದ್ಕೊಂಡಿದ್ವಿ. ನೀವೆಲ್ಲಾದರೂ ಬುಕ್ಕಲ್ಲಿ ಚೆಕ್ ಮಾಡಿ. ಈ ಚಾಲುಕ್ಯ ವಂಶದಲ್ಲಿ ಮೊದಲಿಗರು ಯಾರು ಅಂತಂದ್ಬಿಟ್ಟು 4 ಆಪ್ಷನ್ಸನ್ನು ಕೊಡ್ತಾರೆ. ಒಂದು ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು, ಗುಜರಾತಿನ ಚಾಲುಕ್ಯರು. 4ರಲ್ಲಿ ಫಸ್ಟ್ ಬರುವಂಥ ಚಾಲುಕ್ಯರು ಯಾರು ಗೊತ್ತಿದ್ರೆ ಆನ್ಸರ್ ಮಾಡಿ. ಸರಿಯಾದಂಥ ಉತ್ತರ ಬಾದಾಮಿ ಚಾಲುಕ್ಯರು. ಎಷ್ಟರಲ್ಲಿ 6ನೇ ಶತಮಾನದಲ್ಲಿ ಇವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ವಂಶದ ಸ್ಥಾಪಕ ಜಯಸಿಂಹ. ಇದನ್ನು ಹೊಂದಿಸಿ ಬರೀರಿಯಲ್ಲೂ ಕೇಳ್ಬೋದು. ಬಾದಾಮಿ ಚಾಲುಕ್ಯರ ಸ್ಥಾಪಕರು, ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು, ವೆಂಗಿ ಚಾಲುಕ್ಯರ ಸ್ಥಾಪಕರು ಅನ್ನೋಂಥದ್ದನ್ನು ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದೇನು ಕೇಳ್ಬೋದು, ಇಷ್ಟನ್ನೇ ನೀವು ಅನಾಲಿಸಿಸ್ ಮಾಡಿ. ಅದಕ್ಕೆ ನಾನು ಪ್ರತಿ ಸರಿ ಪ್ರಶ್ನೆ ಮಾಡ್ಕೊಳ್ತಾ ಹೋಗಿ ಅಂತ. ಈ ಥರದ ಪ್ರಶ್ನೆಗಳೇನು ಇದುವರೆಗೂ ಕೇಳೇ ಇಲ್ಲ. ಈ ಚಾಲುಕ್ಯರಲ್ಲಿ ಯಾರು ಫಸ್ಟು ಅಂತ ಕೇಳಿಲ್ಲ, ಚಾಲುಕ್ಯರನ್ನ ಅನುಕ್ರಮವಾಗಿ ಯಾರ ನಂತರ ಯಾರು ಬಂದರು ಅನ್ನೋಂಥದ್ದನ್ನ ಜೋಡಿಸಿ ಅಂತ ಕೇಳಿಲ್ಲ. ಮುಂದೆ ಕೇಳುವಂಥ ಸಾಧ್ಯತೆ ಇದೆ. ನಿಮ್ಗೆ ಈ ಥರದ ಐಡಿಯಾ ಬಂದಿದೆ. ಆದರೆ ಈಗ ಇದ್ರ ಮೇಲೆ ಇನ್ನೇನು ವೆರೈಟಿ ಕ್ವಶನ್ ಕೇಳ್ಬೋದು. ಬಾದಾಮಿ ಚಾಲುಕ್ಯರು ಹೊಂದಿಸಿ ಬರೀರಿಯಲ್ಲಿ ಬಾದಾಮಿ ಚಾಲುಕ್ಯರ ಸ್ಥಾಪಕರು, ಈ ಥರದ್ದನ್ನು ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಹೊಂದಿಸಿ ಬರೀರಿ ಕೇಳ್ಬೋದು. ನಿಮ್ಗೆ ಓದಬೇಕಾದಾಗ ಇನ್ನೊಂದು 1 ಅವರ್ಗೆ ಬೇಕಾದಷ್ಟು ಎನರ್ಜಿ, ಮೋಟಿವೇಶನ್ನು ನಿಮಗೆ ಸಿಗುತ್ತೆ. ಯಾಕೆಂದರೆ ಈ ಥರದ ಕ್ವಶನ್ ಯಾರು ಕೇಳೇ ಇಲ್ವಲ್ಲ, ನಾನೇ ಅವ್ರಿಗಿಂತ ಅಡ್ವಾನ್ಸ್ ಇದ್ದೀನಿ, ಸೂಪರ್ ಅಲ್ವಾ ಅಂತ ಅನಿಸುತ್ತೆ. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುತ್ತೆ. ನೀವು ಓದುವಂಥ ಟ್ರ್ಯಾಕ್ ಸರಿಯಾಗಿದೆ ಅಂತ ಅರ್ಥ. ಹಾಗಾಗಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಅಂತ, ಹೊಸತರಲ್ಲಿ ಯೋಚನೆ ಮಾಡಿ. ಆ ಹೊಸತನ್ನು ಅದಕ್ಕೆ ನಿಮ್ಗೆ ಯಾಕೆ ಸುಮಾರು ಜನ ಸರ್ ಓದ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಸುಮಾರು ಹೊತ್ತು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಸರ್, ನಮ್ಗೆ ಓದಬೇಕಾದ್ರೂ ಓದ್ತಾ ಇರ್ತೀವಿ ಅಷ್ಟೇ ಸರ್, ತಲೆಗೆ ಹೋಗ್ತಾ ಇರೋದಿಲ್ಲ ಅಂತ. ಯಾಕೆ ಅಂತಂದರೆ ನಿಮ್ಮ ಮೈಂಡ್ಗೆ ರೊಟೀನ್ ಅದೇ ವಿಷಯವನ್ನು ಬೆಳಗ್ಗಿಂದ ಸಂಜೆ ಅದನ್ನೇ ಹೇಳ್ತಾ ಹೋಗ್ತಾ ಇದ್ರೆ ಅದು ರಿಸೀವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಮೈಂಡು, ನಾನು ಹೇಳ್ತಿರ್ತೇನೆ ಸುಮಾರು ಸರಿ, ನಾಲಿಗೆಯಂತೆ ಮೈಂಡು ಅಂತ. ಬೆಳಗ್ಗಿಂದ ಸಂಜೆವರೆಗೂ ಒಂದೇ ತಿಂಡಿ ಕೊಟ್ಟರೆ, ಬೆಳಗಿಂದ 1 ವಾರ ಪೂರ್ತಿ ಒಂದೇ ತಿಂಡಿ ಕೊಟ್ಟರೆ ಯಾರಿಗಾದರೂ ಜಿಗುಪ್ಸೆ ಬರುತ್ತೆ. ಎಂಥ ಇಷ್ಟ ನಿಂಗೆ, ಉಪ್ಪಿಟ್ಟು ಅಂತ ಇಷ್ಟ ಅಂತನೋ ಅಥವಾ ಇಡ್ಲಿ ಅಂತ ಇಷ್ಟ ಅಂತನೋ, ತಿಂಗಳ ಪೂರ್ತಿ ಬರೀ ಇಡ್ಲಿನೇ ಕೊಟ್ಟರೆ ಹೆಂಗಾಗತ್ತೆ ನಿಮಗೆ? ಆಮೇಲೆ ಜೀವನದಲ್ಲಿ ಇಡ್ಲಿ ತಿನ್ನಬಾರ್ದು ಅನಿಸ್ಬಿಡುತ್ತೆ. ಹಾಗೆ ಇದು ಸಹ ಮೈಂಡ್ಗೆ ನೀವು ಓದೋದನ್ನು ರೊಟೀನಾಗಿ ಅದನ್ನೇ ಓದಿಸ್ತಾ ಇದ್ದರೆ ಅದು ಸುಮ್ಮನೆ ಕಣ್ಣು ಹೋಗ್ತಾ ಇರುತ್ತೆ, ಪಾಸ್ ಆಗ್ತಾ ಇರುತ್ತೆ, ಬಟ್ ಮೈಂಡಲ್ಲಿ ರೆಕಾರ್ಡು ಆಗ್ತಾ ಇರೋದಿಲ್ಲ. ಒಂದು ಎಂಥ ಅದ್ಭುತವಾದಂಥ ಸಿನಿಮಾವನ್ನು 1 ಸರಿ ನೋಡ್ಬೋದು, 2 ಸರಿ ನೋಡ್ಬೋದು, 3ನೇ ಸರಿಗೆ ಸಾಕು ಅನಿಸುತ್ತೆ, 4ನೇ ಸರಿಗೆ ವಾಕರಿಕೆ ಬರುತ್ತೆ. ಎಂಥ ಅದ್ಭುತವಾದಂಥ ಸಿನಿಮಾ ಆದರೂ, ಎಂಥ ಅದ್ಭುತವಾದಂಥ ಹಾಡಾದರೂ 10 ಸರಿ ಕೇಳ್ಬೋದು. ಅದನ್ನೇ 50 ಸರಿ ಕೇಳಿ ಅಂತಂದರೆ ಆಗೋದಿಲ್ಲ, 100 ಸರಿ ಕೇಳಿ ಅಂದರೆ ಆಗೋದೇ ಇಲ್ಲ. ಯಾವೋ ನಮ್ಮ ಮೈಂಡ್ಗೆ ಎಲ್ಲೋ ತೀರಾ ಕನೆಕ್ಟ್ ಆಗಿಬಿಟ್ಟಿರೋಂಥದ್ದು ಯಾವುದೋ 1,000 ಸರಿ ಕೇಳಿದ್ರು ಏನಾಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಮ್ಯಾಕ್ಸಿಮಮ್ ನಾವು ಸರಾಸರಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹಾಗಾಗುತ್ತೆ. ಸಿನಿಮಾನೇ ಹಾಗಾಗಬೇಕಾದ್ರೆ ಬರೀ ಅಕ್ಷರಗಳನ್ನು ನೀವು ಮೈಂಡಿಗೆ ತೋರಿಸೋದಾದರೆ ಮತ್ತೆ ಹೇಗಾಗುತ್ತೆ? ಅದಕ್ಕೆ ಏನು ಹೇಳಕ್ಕೆ ಹೊರಟೆ ಇಲ್ಲಿ ಅಂತಂದರೆ, ಓದುವುದು ಒಂದು ಸ್ಕಿಲ್ಲು. ಆ ಸ್ಕಿಲ್ಲು ಮೈಂಡ್ಗೆ ಬೋರ್ ಆಗದಂತೆ ನಮಗೆ ಇಷ್ಟ ಆಗುವಂತೆ ಓದ್ಕೊಳ್ಳೋದು ಹೇಗೆ ಅಂದರೆ, ಈ ಥರದ ಕ್ವಶನ್ಸ್ ಮಾಡಿದಾಗ ಈಗ ನಂಗೆ ಖುಷಿ ಅನ್ನಿಸ್ತಾ ಇದೆ ನೋಡಿ, ಯಾರೂ ಕೇಳಿಲ್ಲ ಇದುವರೆಗೂ ಈ ಥರದ ಕ್ವಶನ್ಸ್ ಕೇಳ್ಬೋದಲ್ಲ ಅಂತ. ಈ ಥರದ್ದು ಇತ್ತ ಅಂತ ಅನಾಲಿಸಿಸೇ ಮಾಡ್ಕೊಂಡಿಲ್ಲ ಸುಮಾರು ಜನ ಇದುವರೆಗೂ. ಹಾಗಾಗಿ ಇದು ಒಳ್ಳೆಯ ಪ್ಯಾಟ್ರನ್ ಅನ್ನೋಂಥದ್ದು. ಜಯಸಿಂಹ ಇದರ ಸ್ಥಾಪಕ 6ನೇ ಶತಮಾನದಲ್ಲಿ ಸ್ಥಾಪನೆ ಆಗುತ್ತೆ. ಪಶ್ಚಿಮ ಚಾಲುಕ್ಯರು ಅಂತ ಕರೀತಾರೆ ಯಾರನ್ನ? ಬಾದಾಮಿ ಚಾಲುಕ್ಯರನ್ನ. ಯಾಕೆ ಪಶ್ಚಿಮ ಚಾಲುಕ್ಯರು ಅಂತ ಕರೀತಾರೆ? ನಂತರ ಇಲ್ಲೂ ಅದನ್ನು ಪ್ರಶ್ನೆ ಕೇಳ್ಬೋದು. ಇದನ್ನ ಈಗಾಗಲೇ ಕೇಳಿದ್ದಾರೆ. ಪೂರ್ವ ಚಾಲುಕ್ಯರು 4 ಜನರಲ್ಲಿ ಪೂರ್ವ ಚಾಲುಕ್ಯರು ಯಾರು, ಪಶ್ಚಿಮ ಚಾಲುಕ್ಯರು ಯಾರು ಅಂತ ಕೇಳಿದ್ದಾರೆ. ಕಲ್ಯಾಣಿ ಚಾಲುಕ್ಯರು, ಇವರು ನಂತರದ ಪಶ್ಚಿಮದ ಚಾಲುಕ್ಯರು.
ಇನ್ನು ಅದ್ಭುತವಾದಂಥ ಒಂದು ಇದನ್ನು ಕೇಳ್ಬೋದು. ಇವರು 12ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ತಾರೆ, ಇದು ಆರಂಭ ಮಾಡ್ತಾರೆ. ಇದರ ಸ್ಥಾಪಕ 2ನೇ ತೈಲಪ್ಪ. ನಂತರ ವೆಂಗಿ ಚಾಲುಕ್ಯರು ಬರ್ತಾರೆ, ಇವರನ್ನು ಪೂರ್ವ ಚಾಲುಕ್ಯರು ಅಂತ ಕರೀತಾರೆ. ಇದರ ಸ್ಥಾಪಕ ವಿಷ್ಣುವರ್ಧನ. ಇನ್ನೊಂದು ಅಲ್ಲಿಗೆ ಇನ್ನೂ ಒಂದು ಅದ್ಭುತವಾದಂಥ ಪ್ರಶ್ನೆ ಕೇಳಲ್ಲ ಇಲ್ಲಿ. ಚಾಲುಕ್ಯರಲ್ಲಿ ಅತಿ ಹೆಚ್ಚು ಭಾಗ ಪೂರ್ವ ಭಾಗದಲ್ಲಿ ಆಳ್ವಿಕೆ ಮಾಡಿದಾರೋ ಪಶ್ಚಿಮ ಭಾಗದಲ್ಲಿ ಆಳ್ವಿಕೆ ಮಾಡಿದಾರೋ, ಅಥವಾ ಚಾಲುಕ್ಯರಲ್ಲಿ ಅತಿ ಹೆಚ್ಚು ಜನ ಪೂರ್ವ ಭಾಗಕ್ಕೆ ಸೇರಿದವರು ಪಶ್ಚಿಮ ಭಾಗಕ್ಕೆ ಸೇರಿದವರು ಅಂತ ಕೇಳ್ಬೋದು. ಇದರಲ್ಲಿ 3 ಗುಜರಾತಿನ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು 3 ಜನ ಪಶ್ಚಿಮ ಭಾಗಕ್ಕೆ ಬರ್ತಾರೆ ಭಾರತದಲ್ಲಿ. ವೆಂಗಿ ಚಾಲುಕ್ಯರು ಮಾತ್ರ ಪೂರ್ವಕ್ಕೆ ಬರ್ತಾರೆ. ಇಷ್ಟನ್ನು ಹೇಳಿಕೊಂಡಾದ್ಮೇಲೆ ಇಷ್ಟು ಓದ್ಕೊಂಡ್ವಲ್ಲ, ಸುಮಾರು ಜನ ಇಷ್ಟೇ ಎಂತ ಅದ್ಭುತವಾಗಿ ಓದ್ಕೊಂಡ್ವಲ್ಲ ಸಾಕು ಅಂತ ಅಂದ್ಕೋತಾರೆ. ನಾನು ಇಲ್ಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಮುಂದಕ್ಕೆ ಹೋಗ್ತೀನಿ. ಮುಂದೆ ಏನೋ ನೋಡಿ, ಅದೆಲ್ಲಿ ಬರ್ತಾರೆ ನೋಡ್ಬಿಡ್ಬೇಕು ಅವ್ರನ್ನ. ವೆಂಗಿ ಅಂದರೆ ಎಲ್ಲಿ ಬರುತ್ತೆ, ಮ್ಯಾಪ್ ಮೇಲೆ ನೋಡಬೇಕು. ಇದು ನೋಡಿ ವೆಂಗಿ ಪೂರ್ವಕ್ಕೆ ಬರುತ್ತೆ, ನೋಡಿ ಇಲ್ಲಿ ಕಲ್ಯಾಣ ಇಲ್ಲಿ ಬರುತ್ತೆ, ಹಾಗಾಗಿ ಇದು ಪಶ್ಚಿಮ ಆಗುತ್ತೆ. ಯಾಕೆಂದರೆ ಅರ್ಧಕ್ಕಿಂತ ಈ ಕಡೆ ಬರುತ್ತೆ, ಇದು ಪಶ್ಚಿಮ ಆಗುತ್ತೆ. ನೋಡಿ ಬಾದಾಮಿ ಇಲ್ಲಿ ಬರುತ್ತೆ, ಇದು ಸಹ ಅರ್ಧಕ್ಕಿಂತ ಈ ಕಡೆ ಬರುತ್ತೆ. ಗುಜರಾತ್ ಇಲ್ಲಿ ಬರುತ್ತೆ. ಅದರಿಂದಾಗಿ ನೋಡಿ ಚಾಲುಕ್ಯರಲ್ಲಿ 3 ಚಾಲುಕ್ಯರು ಪಶ್ಚಿಮ ಭಾಗದಲ್ಲಿ ಆಳ್ವಿಕೆ ಮಾಡ್ತಾರೆ. ಪೂರ್ವ ಭಾಗದಲ್ಲಿ ಆಳ್ವಿಕೆ ಮಾಡೋಂಥವ್ರು ಒಂದೇ ಒಂದು ಚಾಲುಕ್ಯರು, ವೆಂಗಿ ಚಾಲುಕ್ಯರು. ಈಗ ಏನಾಯ್ತು ಹೇಳಿ, ಫುಲ್ಫಿಲ್ ಆಯಿತು ಅಂತ. ಈಗ ಒಂದು ಊಟ ಅಂತಂದರೆ ಸಾಮಾನ್ಯವಾಗಿ ಮದುವೆಗಳಲ್ಲೆಲ್ಲ ಈಗ ನೀವು ಅಭ್ಯಾಸ ನೋಡ್ತಾ ಇರ್ತೀರಿ, ಅಲ್ಲೆಲ್ಲ ಒಂದು ನಾನ್ ವೆಜ್ ಊಟ ಆಗಿರಲಿ ಅದು ವೆಜ್ ಊಟ ಆಗಲಿ, ಕಂಪ್ಲೀಟ್ ಆದಮೇಲೆ ಒಂದು ಬೀಡ ಅಂತ ಕೊಡ್ತಾರೆ. ಮೊದಲು ನಮ್ಮಲ್ಲಿ ಸಂಪ್ರದಾಯದ ಪ್ರಕಾರ ತಾಂಬೂಲ ಅಂತ ಅಗಿಯೋದಿತ್ತು. ಆ ತಾಂಬೂಲ ಹಾಕ್ಕೊಂಡ್ರೆ ಆ ಊಟ ಕಂಪ್ಲೀಟು ಅಂತ. ಬಾಳೆಹಣ್ಣು ತಾಂಬೂಲ, ಈಗ ಇತ್ತೀಚೆಗೆ ಐಸ್ ಕ್ರೀಮು ಸೇರಿಸ್ಕೊಂಡಿದ್ದಾರೆ ಅಥವಾ ಫ್ರೂಟ್ ಸಲಾಡ್ ಸೇರಿಸ್ಕೊಂಡಿದ್ದಾರೆ. ಇದಾದರೆ ಅದು ಕಂಪ್ಲೀಟ್ ಊಟ ಅಂತ. ಬರೀ ಊಟ ಅಂದರೆ ಅದಲ್ಲ. ಹಂಗೆ ಈಗ ಇದುವರೆಗೂ ತಿಳ್ಕೊಂಡಿಂಥದ್ದು ಒಂದು ವಿಷಯ ಏನೋ, ಈಗ ಇದನ್ನು ತಿಳ್ಕೊಂಡ್ವಿ. ಇದನ್ನು ತಿಳ್ಕೊಂಡಾದ್ಮೇಲೆ ಕಂಪ್ಲೀಟ್ ಆಗಿದೆ ಯಾವಾಗ, ಇದು ಯಾವಾಗ ಫುಲ್ಫಿಲ್ ಆಗಿದ್ದು ಅಂದರೆ ಈ ಮ್ಯಾಪನ್ನು ನೋಡಿದಾಗ. ಎಷ್ಟು ಜನ ಹಿಂಗೆ ಓದ್ತೀರಿ? ಓದ್ತಾ ಇದ್ದರೆ ಸೂಪರು, ಓದಲಿಲ್ಲ ಅಂದರೆ ಈಗ ಓದ್ಕೊಳ್ಳಿ. ಓದಿದ್ರೆ ಹಿಂಗೆ ಓದಿ ನೋಡಿ ನಿಮ್ಗೆ ನೆನಪಿರುತ್ತೆ. ನೆಕ್ಸ್ಟು ಈ ಮ್ಯಾಪನ್ನು ಇಷ್ಟು ನೋಡಿ ಬಿಟ್ಬಿಟ್ಟಿದ್ರೆ ಅಂದರೆ ನಿಮ್ಗೆ ಯಾವಾಗಲೇ ಬರಲಿ, ಕಣ್ಣು ಮುಚ್ಕೊಂಡು ರಾತ್ರಿ 12 ಗಂಟೆಲಿ ಈಗ ಚಾಲೆಂಜ್ ಮಾಡಿ ಹೇಳ್ತೀನಿ. ಬೇಕಾದ್ರೆ ರಾತ್ರಿ 2 ಗಂಟೆಗೆ ಅಲಾರ್ಮ್ ಇಟ್ಬಿಟ್ಟು ಈಗ ಮಲಗಿಬಿಡಿ. 10 ಗಂಟೆಗೆ ಮಲಗಿದಿರಿ, 12 ಗಂಟೆಗೆ ಮಲಗಿದಿರಿ, 2 ಗಂಟೆಗೆ ಅಲಾರ್ಮ್ ಇಟ್ಬಿಟ್ಟು ಎದ್ಬಿಟ್ಟು ಪೂರ್ವ ಚಾಲುಕ್ಯರು ಅಂದರೆ ಟಕ್ ಅಂತ ನಿಮ್ಗೆ ವೆಂಗಿ ಚಾಲುಕ್ಯರು ಅಂತ ನೆನಪು ಬರುತ್ತೆ. ಚಾಲಕರಲ್ಲಿ ಯಾರೋ ಈ ಮ್ಯಾಪ್ ನಿಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಈ ಮ್ಯಾಪ್ ನಿಮ್ಮ ಕಣ್ಣು ಮುಂದೆ ಬಂತಂದರೆ ಇನ್ನೇನು ಹೇಳ್ಬೇಕಾಗಿಲ್ಲ. ಇದ್ರ ಮೇಲೆ ಎಂಥದ್ದೇ ಕ್ವಶನ್ ಕೇಳಿದ್ರು ನಾವು ಹೇಳಬಹುದು. ಬಾದಾಮಿ ಚಾಲುಕ್ಯರನ್ನ ಹಾರತಿ ಪುತ್ರರು, ಮಾನವ್ಯ ಗೋತ್ರಕ್ಕೆ ಸೇರಿದವರು, ಸಪ್ತಮಾತೃಕೆಯಿಂದ ರಕ್ಷಿಸಲ್ಪಟ್ಟವರು, ಕಾರ್ತಿಕೇಯ ಮತ್ತು ಶ್ರೀಮನ್ನಾರಾಯಣನ ಕೃಪೆಯಿಂದ ಸಿಕ್ಕಂತಹ ವರಾಹ ಲಾಂಛನದಿಂದ ತಮಗೆ ಸಕಲ ಸಂಪತ್ತು ದೊರೆಯಿತು ಅಂತ ಹೇಳಿಕೊಂಡಿದ್ದಾರೆ. ಎಷ್ಟು ಇನ್ಫಾರ್ಮೇಷನ್ ಇದೆ ನೋಡಿ, ಒಂದೇ ಸೆಂಟೆನ್ಸ್ ಇದು. ಏನು ಹೇಳ್ತಾ ಇದ್ದಾನೆ, ಹಾರತಿ ಪುತ್ರರು ಅಂತ ಕರ್ಕೊಂಡಿದ್ದಾರೆ. ಏನಂತ ಕೇಳ್ಬೋದು, ಈ 4 ಜನ ಚಾಲುಕ್ಯ ಏನು ಹೇಳ್ತಾರಲ್ಲ ಅದರಲ್ಲಿ ಹಾರತಿ ಪುತ್ರರು ಅಂತ ಕರೆದುಕೊಂಡಂಥ ಮೊದಲಿಗರು ಯಾರು ಅಂತ ಕೇಳ್ಬೋದು. ಅಥವಾ ಮಾನವ್ಯ ಗೋತ್ರಕ್ಕೆ ಸೇರಿದವರು ಎಂದು ಹೇಳಿಕೊಂಡಂಥ ರಾಜವಂಶ ಯಾವುದು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಈ ಥರದ ಆಪ್ಷನ್ಸನ್ನು ಕೊಡ್ಬೋದು. ಸಪ್ತಮಾತೃಕೆಯರಿಂದ ರಕ್ಷಿಸಿದವರು ಅಥವಾ ರಕ್ಷಿಸಲ್ಪಟ್ಟವರು, ಅಥವಾ ವರಾಹ ಲಾಂಛನದಿಂದ ತಮ್ಮ ಒಂದು ಶ್ರೀಮಂತಿಕೆ ಹೆಚ್ಚಾಯಿತು, ಆ ವರಾಹ ಲಾಂಛನದಿಂದ ತಮ್ಮ ಸಾಮ್ರಾಜ್ಯ ವೃದ್ಧಿಗೆ ಬಂತು ಅಂತ ಹೇಳಿಕೊಂಡಂಥವ್ರು ಯಾರು, ಈ ಥರದ ಪ್ರಶ್ನೆಗಳನ್ನು ಈ ಒಂದು ಇದ್ರ ಮೇಲೆ ಕೇಳ್ಬೋದು. ಯಾವುದೇ ಕಂಟೆಂಟನ್ನು ಓದಿದ ತಕ್ಷಣ ಇದ್ರ ಮೇಲೆ ಏನೇನು ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನ ನೀವೇ ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಗೆ ಅದು ನೆನಪು ಉಳಿತಾ ಹೋಗುತ್ತೆ. ನಂತರ ಇಲ್ಲಿ ವರಾಹ ಲಾಂಛನ ನೋಡಿದ ತಕ್ಷಣ ಅಲ್ಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ವರಾಹ ಲಾಂಛನವನ್ನು ನೋಡಬೇಕು. ಇವರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತ ಹೇಳ್ತಾನೆ. ವಿಂಧ್ಯ ಪರ್ವತಗಳು, ಎಲ್ಲಿ ಮಧ್ಯಪ್ರದೇಶದ ಹತ್ರ ಬರುವಂಥದ್ದು ವಿಂಧ್ಯ ಪರ್ವತಗಳು, ನರ್ಮದಾ ನದಿ ಗುಜರಾತಿಂದ ಹೀಗೆ ಬರುವಂಥದ್ದು ನರ್ಮದಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ, ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ಬಂಗಾಳ ಕೊಲ್ಲಿಯವರೆಗೆ ವಿಸ್ತರಿಸಿತ್ತು ಅಂತ ಹೇಳ್ತಾನೆ. ಇದನ್ನು ಗಡಿಗಳನ್ನು ಕೇಳ್ಬೋದು, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಿಸಿತ್ತು ಅಂತ. ಅದರೊಳಗಡೆ ಇನ್ನೇನು ಕೇಳಿದಾನೆ ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಒರಿಸ್ಸಾ, ಇಷ್ಟು ಈಗಿನ ರಾಜ್ಯಗಳು ಯಾರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂದರೆ ಅದು ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಇನ್ನು ಇವ್ರು ಯಾರು ನೀವು ಕಂಪೇರ್ ಮಾಡಿದ್ದೆ ಆದರೆ, ಬೇರೆ ಕರ್ನಾಟಕದ ಇನ್ಯಾವುದೇ ರಾಜವಂಶಗಳಿಗೆ ಕಂಪೇರ್ ಮಾಡಿದ್ದೆ ಆದರೆ ಇಷ್ಟು ಭೂಭಾಗವನ್ನು ಆಳ್ವಿಕೆ ಮಾಡೋಂಥವ್ರು ಕಂಡು ಬರೋದಿಲ್ಲ. ಅದು ಮುಖ್ಯ ಆಗುತ್ತೆ. ರಾಷ್ಟ್ರಕೂಟರು ಅಂತ ಬರ್ತಾರೆ, ದಾಳಿ ಮಾಡ್ತಾರೆ, ವಾಪಸ್ ಆಗ್ತಾರೆ, ಬಟ್ ಅಡ್ಮಿನಿಸ್ಟ್ರೇಷನ್ ಇಷ್ಟು ವಿಸ್ತಾರವಾದಂಥ ಪ್ರದೇಶದಲ್ಲಿ ಮಾಡಿದ್ದು ಬಹಳ ಕಡಿಮೆ. ಇವರನ್ನು ಬಿಟ್ಟರೆ ನೆಕ್ಸ್ಟ್ ರಾಷ್ಟ್ರಕೂಟರೇ ಬರೋವಂಥದ್ದು. ಮೊದಲ ಬಾರಿಗೆ ಇಡೀ ಕರ್ನಾಟಕವನ್ನು, ಇವಾಗೇನು ಕರ್ನಾಟಕ ಅಂತ ಕರಿತೀವಿ, ಇಷ್ಟೂ ಭೂಭಾಗವನ್ನು ಕರ್ನಾಟ ಬಲ ಅನ್ನೋಂಥ ಸೈನ್ಯವನ್ನು ಇಟ್ಕೊಂಡಿದ್ದಂಥ ಕನ್ನಡದ ಮೊದಲ ಪ್ರಖ್ಯಾತ ರಾಜವಂಶವಾದಂಥ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡ್ತಾಯಿದ್ರು. ಈಗ ಇಷ್ಟೊತ್ತು ಏನು ತಿಳ್ಕೊಂಡ್ವಿ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಿಸಿದೆ, ಅದನ್ನು ಈಗಿನ ರಾಜ್ಯಗಳ ಪ್ರಕಾರ ವಿಭಾಗ ಮಾಡಿದ್ದೆ ಆದರೆ ಯಾವ್ಯಾವ ರಾಜ್ಯಗಳು ಬರ್ತವೆ, ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಹೋದ ತಕ್ಷಣ ನೋಡಿ,
ನೋಡಿ ಇಲ್ಲಿ ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟಗಳು ಅಂತ ಬರುವಂಥದ್ದು, ಇಲ್ಲಿ ನರ್ಮದಾ ನದಿ ಬರುವಂಥದ್ದು. ಅಲ್ಲಿಗೆ ನೋಡಿ ನೀವು ನೋಡಿ ಇಲ್ಲಿ ವಿಂಧ್ಯ ಸಾತ್ಪುರ ಪರ್ವತಗಳು, ನರ್ಮದಾ ನದಿ ಹೀಗೆ ಬರ್ತದೆ, ಇಲ್ಲಿ ನೋಡಿ ಕಾವೇರಿ ನದಿ ಹೀಗೆ ಬರ್ತದೆ. ಹಾಗಾಗಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ನೋಡಿ, ಇಲ್ಲಿ ಪೂರ್ವದಲ್ಲಿ ಇಲ್ಲಿ ಬಂಗಾಳ ಕೊಲ್ಲಿಯವರೆಗೆ ಇಲ್ಲಿ ನೋಡಿ ಇಲ್ಲಿ ಟಚ್ ಆಗ್ತದೆ. ಹಾಗೆ ಇಷ್ಟು ಸಾಮ್ರಾಜ್ಯ ಅವ್ರದ್ದು ಒಳಪಟ್ಟಿತ್ತು ಅಂತ. ಪೂರ್ಣ ಕರ್ನಾಟಕ ಅಂದರೆ ನೋಡಿ ಇಲ್ಲಿ ಕರ್ನಾಟಕ, ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿ ಕರ್ನಾಟಕ ಅಂದರೆ ಅಲ್ವಾ. ಹೀಗಾಗಿ ನೋಡಿ ಇಡೀ ಕರ್ನಾಟಕವನ್ನು ಫಸ್ಟ್ ಟೈಮ್, ಇದಕ್ಕಿಂತ ಮುಂಚೆ ಬಂದಂಥ ಗಂಗರಾಗಿರಲಿ, ಅವ್ರಿಗಿಂತ ಮುಂಚೆ ಬಂದಂಥ ಕದಂಬರಾಗಿರಲಿ, ಕರ್ನಾಟಕದಲ್ಲಿ ಸ್ವಲ್ಪ ಭಾಗವನ್ನು ಆಳ್ವಿಕೆ ಮಾಡಿದರು. ಆದರೆ ಈಗಿನ ಕರ್ನಾಟಕ ಅಂತ ಕರೆಸಿಕೊಳ್ಳುವಂಥ ಅಷ್ಟೂ ಭೂಭಾಗವನ್ನು ಆಳ್ವಿಕೆ ಮಾಡಿದಂಥವ್ರು ಮೊದಲಿಗೆ ಬಾದಾಮಿ ಚಾಲುಕ್ಯರು. ಕರ್ನಾಟಕವನ್ನು ಮೊದಲ ಬಾರಿಗೆ ಸಂಪೂರ್ಣ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥ ರಾಜವಂಶ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ಬೋದು. ಅನಂತರ ಇಲ್ಲೇನು ಮಾಡಿದ್ರು, ಮೆನ್ಷನ್ ಮಾಡಿದ್ರು ನೋಡಿ, ಮಹಾರಾಷ್ಟ್ರ ಮೆನ್ಷನ್ ಮಾಡಿದ್ರು, ಆಂಧ್ರ ಪ್ರದೇಶ, ತೆಲಂಗಾಣ, ಇಲ್ಲಿ ನೋಡಿ ತಮಿಳುನಾಡು, ಕೇರಳ, ಇಷ್ಟು ಪ್ರದೇಶಗಳನ್ನು ಆಳ್ವಿಕೆ ಮಾಡಿದಂಥವ್ರು ಯಾರು ಈಗಿನ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ಇಲ್ಲಿಗೆ ಫುಲ್ಫಿಲ್ ಆಯಿತು, ಒಂದು ಕಾನ್ಸೆಪ್ಟು ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ. ನೆಕ್ಸ್ಟ್ ಹೋಗೋಣ. ಸ್ಥಾಪನೆ 500ರಿಂದ 757 ತನಕ ಆಳ್ವಿಕೆ ಮಾಡಿದ್ದಾರೆ. ಅಲ್ಲಿಗೆ 257 ವರ್ಷಗಳು. ಇದನ್ನು ನೆನ್ಪಿಟ್ಕೋಬೇಕು ನಾವು. ಅಂದರೆ ಈ ಥರದ ಕ್ಯಾಲ್ಕುಲೇಷನ್ ನೋಡಿ, 500 757 ಒಂದು ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಆಗುತ್ತೆ. ಸುಮಾರು ಜನ ಏನು ಅಂದ್ಕೊಂಡಿರ್ತೀವಿ, ಈ 500 ಅಂತಂದರೆ 5ನೇ ಶತಮಾನ ಅಂತ ಅಂದ್ಕೋತಾರೆ. ಇದು ತಪ್ಪು. 501ರಿಂದ ಸ್ಟಾರ್ಟ್ ಆಗುತ್ತಲ್ಲ, ಇದನ್ನು 6ನೇ ಶತಮಾನ ಅಂತ ಕರಿತೀವಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಆಡಾಯಿತು 500 ತನಕ 5ನೇ ಶತಮಾನ. 5ನೇ ಶತಮಾನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 401ರಿಂದ 500ರವರೆಗೆ ಇದನ್ನು 5ನೇ ಶತಮಾನ ಅಂತ ಕರಿತೀವಿ. ಸುಮಾರು ಜನಕ್ಕೆ ಶತಮಾನಗಳು ಅಂದರೆ ಹೆಂಗೆ ಅಂತ ನೆನ್ಪಿಟ್ಕೊಳ್ಳೋಕೆ ಬರೋದಿಲ್ಲ. 4 ಕ್ರಾಸ್ ಆಯಿತು ಅಂತಂದರೆ ನಾನು 5ನೇದಕ್ಕೆ ಎಂಟರ್ ಆಗಿದೆ ಅಂತ, ಅದಕ್ಕೆ ಇದು 5ನೇ ಶತಮಾನ ಅಂತ. ಅಲ್ಲಿ ಬಾದಾಮಿ ಚಾಲುಕ್ಯರು ಫಸ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದು, 6ನೇ ಶತಮಾನ ಅಂತ ಸ್ಟಾರ್ಟಿಂಗಲ್ಲಿ ಓದ್ಕೊಂಡಿದ್ವಲ್ಲ. ಸುಮಾರು ಜನಕ್ಕೆ 6ನೇ ಶತಮಾನ ಅಂತ ಎಲ್ಲಿಂದ ಗೊತ್ತಿಲ್ಲ. ಈ 500 ಅಂದರೆ 501 ಅಂತ ಲೆಕ್ಕ ಹಾಕ್ಕೊಂಡಿದ್ವಿ ಇಲ್ಲಿ, ಯಾಕಂದರೆ ಎಂಡಿಂಗಲ್ಲಿರೋದ್ರಿಂದ. 500ರಿಂದ 757 ನೆನ್ಪಿಟ್ಕೊಳ್ಳೋಕೆ ಎಷ್ಟು ಈಸಿ ಆಯಿತು. ಸುಮಾರು ಜನಕ್ಕೆ ಇದನ್ನು ನೋಡೋದಕ್ಕಿಂತ ಮುಂಚೆ ನಿಮ್ಗೆ ನೆನಪು ಮಾಡ್ಕೊಳ್ಳಿ. 500 ಒಂದು ಫ್ಯಾನ್ಸಿ ನಂಬರ್ ಅಲ್ವಾ. ಬಾದಾಮಿ ಚಾಲುಕ್ಯರ ಆಳ್ವಿಕೆ ಯಾವಾಗ ಪ್ರಾರಂಭ ಆಯಿತು ಅಂದ್ರೆ 500ರಲ್ಲಿ ಪ್ರಾರಂಭ ಆಯಿತು ಅಂತ ಎಷ್ಟು ಜನಕ್ಕೆ ನೆನಪಿತ್ತು. ಸಿಂಪಲ್ ಥಿಂಗ್ ಇದು. ರೆಗ್ಯುಲರಾಗಿ ಓದಿದಿರಿ, ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಓದಿರ್ತೀರಿ. ಎಕ್ಸಾಕ್ಟಾಗಿ ಹೇಳಿ, ಫ್ಯಾನ್ಸಿ ನಂಬರ್ ನೆನ್ಪಿಟ್ಕೊಳ್ಳಿ. ಬಾದಾಮಿ ಚಾಲುಕ್ಯರ ಅಂದ ತಕ್ಷಣ 500 ಅಂದ ತಕ್ಷಣಕ್ಕೆ ಎಷ್ಟು ಜನಕ್ಕೆ ನೆನಪು ಬಂದಿತ್ತು ಈಗ ಈ ವಿಡಿಯೋ ನೋಡಬೇಕಾದಾಗ ಅಲ್ವಾ. ಅದಕ್ಕೆ ಈಗ ನಾನು ಕ್ವಶನ್ ಮಾಡೋಕೆ ಹೋಗಿದ್ರಿಂದ ಇದು ಬಂದಿದ್ದು. ಆಯ್ತಪ್ಪ, ಅದು 500 ಅಂತ ಗೊತ್ತಿತ್ತು ಅಂತ ಅಂದ್ಕೊಳ್ಳೋಣ. ಆಯಿತು, ಬಾದಾಮಿ ಚಾಲುಕ್ಯರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು. ಫ್ಯಾನ್ಸಿ ನಂಬರ್ ಇದ್ದಿದ್ದರಿಂದ ಅದ್ರ ನಂತರ ಎಷ್ಟು ಬರುತ್ತೆ ಅಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು. 757 ತನಕ ಅಂದರೆ 257 ವರ್ಷ ಆಳ್ವಿಕೆ ಮಾಡಿದರು. ಎಷ್ಟು ಸಿಂಪಲ್ ಥಿಂಗ್ ಅಲ್ವಾ. ಇಂಥದ್ದು ಹೆಂಗೆ ಮಿಸ್ ಮಾಡ್ಕೊಂಡಿದ್ವಲ್ಲ. ಯಾಕೆ ಮಿಸ್ ಮಾಡ್ಕೊಂಡಿದ್ವಿ, ಕ್ವಶನ್ ಮಾಡಲಿಲ್ಲ. ಅದ್ರ ಮೇಲೆ ಕೀನ್ ಅಬ್ಸರ್ವೇಷನು ಇರಲಿಲ್ಲ. ಹಾಗಾಗಿ ನಾವು ಅಲ್ಲಿ ಮಿಸ್ ಮಾಡ್ಕೋತಾ ಇದ್ವಿ. ಇದು ಓದುವಂಥ ವಿಧಾನ. 76 ಸರಿ ಓದ್ತೀವಿ, 76 ಗಂಟೆ ಓದ್ತೀವಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಓದ್ತಿದ್ದೀವಿ ಅನ್ನೋಂಥದ್ದು ಇಂಪಾರ್ಟೆಂಟು. ಸ್ಪರ್ಧಾರ್ಥಿಗಳೇ, ನಾನು ಇದ್ರ ಬಗ್ಗೆ ಸುಮಾರು ಸರಿ ಕಾಮೆಂಟ್ ಮಾಡ್ತಾ ಇರ್ತೇನೆ, ಸುಮಾರು ಸರಿ ಹೇಳ್ತಾ ಇರ್ತೇನೆ. ಎಷ್ಟು ಅವರ್ ವರ್ಕ್ ಮಾಡ್ತೀವಿ, ಎಷ್ಟು ಬುಕ್ಸ್ ಓದ್ತೀವಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಓದಿಕೊಳ್ತಾ ಇದ್ವಿ, ಓದಿದ್ದು ನಮ್ಮ ಮೈಂಡಲ್ಲಿ ಹೇಗೆ ರೆಕಾರ್ಡ್ ಆಗ್ತಾ ಇದೆ, ಅದು ರೀಕಾಲ್ ಆಗ್ತಾ ಇದೆಯಾ. ರೀಕಾಲ್ ಆಗ್ತಾ ಇಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ, ರೀಕಾಲ್ ಆಗಬೇಕಂದ್ರೆ ಏನು ಮಾಡಬೇಕು, ಇದನ್ನು ಅರ್ಥ ಮಾಡ್ಕೊಂಡು ಓದಿದ್ದೆ ಆದರೆ 4 ರಿವಿಷನ್ನು 5 ರಿವಿಷನ್ ಬದಲಿಗೆ ನಿಮ್ಗೆ 2 ರಿವಿಷನ್ನೇ ಸಾಕಾಗುತ್ತೆ. ಅದಕ್ಕೆ ಇದು ಪ್ಯಾಟ್ರನ್ ಬರಬೇಕು ಓದೋದಕ್ಕೆ ಅನ್ನೋಂಥದ್ದು ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಇರುವಂಥ ಕಾಳಜಿ. ರಾಜಧಾನಿ ಎಲ್ಲಿ ಬರುತ್ತೆ, ಅದು ಸಾಮಾನ್ಯವಾಗಿ ಬಾದಾಮಿ ಅಂತ ಕರೀತಾರೆ. ಈಗ ಅದನ್ನು ಹಿಂದೆ ವಾತಾಪಿ ಅಂತ ಕರೀತಾ ಇದ್ರು. ಆ ಒಂದು ರಾಜಧಾನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಇದು ಸುಮಾರು ಸರಿ ಏನಾಗಿದೆ, ಚಾಲುಕ್ಯರ ರಾಜಧಾನಿ ಯಾವುದು, ಬಾದಾಮಿ ಟಕ್ ಅಂತ ಹೇಳ್ಬಿಡ್ತೀರಿ. ಅಥವಾ ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದು, ಬಾದಾಮಿ ಅಂತಲೂ ಅದು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಬಾದಾಮಿ ವಾತಾಪಿ ಅಂತ ಕರೀತಾ ಇದ್ರು. ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು. ಇದು ಈಗಿನ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಹಂಗೂ ಕೇಳ್ಬೋದು. ಪ್ರಮುಖ ಅರಸ ಅಥವಾ ಶ್ರೇಷ್ಠ ಅರಸ ಅಂದರೆ ಇಮ್ಮಡಿ ಪುಲಕೇಶಿ. ಇವರ ರಾಜಲಾಂಛನ ಯಾವುದು ಅಂದರೆ ವರಾಹ ಅಂತ. ಈ ವರಾಹ ಅಂತ ಬಂದ ತಕ್ಷಣ ನೋಡಿ ಫುಲ್ಫಿಲ್ ಆಗೋದು ಎಲ್ಲಿ ಅಂತಂದರೆ, ನೀವು ಯಾವುದೇ ರಾಮಾಯಣ ಮಹಾಭಾರತ ಈ ಥರದ ಹಿಂದಿನ ಕಥೆಗಳನ್ನು ತೆಗೆದುಕೊಳ್ಳಿ, ಯಾವುದನ್ನು ಎಂಡಿಂಗ್ ಇಲ್ಲದೆ ಬಿಡೋದಿಲ್ಲ, ಕಂಪ್ಲೀಟ್ ಮಾಡ್ತಾರೆ. ಅವನು ಒಳ್ಳೆಯವನಾಗಲಿ ಅದಕ್ಕೊಂದು ಲಾಜಿಕಲ್ ರೀಸನ್ ಇಟ್ಟಿರ್ತಾರೆ, ಕೆಟ್ಟವನಾಗಿರಲಿ ಅದಕ್ಕೊಂದು ಲಾಜಿಕಲ್ ರೀಸನ್ ಇಟ್ಟಿರ್ತಾರೆ. ಈಗ ಬಕಾಸುರ ಅಂತ ತೆಗೆದುಕೊಳ್ಳಿ. ಬಕಾಸುರ ಅಂತ ತೆಗೆದುಕೊಂಡಾಗ ಅವನಿಗೆ 6 ತಿಂಗಳು ನಿದ್ದೆ ಇರುತ್ತೆ ಅಂತ. 6 ತಿಂಗಳು ನಿದ್ದೆ ಇದ್ದರೆ ಅವನು 6 ತಿಂಗಳು ನಿದ್ದೆ ತುಂಬ ಬಲಿಷ್ಠವಂತ, ತುಂಬ ಶಕ್ತಿವಂತ. ಆದರೆ ಅವನಿಗೊಂದು ಶಾಪ ಇದೆ, 6 ತಿಂಗಳ ನಿದ್ದೆ ಹೋಗಬೇಕು, 6 ತಿಂಗಳು ಎದ್ದಿರಬೇಕು. ಎದ್ದಿರೋ ಟೈಮಲ್ಲಿ ಯುದ್ಧ ಮಾಡಿದ್ರೆ ಅವ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ. ಬಟ್ 6 ತಿಂಗಳ ಮಧ್ಯದಲ್ಲಿ ನಿದ್ದೆ ಇದ್ದಾಗ ಎಬ್ಬಿಸಿದ್ರೆ ಅವನನ್ನು ಯಾರು ಬೇಕಾದರೂ ಸೋಲಿಸ್ಬೋದು. ಅವನ್ನ ಅಷ್ಟು ವೀಕ್ ಆಗ್ತಾನೆ ಅವನು. ಅದೊಂದು ಶಾಪ ಇದೆ. ಹಾಗಾಗಿ ಯುದ್ಧ ಬಂದುಬಿಟ್ಟಿದೆ, ಅನಿವಾರ್ಯ ಆಗಿದೆ. ಅವನು ಆಲ್ರೆಡಿ ಮಲಗಿದ್ದಾನೆ. ಅವನ ನಿದ್ದೆ ಮಧ್ಯದಲ್ಲಿ ಎಬ್ಬಿಸ್ತಾರೆ. ಎಬ್ಬಿಸಿದ್ದು ಹೋಗಾದ್ಮೇಲೆ ರಾಮನ ಮೇಲೆ ಯುದ್ಧ ಮಾಡ್ತಾನೆ, ಅವನು ಸೋತಾಗ್ತಾನೆ.
ರಾವಣಾಸುರ ಅನ್ನೋನು ಪರಮಭಕ್ತ ದೈವಭಕ್ತ ತುಂಬ ಇದಾಗಿರ್ತಾನೆ, ಆದರೆ ಸಣ್ಣ ಮಿಸ್ಟೇಕ್ ಮಾಡ್ತಾನೆ, ಯಾವುದೋ ಸೀತೆಯನ್ನು ಅಪಹರಣ ಮಾಡೋವಂಥದ್ದು. ಆ ಸೀತೆಯನ್ನು ಅಪಹರಣ ಮಾಡಬೇಕಾದಾಗ ಅದಕ್ಕೆ ಇನ್ನೆಲ್ಲ ಬ್ಯಾಕ್ ಸ್ಟೋರಿ ಇಟ್ಟಿರ್ತಾರೆ, ಲಾಜಿಕಲ್ ಎಂಡಿಂಗ್ ಇಡ್ತಾರೆ. ನೀವು ರಾಮಾಯಣ ತೆಗೆದುಕೊಳ್ಳಿ, ಮಹಾಭಾರತ ತೆಗೆದುಕೊಳ್ಳಿ, ದಶರಥ ಅನ್ನೋನು ಒಳ್ಳೆಯವನ ಕೆಟ್ಟವನ ಅಂತ ನೀವು ಪೂರ್ಣವಾಗಿ ಜಡ್ಜ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಹೆಂಡತಿ ಮಾತು ಕೇಳ್ದ ಅಂತ ಒಂದು ಕಡೆ ಆಗುತ್ತೆ, ಕೇಳಲಿಲ್ಲ ಅಂದರೆ ಕೊಟ್ಟ ಮಾತು ತಪ್ಪಿದ ಅಂತ ಆಗುತ್ತೆ. ಈಗ ರಾಮ ಅಪ್ಪ ಹೇಳಿದ ಮಾತನ್ನು ಕೇಳಿದ ಅನ್ನೋದು ಕರೆಕ್ಟು. ಅದು ಯಾಕೆ ಕೇಳ್ತಾನೆ ಅನ್ನೋಂಥದ್ದು ಅವ್ನು ಮರ್ಯಾದಾ ಪುರುಷ, ಅದು ತಂದೆ ಮಾತಿಗೆ ಗೌರವಿಸಬೇಕು ಅನ್ನೋಂಥದ್ದು ಹಿಂದಿನಿಂದ ಇದು ಬಂದಿರೋಂಥದ್ದು. ಆ ಥರದ್ದು ನೀವು ಯಾವುದೇ ಕೇಳಿ, ಕೃಷ್ಣನಿಗೆ 6000 ಗೋಪಿಕೆಯರಿದ್ದರು ಅಂತ ಹೇಳ್ತಾರೆ, ಅದಕ್ಕೇನು ರೀಸನ್ ಹೇಳ್ತಾರೆ? ಅದು ಹಿಂದಿನ ಜನ್ಮದಲ್ಲಿ ಅವ್ರಿಗೆ ವರ ಕೊಟ್ಟಿದ್ದ, ಹಂಗಾಗಿ ಆತ 6000 ಅಂದರೆ 6000 ಮಹಿಳೆಯರನ್ನು ಮದುವೆ ಮಾಡಿಕೊಂಡ್ರು, ಅದು ತಪ್ಪಲ್ಲ, ರೀಸನ್ ಏನು ಅಂತ. ಮತ್ತು 6000 ಮದುವೆ ಮಹಿಳೆಯರ ಜೊತೆ ಏನು ಏನು ಒಂದು ಆಟ ಆಡ್ತಾನೆ ಅಂತಂದ್ರು ಅವ್ರ ಜೊತೆ ಯಾವುದೇ ದೈಹಿಕ ಸಂಪರ್ಕವನ್ನು ಹೊಂದಿರಲಿಲ್ಲ, ಆತ ಬ್ರಹ್ಮಚಾರಿ ಆಗಿದ್ದ. ಈ ಥರದ್ದು ನೋಡಿ ಲಾಜಿಕಲ್ ಹೆಂಗೆ ಬರುತ್ತೆ? ಅದಕ್ಕೆ ಆ ಲಾಜಿಕಲ್ ಎಂಡಿಂಗ್ ಇರೋದಕ್ಕೆ, ಆ ಕಂಪ್ಲೀಟ್ ಸ್ಟೋರಿ ಇರೋದಕ್ಕೆ ನಮ್ಗೆ ಇವತ್ತಿನ ತನಕ ಸಾವಿರ ವರ್ಷಗಳಿಂದ ಬಾಯಿ ಮಾತಿನಲ್ಲೇ ಇದ್ದೋಗಿತ್ತು ಆ ಕತೆ. ಸುಮಾರು 1000 ವರ್ಷಗಳ ಕಾಲ ಅದು ಬಾಯಿ ಮಾತಿನಲ್ಲೇ ಇತ್ತು. ಅನಂತರ ಅದನ್ನು ಬರವಣಿಗೆಗೆ ತಂದರು. ಇವತ್ತಿಗೂ ನಮಗೆ ಅದನ್ನು ಈಗ ನೋಡಿ, ರಾವಣಾಸುರನ ಕತೆ, ರಾಮಾಯಣದ ಕತೆ, ನಾವೇನು ಅದನ್ನು ಇಂಟ್ರೆಸ್ಟಾಗಿ ಓದಿಲ್ಲ, ನಮಗೇನು ಎಕ್ಸಾಮ್ ಇರಲಿಲ್ಲ, ಯಾರೂ ಓದಿ ಅಂತ ಬಲವಂತ ಮಾಡಲಿಲ್ಲ, ಆಟೋಮೆಟಿಕಲಿ ನಮ್ಗೆ ಅದರದ್ದು ಕೆಲವು ಸ್ಟೋರೀಸ್ ಗೊತ್ತು. ಯಾಕೆ? ಅವು ಲಾಜಿಕಲ್ ಎಂಡಿಂಗ್ ಇದೆ, ಮೀನಿಂಗ್ಫುಲ್ ಆಗಿದೆ. ಅದನ್ನು ಓದಬೇಕಾದಾಗ ನಮ್ಮ ಮುಂದೆ ಒಂದು ಸಿನಿಮಾ ಬಂದಂಗೆ ಬರುತ್ತೆ. ಅದನ್ನು ಎಲ್ಲೋ ಟಿ ವಿಯಲ್ಲೋ ಸಿನಿಮಾದಲ್ಲೋ ಇನ್ನೆಲ್ಲೋ ನೋಡಿರ್ತೀವಿ, ಹಂಗಾಗಿ ಅದು ನೆನಪಿರುತ್ತೆ. ಅದಕ್ಕೆ ಸ್ಪರ್ಧಾರ್ಥಿಗಳೇ, ಈಗ ನಿಮ್ಮ ಎಕ್ಸಾಮ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತಾ ಇರೋಂಥದ್ದು ಒಂದು ನಿಮ್ಮ ಲಾಜಿಕಲ್ ಪವರ್ ಹೆಂಗಿದೆ, ನಿಮ್ಮದು ಮೆಮೊರಿ ಪವರ್ ಹೆಂಗಿದೆ ಅಂತ. ಅದಕ್ಕೆ ನೀವು ಹೆಚ್ಚಿಗೆ ಓದೋದ್ರ ಕಡೆಗಿಂತ ಗಮನ ಹರಿಸ್ಬೇಕಾಗಿರೋದೇನೆಂದರೆ, ಹೆಚ್ಚಿಗೆ ಓದಿರೋದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಅನ್ನೋಂಥದ್ದು, ಅದೇ ಇಂಪಾರ್ಟೆಂಟು. ಅದಕ್ಕೆ ಲಾಜಿಕ್ಕಾಗಿ ಇದನ್ನು ಹೇಗೆ ಮ್ಯಾಜಿಕ್ ಮಾಡಿ ಇಟ್ಕೋಬೇಕು ಅನ್ನೋಂಥದ್ದು, ಅದಕ್ಕೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋಂಥದ್ದು ಈ ವಿಚಾರಗಳು. ಯಾಕೆ ವರಾಹ ಲಾಂಛನಕ್ಕೆ ಬಂದು ಈ ಕತೆ ಹೇಳಕ್ಕೆ ಬಂದೆ. ಈ ವರಾಹ ಅಂದ ತಕ್ಷಣ, ವರಾಹ ಯಾರ್ಯಾರಿಗೆ ಲಾಂಛನ ಆಗಿದೆ? ಬಾದಾಮಿ ಚಾಲಕರಿಗೆ ಬಿಟ್ಟರೆ ವರಾಹ ಇನ್ಯಾರಿಗೆ ಲಾಂಛನ ಆಗಿದೆ? ಅದು ವಿಜಯನಗರದವ್ರಿಗೆ. ವಿಜಯನಗರದವ್ರ ರಾಜಲಾಂಛನ ವರಾಹ ಅಂತ ಅದಕ್ಕೆ ಓದ್ಕೊಂಡು ಹೋಗ್ತೀವಿ. ಏನು ವ್ಯತ್ಯಾಸ ಇಬ್ಬರಿಗೂ? ಈಗ ನಿಮ್ಗೊಂದು ಚಾಲೆಂಜು, ಈಗ ಈಗ ವಿಡಿಯೋ ನೋಡ್ತಾ ಇದ್ರಲ್ವಾ, ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೇನೆ, ಏನು ವ್ಯತ್ಯಾಸ ಇದೆ ವಿಜಯನಗರದ ರಾಜಲಾಂಛನ ವರಾಹಕ್ಕೂ ಬಾದಾಮಿ ಚಾಲುಕ್ಯರ ರಾಜಲಾಂಛನ ವರಾಹಕ್ಕೂ? ಏನು ವ್ಯತ್ಯಾಸ ಇದೆ? ಎರಡೂ ಸೇಮ್ ಇದೆಯಾ? ಸಿಮಿಲಾರಿಟೀಸ್ ಇದೆಯಾ? ವ್ಯತ್ಯಾಸ ಇದೆಯಾ? ನೀವು ಜಡ್ಜ್ ಮಾಡಿಬಿಟ್ಟು ಹೇಳ್ಬೇಕು. ನಂತರ ಇದೇನನ್ನು ಸೂಚಿಸುತ್ತೆ? ಸಾಮಾನ್ಯವಾಗಿ ನೋಡಿ, ಯಾರು ಈಗ ಗರುಡ ಅಂತ ಯಾವ ರಾಜವಂಶಕ್ಕೆ ಏನು ರಾಜಲಾಂಛನ ಇರುತ್ತೋ ಅವರು ವಿಷ್ಣುವಿನ ಭಕ್ತರು. ಆ ರಾಜವಂಶಸ್ಥರು ಸಾಮಾನ್ಯವಾಗಿ ವಿಷ್ಣುವನ್ನು ಆರಾಧನೆ ಮಾಡೋಂಥವ್ರು. ವರಾಹ ಅಂದರೆ ಯಾರ ಅವತಾರ? ವಿಷ್ಣುವಿನ ಅವತಾರ. ಇದು ಲಾಜಿಕಲ್ ರೀಸನಿಂಗ್ ನೆನ್ಪಿಟ್ಕೊಳ್ಳೋಕ್ಕೆ. ವಿಷ್ಣು ಯಾರ ಅವತಾರ? ವರಾಹ ಅವತಾರ ಅಲ್ವಾ? ಹಾಗಾಗಿ ವರಾಹವನ್ನು ರಾಜಲಾಂಛನವಾಗಿ ಇಟ್ಕೊಂಡಿದ್ದಾರೆ ಬಾದಾಮಿ ಚಾಲುಕ್ಯರು. ಅಂದರೆ ಬಾದಾಮಿ ಚಾಲುಕ್ಯರು ಯಾವ ದೇವರನ್ನು ಆರಾಧನೆ ಮಾಡೋಂಥವ್ರು ಅಂತಂದರೆ ವಿಷ್ಣುವನ್ನು ಆರಾಧನೆ ಮಾಡುವಂಥವ್ರು. ಹಾಗಾದರೆ ವಿಜಯನಗರದವ್ರು ಯಾರು? ಅವರೂ ಸಹ ವಿಷ್ಣುವನ್ನು ಆರಾಧನೆ ಮಾಡೋಂಥವ್ರು. ಆ ರಾಜವಂಶದಲ್ಲಿ ಯಾರೋ ಕೆಲವರು ಶಿವನನ್ನು ಆರಾಧನೆ ಮಾಡ್ಬೋದು, ಈ ರಾಜವಂಶದಲ್ಲಿ ಕೆಲವರು ಯಾರೋ ಜೈನ ಬೌದ್ಧರಾಗಿ ಪರಿವರ್ತನೆ ಆಗ್ಬೋದು. ಆದರೆ ಆ ಮೇಯ್ನ್ ಸ್ಟ್ರೀಮ್ ತೆಗೆದುಕೊಂಡಾಗ ಆರಂಭದಿಂದ ಎಂಡಿಂಗ್ ತನಕ ಮೇಯ್ನ್ ಯಾವುದಿತ್ತು ಅಂತಂದರೆ ಅದು ವಿಷ್ಣುವಿನ ಆರಾಧಕರಾಗಿದ್ದರು. ಈಗ ಇಲ್ಲಿಗೆ ಎಂಡ್ ಆಯ್ತಲ್ವಾ? ಇನ್ನು ರಾಜಲಾಂಛನ ನೋಡಿದ ತಕ್ಷಣ, ಇನ್ಯಾರ್ದೇ ರಾಜಲಾಂಛನ ಬಂದ ತಕ್ಷಣ ಅವ್ರನ್ನ ಜಡ್ಜ್ ಮಾಡೋದಕ್ಕೆ ನಿಮ್ಗೊಂದು ಒಂದು ಇದು ಐಡಿಯಾ ಸಿಗತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಇದು ಓದುವಂಥ ನೆನಪಿಟ್ಕೊಳ್ಳುವಂಥ ವಿಧಾನ. ಆಧಾರಗಳು ಅಂದರೆ ಯಾವುದೇ ಒಂದು ಇತಿಹಾಸ, ಕತೆಗೂ ಇತಿಹಾಸಕ್ಕೂ ಏನು ವ್ಯತ್ಯಾಸ ಅಂದರೆ, ಕತೆಗೆ ಆಧಾರಗಳಿರೋದಿಲ್ಲ. ಅದಕ್ಕೆ ಸುಮಾರು ಕಡೆ ಕತೆ ಹೇಳ್ಬೇಡ ಸುಮ್ಮನೆ ಇರುವಂಥ, ಯಾಕೆಂದರೆ ಪ್ರೂಫ್ ಇಲ್ಲದೆ ಇರೋಂಥ ಸುಳ್ಳೆಲ್ಲ ಹೇಳ್ತಾ ಇದೆಯಾ ಅಂತ. ಹಾಗಾದರೆ ಪ್ರೂಫ್ ತೋರಿಸಿದ್ದೆ ಆದರೆ ಅದು ಕತೆ ಅಲ್ಲ, ನಿಜ ಅಂತ. ಹಾಗೆ ಇತಿಹಾಸ ಕತೆ ಅಲ್ಲ ನಿಜ ಅನ್ಬೇಕಾದ್ರೆ ಅದಕ್ಕೆ ಆಧಾರಗಳಿರಬೇಕು. ಅದಕ್ಕೆ ಆ ಆಧಾರಗಳು, ಅದಕ್ಕೆ ಏನು, ಇವು ಮೂಕ ಸಾಕ್ಷಿಗಳು, ಇತಿಹಾಸದ ಮೂಕ ಸಾಕ್ಷಿಗಳು ಆಧಾರಗಳು ಅನ್ನೋಂಥವು. ಅವುಗಳನ್ನು ನೋಡಿ ನಾವು ಅರ್ಥೈಸ್ಕೋಬೇಕಾದ್ರೆ ಏನಿರಬೇಕು? ಇತಿಹಾಸವನ್ನು ಅರ್ಥೈಸಿಕೊಳ್ಳಬೇಕಾದರೆ ಅಮ್ಮನಂಥ ಹೃದಯ, ಅಪ್ಪನಂಥ ಜವಾಬ್ದಾರಿ, ಅವೆರಡೂ ಇದ್ದಂಥವರು ಇತಿಹಾಸವನ್ನು ಅರ್ಥೈಸಿಕೊಳ್ಳಬಲ್ಲರು. ಇಲ್ಲಾಂದರೆ ಇತಿಹಾಸ ಅರ್ಥೈಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸುಮಾರು ಜನ ಇತಿಹಾಸಕಾರರು ಅಂತ ಹೇಳ್ಕೋತಾರೆ, ನಾವು ಲೆಫ್ಟು, ನಾವು ರೈಟು, ನಾವು ಸೆಂಟ್ರು, ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಾರೆ. ನಮಗಿಲ್ಲಿ ಲೆಫ್ಟ್ಗಳು ರೈಟ್ಗಳು ಬೇಕಾಗಿಲ್ಲ. ಆ ವಿಷಯ ಏನು ಹೇಳ್ತಾ ಇದೆ ಅದ್ರ ಒಂದು ಮಗು ಅಳ್ತಾ ಇದೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಆ ತಾಯಿಗೆ ಗೊತ್ತಾಗುತ್ತೆ ಅದು ಹಸಿವಿನಿಂದ ಅಳ್ತಿದೆಯೋ ಅಥವಾ ಹೊಟ್ಟೆ ನೋವಿನಿಂದ ಅಳ್ತಿದೆಯೋ ಅಂತ. ಯಾವುದೋ ಬೀದಿಯಲ್ಲಿ ಎಲ್ಲೋ ಮಗು ಬಿದ್ದೋಗಿದೆ ಅಂತಂದ್ರೂ ಆ 4 ಮಕ್ಕಳು ಅಳ್ತಾ ಇದ್ದಾರೆ ಅಂತಂದ್ರೂ ಅದು ಇಮ್ಮಿಡಿಯೇಟಾಗಿ ಆ ಮಗುಗೆ ಅರ್ಥ ಆಗುತ್ತೆ. ಇಷ್ಟಾಕೆ ಇವೆಲ್ಲ ಬಿಟ್ಟಾಕೋಣ. ಕುರಿಗಳ ಮಂದೆ, ಕುರಿಗಳು ಹೋಗ್ತಾ ಇರ್ತದೆ, ಆ ಕುರಿಗಳು ಮರಿಗಳನ್ನು ಮನೆ ಹತ್ರನೇ ಬಿಟ್ಟು ಹೋಗಿರ್ತವೆ ಕುರಿಗಳು ಮೇಯೋದಕ್ಕೆ. ಸಂಜೆ ಬಂದ ತಕ್ಷಣ ನಮ್ಮಂಗೆ ಹೆಸರಿಲ್ಲ, ಐಡೆಂಟಿಟಿ ಇಲ್ಲ, ಏನೂ ಇಲ್ಲ. ಬಟ್ ಆ ಮರಿ ಆ ಕುರಿ ಹತ್ರನೇ ಹೋಗುತ್ತೆ, ಆ ಮರಿ ಹತ್ರನೇ ಆ ಕುರಿ ಹಾಲು ಕುಡಿಸ್ಕೊಳ್ಳುತ್ತೆ ಸಂಜೆ ಟೈಮು.
ಈ ಥರ ಅವು ಹೆಂಗೆ ಐಡೆಂಟಿಫೈ ಮಾಡ್ತವೆ? ದಟ್ ಈಸ್ ಮದರ್. ಆ ಇನ್ಲಿಂಕ್ ಎಂಥದ್ದು, ಮೊಬೈಲ್ ನೆಟ್ವರ್ಕ್ ಈ ನಂಬರಿಂದ ಆ ನಂಬರ್ ಕಾಲ್ ಮಾಡಿದ್ರೆ ಹೆಂಗೆ ಕರೆಕ್ಟಾಗಿ ಕನೆಕ್ಟ್ ಆಗುತ್ತೋ ಹಂಗೆ ಆ ತಾಯಿಯಿಂದ ಮಗುಗೆ, ಆ ಮಗುವಿಂದ ಆ ತಾಯಿಗೆ, ಆ ತಂದೆಯಿಂದ ಮಗುಗೆ, ಆ ಮಗುವಿಂದ ತಂದೆಗೆ ಅದೊಂದು ಕನೆಕ್ಟಿಂಗ್ ಬಾಂಡಿಂಗ್ ಇರುತ್ತೆ. ಅದು ಈ ಸೈಂಟಿಫಿಕ್ಕು ಇವೆಲ್ಲದಕ್ಕೂ ಮೀರಿದಂಥದ್ದಾಗಿರುತ್ತೆ. ಇಲ್ಲೂ ಸಹ ಹಾಗೆ ಇರಬೇಕು ಅಂತ ಇತಿಹಾಸವನ್ನು ನಾವು ಅರ್ಥೈಸಿಕೊಳ್ಳಬೇಕಾದ್ರೆ ಆ ಥರದ ಒಂದು ಇದಿರಬೇಕು. ಇವು ಮೂಕ ಸಾಕ್ಷಿಗಳು, ಅವು ಸಾಕ್ಷಿ ಹೇಳ್ತಾ ಇದ್ದಾವೆ ಮತ್ತು ಅವು ಬಾಯಿಯಿಂದ ಹೇಳ್ತಾ ಇಲ್ಲ, ತಮ್ಮ ಕೃತಿಯಿಂದ, ತಮ್ಮ ಒಂದು ವೇಷಭೂಷಣಗಳಿಂದ, ತಮ್ಮ ಒಂದು ಕಟ್ಟಡಗಳ ರೂಪದಲ್ಲಿ ಅಥವಾ ಶಾಸನಗಳ ರೂಪದಲ್ಲಿ ತಮಗೆ ಆಗಿನ ಕಾಲದಲ್ಲಿ ನಡೆದಂಥ ಒಂದು ವಿಚಾರಗಳನ್ನು ನಮಗೆ ತಿಳಿಸೋದಕ್ಕೆ, ಮುಂದಿನ ಪೀಳಿಗೆಗೆ ಹೀಗೆ ಮಾಡಬೇಡಿ, ಹೀಗೆ ಮಾಡಿದ್ರಿಂದ ಹೀಗಾಯಿತು, ಹೀಗೆ ಮಾಡಿ ಹೀಗಾಗತ್ತೆ ಅನ್ನೋಂಥದ್ದು, ಏನು ಮಾಡಿದರೆ ಏನು ಮಾಡಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು, ಇದನ್ನು ತಿಳಿಸೋದಕ್ಕೆ ಇತಿಹಾಸ ನಮಗೆ ಬೇಕು. ಅದಕ್ಕೆ ಇತಿಹಾಸ ಎಲ್ಲ ವಿಷಯಗಳು ಎಷ್ಟೇ ಸೈಂಟಿಫಿಕ್ ಡೆವಲಪ್ಮೆಂಟ್ ಆದರೂ ಏನೇ ಆದ್ರೂ ನೆನ್ನೆ ನಡೆದಿದ್ದಕ್ಕೆ ಇವತ್ತಿಗೆ ಇತಿಹಾಸನೇ. ನೆನ್ನೆ ಯಾವುದೋ ಚಂದ್ರಯಾನ ನಡೀತು ಅಂದರೆ ಇವತ್ತಿಗೆ ಅದು ಇತಿಹಾಸವೇ. ಆ ಇತಿಹಾಸವನ್ನು ನೀವು ಹೇಳಲೇಬೇಕು. ಇತಿಹಾಸಕ್ಕೆ ಅದಕ್ಕೆ ಇತಿಹಾಸ ಡೆಡ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಬಟ್ ಇತಿಹಾಸ ಅನ್ನೋಂಥದ್ದು ಹೆಣಗಳ ರಾಶಿಯಲ್ಲಿ ಜೀವವನ್ನು ಹುಡುಕುವಂಥ ಕೆಲಸ ಇತಿಹಾಸ. ಆ ಇತಿಹಾಸ ಬೋಧಕಂದು ಅಷ್ಟೇ. ಆ ಹೆಣಗಳಿದಾವೆ ಅಂತಂದರೆ ಆ ಹೆಣಕ್ಕೆ ಜೀವವನ್ನು ತುಂಬಿ, ಅಥವಾ ಸತ್ತಂಥ ಕಥೆಗಳು ಅಥವಾ ನಡೆದಂಥ ಘಟನೆಗಳಿಗೆ ಜೀವವನ್ನು ತುಂಬಿ ನಿಮ್ಮ ಕಣ್ಣು ಮುಂದೆ ತೋರಿಸುವಂಥದ್ದು. ಈಗ ಬಾಹುಬಲಿ ಅಂತ ಬರುತ್ತೆ, ಅದೊಂದು ಕಥೆ ಅಂತ ಅಂದ್ಕೊಳ್ಳಿ. ಇತಿಹಾಸದಲ್ಲಿ ಸುಮಾರು ಕ್ಯಾರೆಕ್ಟರ್ಗಳನ್ನು ಅದರಿಂದ ಇನ್ಫ್ಲೂಯೆನ್ಸ್ ಆಗಿದೆ, ಅದನ್ನು ನಮ್ಮ ಕಣ್ಣು ಮುಂದೆ ತೋರಿಸುವಂಥದ್ದು. ಅದು ರಣರೋಚಕವಾಗಿ ಇರ್ತದೆ. ಅದನ್ನು ಎಂಜಾಯ್ ಮಾಡೋಂಥದ್ದನ್ನು ಕಲ್ತ್ಕೊಂಡಿದ್ರೆ ಇತಿಹಾಸ ಬೋಧನೆಯೂ ಅಷ್ಟೇ, ಇತಿಹಾಸ ಓದುವಿಕೆ ಅಷ್ಟೇ ರಸವತ್ತಾಗಿರ್ತದೆ ಬೇರೆ ಯಾವುದೇ ಸಬ್ಜೆಕ್ಟ್ಗಳಿಗಿಂತ ಅನ್ನೋಂಥದ್ದು ನನ್ನ ಭಾವನೆ. ಅದಕ್ಕೆ ಆಧಾರಗಳು ವೆರಿ ಇಂಪಾರ್ಟೆಂಟು. ಆ ಆಧಾರಗಳೇನಪ್ಪ ಅಂದರೆ ಶಾಸನಗಳು. ಶಾಸನಗಳು ಯಾವ್ಯಾವ ಇದ್ದಾವೆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ಅಂದರೆ ಐಹೊಳೆ ಶಾಸನ, ಬಾದಾಮಿ ಶಾಸನ, ಪಟ್ಟದಕಲ್ಲಿನ ಶಾಸನ ಇದೆ, ಹೈದರಾಬಾದಿನಲ್ಲಿ ಶಾಸನ ಇದೆ, ನೆರೂರು ಅನ್ನೋಂಥ ಕಡೆ ಶಾಸನ ಇದೆ, ಕಂಚಿಯಲ್ಲಿ ಶಾಸನ ಇದೆ, ಬಾದಾಮಿ ಶಾಸನ, ಮಹಾಕೂಟ ಸ್ತಂಭ ಶಾಸನ. ಇವು ಪ್ರಮುಖವಾದಂಥ ಶಾಸನಗಳು ಬಾದಾಮಿ ಚಾಲುಕ್ಯರ ರಾಜರ ಬಗ್ಗೆ, ಆಡಳಿತದ ಬಗ್ಗೆ, ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳಿಸುತ್ತೆ. ಕ್ಲಿಯರ್. ಸ್ಮಾರಕಗಳು ಇವು ಶಾಸನಗಳಾದವು. ಸ್ಮಾರಕಗಳೇನೇನು ತಿಳಿಸ್ತವೆ? ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಅಜಂತ, ಇಷ್ಟೂ ಕಡೆ ಬಾದಾಮಿ ಚಾಲುಕ್ಯರ ಒಂದು ಕಟ್ಟಡಗಳು ಇದ್ದಾವೆ. ಆ ಕಟ್ಟಡಗಳಿಂದ ನಮಗೆ ಸಾಮಾಜಿಕ ಜೀವನ ಹೇಗಿತ್ತು, ರಾಜಕೀಯ ಜೀವನ ಹೇಗಿತ್ತು, ಆರ್ಥಿಕ ಜೀವನ ಹೇಗಿತ್ತು, ಈ ವಿಚಾರಗಳು ಇಲ್ಲಿ ನಮಗೆ ತಿಳಿದು ಬರ್ತವೆ. ಅದಕ್ಕೆ ಇವೆರಡು ಇಂಪಾರ್ಟೆಂಟು. ಇದನ್ನು ಬಿಟ್ಟರೆ ಇನ್ನೇನು ಬರ್ಬೋದು? ನಾಣ್ಯಗಳು ಬರುತ್ತೆ, ಇನ್ನು ಕೃತಿಗಳು ಬರುತ್ತೆ. ಅದು ನಾನು ಪಾರ್ಟ್ 2 ಅಲ್ಲಿ ಹೇಳಬೇಕಾದಾಗ ಅದನ್ನು ವಿವರವಾಗಿ ಹೇಳ್ತೇನೆ. ಇಲ್ಲಿ ಜಸ್ಟು ನಿಮ್ಗೆ ಆಧಾರಗಳಿದ್ರಲ್ಲಿ ಮಾತ್ರ ಹೇಳ್ತಿದ್ದೇನೆ. ವಿದೇಶಿ ಬರಹಗಾರರು, ವಿದೇಶಿಗರು ಬಾದಾಮಿ ಚಾಲುಕ್ಯರ ಅಡ್ಮಿನಿಸ್ಟ್ರೇಷನ್ ಟೈಮಲ್ಲಿ ಬಂದಿದ್ದರು. ಅವರು ಸಹ ಬಾದಾಮಿ ಚಾಲುಕ್ಯರ ಬಗ್ಗೆ ಬರೆದಿಟ್ಟಿದ್ದಾರೆ. ಅದು ಹುಯೆನ್ಸಾಂಗ್ ಮತ್ತು ತಬರಿ ಅನ್ನೋಂಥವ್ರು ಆ ಬಾದಾಮಿ ಚಾಲುಕ್ಯರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕಲ್ಯಾಣಿ ಚಾಲುಕ್ಯರು ಸಹ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಶಾಸನಗಳನ್ನು ಹೊರಡಿಸಿದ್ದಾರೆ. ಅದು ನೀಲಗುಂದ ಶಾಸನ, ಹಂದಾರಿಕೆ ಶಾಸನದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತ? ಬಾದಾಮಿ ಚಾಲುಕ್ಯರು ಅನ್ನೋಂಥವರು ಅಯೋಧ್ಯೆಯನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ 59 ರಾಜರಲ್ಲಿ ಅದರಲ್ಲಿ 16 ಮಂದಿ ರಾಜರು ದಕ್ಷಿಣಕ್ಕೆ ವಲಸೆ ಬರ್ತಾರೆ. ಅವರು ಇಲ್ಲಿ ಬಂದು ಚಾಲುಕ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತಂದ್ಬಿಟ್ಟು ನೀಲಗುಂದ ಹಂದಾರಿಕೆ ಶಾಸನಗಳು ಹೇಳುತ್ತೆ. ನೋಡಿ ಇಲ್ಲಿ ವಿಶೇಷ ನೋಡಿ, ಹಿಂಗೆ ಓದ್ಕೊಂಡು ಹೋದ್ವಾ ಅಲ್ಲಿಗೆ ಇರಬಾರ್ದು. ಇಲ್ಲಿ ಹೇಳ್ತಾ ಇರೋದು ಯಾರು? ಕಲ್ಯಾಣಿ ಚಾಲುಕ್ಯರು. ಹೇಳ್ತಾ ಇರೋದು ಯಾರ ಬಗ್ಗೆ? ಬಾದಾಮಿ ಚಾಲುಕ್ಯರ ಬಗ್ಗೆ. ಯಾಕೆ ಇವರು ಅವ್ರ ಬಗ್ಗೆ ಹೇಳ್ತಿದ್ದಾರೆ? ಇವರು ಶತ್ರುಗಳೆಲ್ಲ ರಿಲೇಷನ್ಸು, ಅದರಿಂದ ಕೌಲು ಹೊಡೆದಿರೋಂಥದ್ದು, ಬ್ರದರ್ಸಿಂದ ಕೌಲು ಹೊಡೆದಿರೋಂಥದ್ದು. ಹಾಗಾಗಿ ಕಲ್ಯಾಣಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅದು ಎಂಥ ಮಾಹಿತಿ? ಆ ವಂಶ ಯಾವುದು, ಬಾದಾಮಿ ಚಾಲುಕ್ಯರ ವಂಶ ಯಾವುದು, ಈ ಆಗಿನ ಕಾಲಕ್ಕೆ ಚಾಲುಕ್ಯರ ಆಳ್ವಿಕೆ. ಈಗ ನಮ್ಮಲ್ಲಿ ನೀವು ಸಾಮಾನ್ಯವಾಗಿ ಇದನ್ನು ಹೆಂಗೆ ಅರ್ಥೈಸ್ಕೋಬೇಕು ಅಂದರೆ, ನಮ್ಮಲ್ಲಿ ಯಾರೋ ಒಬ್ಬ MLA ಆದರು, ನಮ್ಮಲ್ಲಿ ಯಾರೋ ವಿರಾಟ್ ಕೊಹ್ಲಿ ಅಂತ ಒಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಆದರು, ಅಥವಾ ನಮ್ಮಲ್ಲಿ ಯಾರೋ ಪ್ರಜ್ಞಾನಂದನ್ ಅಂತ ಒಬ್ಬ ಚೆಸ್ ಪ್ಲೇಯರ್ ಆದರು. ಈ ಥರದ್ದು ಯಾರೋ ಒಬ್ಬರು ದೊಡ್ಡ ಅಚೀವ್ಮೆಂಟ್ ಮಾಡಿದಾಗ ನಾವು ಹೇಳ್ಕೊಳ್ತೇವೆ ನಮ್ಮ ರಿಲೇಷನ್ಸ್ ಅವರು. ಮೊನ್ನೆ ಎಲೆಕ್ಷನಲ್ಲಿ ಗೆದ್ದಿದ್ದಾರಲ್ಲ, ಅವ್ರು ನಮ್ಗೆ ಮಾವ ಆಗಬೇಕು, ದೂರದ ಸಂಬಂಧಿ. ಇನ್ಯಾರು ಮೊನ್ನೆ ವಿರಾಟ್ ಕೊಹ್ಲಿ ಇದ್ದಾನಲ್ಲ, ಆತ ನಮಗೆ ದೂರದ ಸಂಬಂಧದಿಂದ ಬ್ರದರ್ ಆಗಬೇಕು, ಹಿಂಗೆ ಹೇಳ್ಕೊತಾರೆ. ಅದೇ ಯಾರೋ ಒಬ್ಬ ಕಳ್ಳತನ ಮಾಡ್ಕೊಂಡು ಬಂದ ಅಂತ ಅಂದ್ಕೊಳ್ಳಿ, ಆತನ್ನ ಹೇಳ್ಬೇಕಾದಾಗ ಅವನ್ಯಾರೋ ನಮ್ಗೆ ಹತ್ತಿರದ ರಿಲೇಟಿವ್ ಆದರೂ ಅವನ್ಯಾರೋ ನಮ್ಗೆ ಗೊತ್ತೇ ಇಲ್ಲ, ನಮಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಯಾವುದೇ ರಾಜವಂಶಗಳಿರಲಿ, ಅದರಲ್ಲಿ ಅಲ್ಲಲ್ಲಿ ಕೆಲವು ಕಡೆ ಅವರು ಮೆನ್ಷನ್ ಮಾಡ್ತಾರೆ. ಏನಂತ? ನಾವು ರಾಮನ ವಂಶಕ್ಕೆ ಸೇರಿದವರು, ನಾವು ಪಾಂಡವರ ವಂಶಕ್ಕೆ ಸೇರಿದವರು ಅಂತ. ಯಾಕೆ ಅಂದರೆ ಇಡೀ ಭಾರತವನ್ನು ಆವರಿಸಿರುವಂಥ ಒಂದು ಕರುಳ ಬಳ್ಳಿ ಅಂತ ಹೇಳ್ಬೋದು. ಅದು ಯಾವುದು ಅಂದರೆ ರಾಮಾಯಣ ಮತ್ತು ಮಹಾಭಾರತಗಳು. ಅದು ಈ ಮಣ್ಣಿನ ಕಥೆಗಳು, ಈ ದೇಶದ ಸೊಗಡು ಅದರಲ್ಲಿದೆ, ಈ ದೇಶದ ಸಂಸ್ಕೃತಿ ಅದರಲ್ಲಿದೆ. ಹಾಗಾಗಿ ನಾವು ಒಪ್ಪಿಕೊಳ್ಳದೆ ಹೋಗಲಿ ಸಿದ್ಧಾಂತಗಳೇನೇ ಇದ್ರೂ ಅದರಲ್ಲಿರುವಂಥ ಬಹುತೇಕ ಅಂಶಗಳು, ಅವಿಭಕ್ತ ಕುಟುಂಬ ಅನ್ನೋಂಥದ್ದಾಗಿರಲಿ, ಅಣ್ಣ ತಮ್ಮದಿರ ವಿಚಾರಗಳಾಗಿರಲಿ, ಹೆಣ್ಣಿನ ಮೇಲೆ ಆಸೆ ಪಡುವಂಥದ್ದಾಗಿರಲಿ, ಆಸ್ತಿ ಬಗ್ಗೆ ಘರ್ಷಣೆಗಳಾಗುವಂಥದ್ದಾಗಿರಲಿ, ಅದು ಈ ಮಣ್ಣಲ್ಲಿ ಬಂದಿರೋಂಥದ್ದು ಆ ಕಥೆಗಳ ರೂಪದಲ್ಲಿ ಹೇಳ್ತಾ ಹೋಗಿದ್ದಾರೆ.
ಅದರಿಂದ ನಮ್ಗೆ ಇಲ್ಲಿ ಏನು ಅರ್ಥ ಆಗಬೇಕು ಅಂತಂದರೆ ಆ ಕತೆಗಳ ವಂಶಕ್ಕೆ ಸೇರಿದವರು ಅಂತಂದರೆ ಇವರು ರಾಜವಂಶಕ್ಕೆ ಗೌರವ. ಈಗ MLA ನಮ್ಮ ರಿಲೇಟಿವ್ ಅಂತಂದಾಗ ನನ್ನ ಸಾಮಾನ್ಯ ಜನ ಗುರುತಿಸುವಂಥದ್ದು ಹೇಗಿರುತ್ತೆ, ಅಯ್ಯೋ ಅವ್ರು ರಿಲೇಟಿವ್ ಅಪ್ಪ MLA ಅಂತ. ಹಾಗೆ ಇವರೂ ಸಹ ರಾಮನ ವಂಶಕ್ಕೆ ಸೇರಿದವರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಈ ಶಾಸನಗಳಲ್ಲಿ ಹೇಳ್ಕೊಂಡಿದ್ದಾರೆ ಬಾದಾಮಿ ಚಾಲುಕ್ಯರನ್ನಂಥವ್ರು ಯಾವ ವಂಶಕ್ಕೆ ಸೇರಿದವರು ಅಂತ. ಯಾಕೆಂದರೆ ದಕ್ಷಿಣ ಭಾರತದ ಸಾಮಾನ್ಯ ಪ್ರಜೆಗಳು ಅಯ್ಯೋ ಅವರು ರಾಮನ ವಂಶಕ್ಕೆ ಸೇರಿದವರು ಅಂತ. ಉತ್ತರ ಭಾರತದಲ್ಲಿ ಆತ ಮರ್ಯಾದಾ ಪುರುಷ, ಈ ಥರ ತಂದೆ ಮಾತನ್ನು ಪಾಲನೆ ಮಾಡಿದಂಥವನು, ಏಕಪತ್ನಿ ವ್ರತಸ್ಥ, ಆತನ ಕಾಲದಲ್ಲಿ ಪಾದುಕೆಗಳು ರಾಜ್ಯವನ್ನು ಆಳ್ವಿಕೆ ಮಾಡ್ತವೆ, ಆತನ ಕಾಲದಲ್ಲಿ ವರ್ಷಕ್ಕಿಷ್ಟು ಮಳೆಯಾಗಿ ಸಾಮಾನ್ಯವಾಗಿ ಜನ ಎಲ್ಲ ಏನು ಬೆಳೆ ಪುಷ್ಟ ಇದರಿಂದ ಬದುಕಿದ್ರು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ, ಆ ಕಾನ್ಸೆಪ್ಟ್ ಈ ಜನಗಳಿಗೂ ಒಪ್ಪಿಗೆ ಆಗುತ್ತೆ ಅಂತ. ಮತ್ತು ಈಗ ಇದು ಹೇಳಿದ್ದೇನು, ಬಾದಾಮಿ ಚಾಲುಕ್ಯರು ಎಂಥವರು ಯಾವ ವಂಶಕ್ಕೆ ಸೇರಿದವರು ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಇದು. ಇನ್ನೊಂದು ಕಾನ್ಸೆಪ್ಟ್ ಇದೆ ಯಾವ ವಂಶಕ್ಕೆ ಸೇರಿದವರು ಅಂತಂದರೆ, ಬಿಲ್ಲಣ ವಿಕ್ರಮಾಂಕದೇವ ಚರ್ಚೆಯಲ್ಲಿ ಹೇಳ್ತಾನೆ, ಭೂಮಂಡಲವು ಅಂದರೆ ಈ ಭೂಮಿ ದುಷ್ಕರ್ಮಿಗಳಿಂದ ತುಂಬಿ ಹೋಗಿದೆ. ಈಗ ನಾವು ಏನು ವರಾಹ ಅವತಾರ ಬಂದಂಥ ಸಂದರ್ಭದಲ್ಲಿ ಹಾಗೆ ಹೇಳ್ತದೆ, ಭೂಮಿಯನ್ನು ರಕ್ಷಣೆ ಮಾಡೋದಕ್ಕೆ ವರಾಹ ಅಥವಾ ಹಂದಿ ಬಂತು ಅಂತ, ಭೂಮಿಯನ್ನು ಭೂದೇವಿಯನ್ನು ಕಾಪಾಡ್ದ ಅಂತ. ಹಾಗೆ ಇಲ್ಲೂ ಸಹ ಕೆಟ್ಟವರು ತುಂಬಿಕೊಂಡಿದ್ದಾರೆ ಭೂಮಿಯಲ್ಲಿ, ಅದು ಕೆಟ್ಟೋಗಿದೆ. ಅದಕ್ಕೆ ಅದನ್ನು ತೊಲಗಿಸೋದಕ್ಕೆ ವೀರಯೋಧನನ್ನು ಕರುಣಿಸು ಅಂತ ಅಂದ್ಬಿಟ್ಟು ಯಾರು ಕೇಳ್ತಾ ಇದ್ದಾರೆ, ಸೂರ್ಯನ ಕೇಳ್ತಾ ಇದ್ದಾನೆ. ಯಾಕೆಂದರೆ ಸೂರ್ಯ ತಾನೇ ಭೂಮಿಯನ್ನು ನೋಡೋಂಥದ್ದು ಯಾವಾಗಲೂ. ಅದಕ್ಕೆ ಸೂರ್ಯ ಆ ಭೂಮಿಯನ್ನು ನೋಡ್ತಾ ಹೇಳ್ತಿದ್ದಾನೆ. ಯಾರಿಗೆ ಹೇಳ್ತಿದ್ದಾನೆ, ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ. ಬ್ರಹ್ಮನ ತಾನೇ ಸೃಷ್ಟಿಕರ್ತ, ಭೂಮಿ ಮೇಲೆ ಜೀವಿ ಸೃಷ್ಟಿ ಮಾಡ್ತಾ ಇರೋದು ಆತ್ಮ ಅಂತ ತಾನೇ ನಾವು ನಂಬಿರೋದು. ಅದರಿಂದಾಗಿ ಸೂರ್ಯ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ, ನಾನು ದಿವಸ ಬೆಳಗ್ಗಿಂದ ಸಂಜೆವರೆಗೂ ನೋಡ್ತಾ ಇದ್ದೇನಪ್ಪ ಈ ಭೂಮಿ ಮೇಲೆ ಕೆಟ್ಟವ್ರು ತುಂಬೋಗಿದ್ದಾರೆ, ಇವ್ರನ್ನ ಸರಿಪಡಿಸೋದಕ್ಕೆ ಯಾರಾದರೂ ಒಬ್ಬರನ್ನ ಕಳಿಸು ಅಂತ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ. ಯಾರು, ಸೂರ್ಯ. ಇದು ಈ ಕಥೆ ಹೇಳ್ತಾ ಇರೋದು ಯಾವುದರಲ್ಲಿ, ವಿಕ್ರಮಾಂಕ ದೇವಚರಿತೆಯಲ್ಲಿ. ಇದನ್ನು ಬರೆದಂಥವ್ರು ಯಾರು, ಬಿಲ್ಲಣ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟು. ಆವಾಗ ಬ್ರಹ್ಮ ಏನು ಮಾಡ್ತಾನೆ, ಅದು ಸೂರ್ಯ ಯಾವಾಗ ಕೇಳ್ತಾ ಇರೋದು, ಈ ಥರ ಒಬ್ಬ ಮುನಿ ಸೂರ್ಯನಿಗೆ ಈ ಥರ ಏನು ಸಂಧ್ಯಾ ವಂದನೆ ಮಾಡೋದು ಅಥವಾ ಬೆಳಗಿನ ಸೂರ್ಯೋದಯದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಅಂತಾರಲ್ಲ, ಆ ಸಂದರ್ಭದಲ್ಲಿ ಈ ಸಿಚುಯೇಷನಲ್ಲಿ ಸೂರ್ಯ ಬ್ರಹ್ಮನನ್ನು ಕೇಳ್ತಾ ಇರೋದು. ಆಗ ಬ್ರಹ್ಮ ಏನು ಮಾಡ್ತಾನೆ, ಈತನ ಕೈ ಒಳಗಡೆ ನೋಡ್ತಾನಂತೆ. ಯಾರೋ ಈ ಥರ ಇದು ಮಾಡ್ತಾ ಇದ್ದಾನಲ್ಲ, ಆತನ ಕೈ ಒಳಗಡೆ ನೋಡಿದಾಗ ಆ ಕೈಯಿಂದ ಜನಿಸಿದಂಥವರು ಚಲುಕ ಅಂತಂದರೆ ಅದು ಬೊಗಸೆ ಅಂತ. ಚೊಲುಕದ ಹತ್ರ ನೋಡ್ತಾನಂತೆ. ಯಾರೋ ಸೂರ್ಯನ ಮನವಿಯನ್ನು ಪರಿಗಣಿಸಿದಂಥ ಬ್ರಹ್ಮ ಆ ಚಲುಕದ ಹತ್ರ ನೋಡಿದ. ಆವಾಗ ಅದರಿಂದ ಒಬ್ಬ ವ್ಯಕ್ತಿ ಉದಯಿಸ್ತಾನೆ. ಚಲುಕದಿಂದ ಜನಿಸಿದಂಥವರು, ಚಲುಕ ಅಂದರೆ ಬೊಗಸೆಯಲ್ಲಿ ಜನಿಸಿದಂಥವರು ಯಾರು, ಬಾದಾಮಿ ಚಾಲುಕ್ಯರು. ಏನಕ್ಕೆ ಜನಿಸಿದ್ರು, ಭೂಮಿಯನ್ನು ರಕ್ಷಣೆ ಮಾಡೋದಕ್ಕೆ. ಯಾಕೆ ಅಂದರೆ ಭೂಮಿ ಮೇಲೆ ಕೆಟ್ಟವರು ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದ್ಯಾರು, ಸೂರ್ಯ. ಹೇಳಿದ್ಯಾರಿಗೆ, ಬ್ರಹ್ಮನಿಗೆ ಯಾಕೆ ಹೇಳ್ದ, ಜೀವಿಯನ್ನು ಸೃಷ್ಟಿ ಮಾಡ್ತಾನೆ ಅಂತ. ಹಾಗಾಗಿ ಬ್ರಹ್ಮ ಜೀವಿಯನ್ನು ಸೃಷ್ಟಿ ಮಾಡ್ದ. ಅದಕ್ಕೆ ಇವ್ರ ರಾಜಲಾಂಛನ ಹೇಗಿದೆ, ಭೂಮಿಯನ್ನು ರಕ್ಷಣೆ ಮಾಡುವಂಥ ವರಾಹ ರಾಜಲಾಂಛನ ಆಗಿದೆ. ಅದಕ್ಕೆ ಇವರು ಭೂಮಿ ಮೇಲೆ ಇರೋಂಥ ಕೆಟ್ಟವ್ರನ್ನ ಇದನ್ನು ರಕ್ಷಣೆ ಮಾಡೋದಕ್ಕೆ ಬಂದಿದ್ದಾನೆ. ಅದರಿಂದಾಗಿ ನೋಡಿ ಎಷ್ಟು ಅದ್ಭುತವಾದಂಥ ಕಥೆ ಅಲ್ವಾ. ಮರೀರಿ ನೋಡೋಣ, ಈಗ ಚಾಲೆಂಜ್ ಮಾಡ್ತೀನಿ, ಮರೀರಿ ನೋಡೋಣ. ಇದು ಓದುವಂಥ ವಿಧಾನ, ಇದು ಇತಿಹಾಸಕ್ಕಿರುವಂಥ ಗಮ್ಮತ್ತು, ಇದು ಇತಿಹಾಸದಲ್ಲಿರುವಂಥ ಸೆಳೆತ. ಅದು ನಮ್ಮನ್ನು ಕರೆಕ್ಟಾಗಿ ಅದು ಒಂಥರ ಸುಳಿತರ, ಅದು ನಮ್ಮನ್ನು ಎಳ್ಕೊಂಡು ಬಿಡ್ತು ಅಂದರೆ ಅನಂತರ ನಾವು ಅದರಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ನಮ್ಮನ್ನು ಡೀಪಾಗಿ ಕರ್ಕೊಂಡು ಹೋಗುತ್ತೆ. ನಾವು ಎಂಥ ವಿಷಯವನ್ನು ಬೇಕಾದ್ರೆ, ಇದು ಪರೀಕ್ಷೆಗೋಸ್ಕರ ಅಂತಲೇ ಅಲ್ಲ, ಇದನ್ನು ಎಂಜಾಯ್ ಮಾಡೋದನ್ನ ಕಲಿಬೇಕು ನಾವು. ಅದು ಓದುವ ಒಂದು ಲಕ್ಷಣ. ವಿದ್ವಾಂಸರುಗಳಾದ ಇದು ವಿಕ್ರಮಾಂಕ ಎಂಥ ಅದ್ಭುತ ಕಥೆ ಹೇಳ್ಬೋದು ಗೊತ್ತಾ. ಬಾದಾಮಿ ಚಾಲುಕ್ಯರು ಬೊಗಸೆಯಲ್ಲಿ ಜನಿಸಿದರು ಅಂತ ಹೇಳುವಂಥ ಕೃತಿ ಯಾವುದು, ಶಾಸನ ಯಾವುದು ಅಂತ ಕೇಳ್ಬೋದು. ಕೃತಿ ಯಾವುದು ಅಂದರೆ ವಿಕ್ರಮಾಂಕ ದೇವಚರಿತೆ. ರಾಮನ ಗೋತ್ರಕ್ಕೆ ಸೇರಿದಂಥವರು, ರಾಮನ ವಂಶಕ್ಕೆ ಸೇರಿದವರು, ಅಯೋಧ್ಯೆಯನ್ನು ಆಳ್ವಿಕೆ ಮಾಡಿದಂಥವ್ರು ಸೇರಿದವರು ಅಂತ ಹೇಳೋಂಥದ್ದು ಯಾವುದು, ಕಲ್ಯಾಣಿ ಚಾಲುಕ್ಯರ ಶಾಸನ. ಇವು ಒಂಥರ ಏನು ದಂತಕಥೆಗಳ ರೀತಿ ಹೇಳೋಂಥದ್ದು. ಆದರೆ ಈ ವಿದ್ವಾಂಸರುಗಳಾದಂಥ ಡಾಕ್ಟರ್ ಹಾರ್ನೆಲ್ಟು, V.S. ಸ್ಮಿತ್ತು, ಪ್ಲೀಟು, B.L. ರೈಸು ಇವರೆಲ್ಲರೂ ಅಧ್ಯಯನ ಮಾಡಿದ ಪ್ರಕಾರ ಇವರೊಂದು ಮಾಹಿತಿ ಹೇಳ್ತಾರೆ. ಏನಂತ, ಚಾಲುಕ್ಯರ ಮೂಲ ಭಾರತ ಅಲ್ಲ, ಇವರು ತುರ್ಕಿ ಅಥವಾ ಇರಾಕಿನ ಸೆಲ್ಯೂಸಿಡ್ ಅನ್ನೋಂಥ ವಂಶಕ್ಕೆ ಸೇರಿದಂಥವರು. ಅಲ್ಲಿಂದ ಭಾರತಕ್ಕೆ ವಲಸೆ ಬಂದು ಅನಂತರ ಇಲ್ಲಿ ನೆಲೆ ನಿಂತು ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅಂತ ಇವರು ಹೇಳ್ತಾರೆ. ಇದನ್ನೇನು ಕೇಳ್ಬೋದು, ಕರ್ನಾಟಕವನ್ನು ಆಳಿದಂಥ ಯಾವ ರಾಜವಂಶ ಅಥವಾ ದಕ್ಷಿಣ ಭಾರತವನ್ನು ಆಳಿದಂಥ ಯಾವ ರಾಜವಂಶ, ತುರ್ಕಿ ಮೂಲಕ್ಕೆ ಸೇರಿದಂಥವರು, ಸೆಲ್ಯೂಸಿಡ್ ಇದಕ್ಕೆ ಸೇರಿದವರು ಅಥವಾ ಇರಾಕಿನ ಮೂಲದವರು. ಇರಾಕ್ ಅಂತಂದರೆ ಆಗಿನ ಕಾಲದಲ್ಲಿ ಏನು ನಾವು ಮೆಸೊಪಟೋಮಿಯಾ ಅಂತ ಕರಿತೀವಲ್ವ, ಅದು ಇರಾಕು. ಈಗ ಪರ್ಷಿಯಾ ಅಂತ ಕರಿತೀವಲ್ವ, ಇದು ಇರಾನ್ ಅಂತ ಕರಿತೀವಲ್ಲ, ಅದು ಪರ್ಷಿಯಾ. ಆ ಭಾಗಕ್ಕೆ ಸೇರಿದವರು ಯಾವ ರಾಜವಂಶ ಅಂತ ಕೇಳಿದ್ರೆ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಇರಾಕಿನ ಮೂಲಕ್ಕೆ ಅಥವಾ ಸೆಲ್ಯೂಸಿಡ್ ಇದಕ್ಕೆ ಸೇರಿದಂಥವ್ರು ಅಂತ ಹೇಳಿದಂಥವ್ರು ಯಾರು, B.L. ರೈಸು, ಆರ್ನೆಲ್ಟು, V.S. ಸ್ಮಿತ್ತು, ಪ್ಲೀಟು. ಇಷ್ಟು ಅದ್ಭುತವಾದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಬಹುದು. ಇನ್ನೊಂದು ವಾಸ್ತವ ಏನಂತಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡೋಂಥದ್ದು ಇದನ್ನು ಚಲ್ಲಿಕೆ ಅಂತ ಕರಿತೀವಿ.
ಚೆನಿಕೆ ಅಂತಲೂ ಕರಿತೀವಿ, ಸನಿಕೆ ಅಂತಲೂ ಕರಿತೀವಿ. ಇದು ಅಗ್ರಿಕಲ್ಚರಲ್ಲಿ ತುಂಬ ಪ್ರಮುಖವಾಗಿ ನೇಗಿಲನ್ನು ಬಿಟ್ಟರೆ ಅತಿ ಹೆಚ್ಚು ಬಳಕೆ ಮಾಡುವಂಥ ಒಂದು ಉಪಕರಣ ಯಾವುದು ಅಂತಂದರೆ ಅದು ಚಲಿಕೆ ಅಥವಾ ಚನಿಕೆ ಆಗಿರುತ್ತೆ. ಇದು ಉಪಕರಣವನ್ನು ಬಳಕೆ ಮಾಡ್ತಾಯಿದ್ರು ಅವರು ಹೆಚ್ಚಿಗೆ, ಆದರೂ ಅಗ್ರಿಕಲ್ಚರ್ ಫ್ಯಾಮಿಲಿಯವರು. ಅದರಿಂದಾಗಿ ಈ ಚಾಲುಕ್ಯ ಅನ್ನುವಂಥದ್ದು, ಚಲಿಕೆಯಿಂದ ಚಾಲುಕ್ಯ ಅನ್ನುವಂಥದ್ದು ಹುಟ್ಟಿದೆ. ಇವರು ಕರ್ನಾಟಕದವರೇ, ಮೂಲತಃ ಕನ್ನಡಿಗರೇ. ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಂಥವರು ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅಂತ ಈ ಮಾಹಿತಿಯನ್ನು ಹೇಳ್ತದೆ. ಈಗ ನೋಡಿ, ನಿಮಗೆ ಬಾದಾಮಿ ಚಾಲುಕ್ಯರು ಯಾವ ರೀತಿ ಆಳ್ವಿಕೆಯನ್ನು ಆರಂಭ ಮಾಡಿದ್ರು ಅನ್ನೋದಕ್ಕೆ ಇರುವಂಥ ಆಧಾರಗಳು ಯಾವ್ಯಾವುದು ಅಂದರೆ, ಒಂದು ಅಯೋಧ್ಯೆಯಿಂದ ಬಂದು ಆಳ್ವಿಕೆ ಮಾಡಿದ್ರು, ಇನ್ನೊಂದು ಇರಾಕ್ ಅಥವಾ ಆ ಕಡೆಯಿಂದ ಸೆಲ್ಯೂಸಿಡ್ ಇದರಿಂದ ಬಂದು ಆಳ್ವಿಕೆ ಮಾಡಿದ್ರು, ಇನ್ನೊಂದು ಬೊಗಸೆಯಲ್ಲಿ ಜನಿಸಿ ಆಳ್ವಿಕೆ ಮಾಡಿದರು. ಈ ಇಷ್ಟು ಮಾಹಿತಿಯನ್ನು ಹೇಳ್ಬೋದು. ಇವರ ಮೂಲ ಸ್ಥಾಪಕ ಜಯಸಿಂಹ ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರೆ 500, ಎಷ್ಟು ಆಳ್ವಿಕೆ ಮಾಡಿದ 20 ವರ್ಷ, 520. ಬಾದಾಮಿ ಚಾಲುಕ್ಯದ ವಂಶದ ಸ್ಥಾಪಕನಾದಂಥ ಈತನು ಗಂಗರ ಅರಸನಾದ ದುರ್ವಿನೀತನ ಮಗಳನ್ನು ವಿವಾಹವಾಗಿದ್ದ. ಇದು ಸಾಮಾನ್ಯವಾಗಿ ನೀವು ಕಂಪೇರ್ ಮಾಡ್ಬೋದು. ಈ ಜಯಸಿಂಹ ಅನ್ನೋಂಥವನೇನಾಗಿರ್ತಾನೆ, ಆಗಿನ ಕಾಲಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿಯಾಗಿರ್ತಾನೆ, ಅಗ್ರಿಕಲ್ಚರಲ್ಲಿ ಇದು ಮಾಡಿ ಸಾಧನೆ ಮಾಡಿ ಅಥವಾ ಇನ್ಯಾವುದೋ ಒಂದು ಇದರಿಂದಾಗಿ ತುಂಬ ಸಮರ್ಥ ವ್ಯಕ್ತಿಯಾಗಿರ್ತಾನೆ. ಅಂಥ ವ್ಯಕ್ತಿಗೆ ರಾಜವಂಶಸ್ಥರ ಮಕ್ಕಳನ್ನು ಕೊಟ್ಟು ವಿವಾಹ ಮಾಡಲಾಗುತ್ತೆ. ಮುಂದೆ ಅವರೇ ಇವರನ್ನು ಸೋಲಿಸಿ ರಾಜವಂಶವನ್ನು ಸ್ವತಃ ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದನ್ನು ಗಮನಿಸ್ತೀವಿ. ಅಲ್ಲಿಗೆ ಗಂಗರ ರಿಲೇಟಿವು ಬಾದಾಮಿ ಚಾಲುಕ್ಯರ ವಂಶಸ್ಥಾಪಕ, ಇದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಇದು ನೆನ್ಪಿಟ್ಕೊಬಿಡ್ಬೇಕು, ಕದಂಬರಾದ ನಂತರ ಗಂಗರು, ಕದಂಬರನ್ನು ಸೋಲಿಸಿ ಆಳ್ವಿಕೆಗೆ ಬರೋಂಥವ್ರು ಗಂಗರನ್ನು ಸೋಲಿಸಿ ಆಳ್ವಿಕೆಗೆ ಬರೋಂಥವ್ರು ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಆಳ್ವಿಕೆಗೆ ಬರೋಂಥವ್ರು ರಾಷ್ಟ್ರಕೂಟರನ್ನು ಸೋಲಿಸಿ ಆಳ್ವಿಕೆಗೆ ಬರೋಂಥವ್ರು ಕಲ್ಯಾಣಿ ಚಾಲುಕ್ಯರನ್ನು ಸೋಲಿಸಿ ಆಳ್ವಿಕೆಗೆ ಬರೋಂಥವ್ರು ಹೊಯ್ಸಳರು. ಇವರ ನಡುವೆ ಯಾರು ಸೋಲಿಸ್ತಾರೋ ಅವ್ರ ನಡುವೆ ಬ್ಲಡ್ ರಿಲೇಷನ್ನು ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಅದು ಕಂಟಿನ್ಯೂಷನ್, ಯಾರಾದ ನಂತರ ಯಾರು ಆಳ್ವಿಕೆಗೆ ಬಂದರು. ಈ ಥರದ್ದು ಒಂದು ಸೀರೀಸ್ ನಮಗೆ ನೆನಪಲ್ಲಿದ್ದು ಬಿಟ್ಟರೆ ಸುಮಾರು ಪ್ರಶ್ನೆಗಳಿಗೆ ಲಾಜಿಕಲಿ ಆನ್ಸರ್ ಮಾಡುವಂಥ ಅವಕಾಶ ಇರುತ್ತೆ. ನಂತರ ಇಲ್ಲಿ ಅದ್ಭುತವಾದಂಥ ಪ್ರಶ್ನೆ, ಈಗ ಸೀರೀಸ್ ಹೇಳಿದ್ನಲ್ಲ, ಅದ್ಭುತವಾದಂಥದ್ದು ನೆನಪು ಬರ್ಬೇಕು ನಿಮ್ಗಲ್ಲಿ. ಏನು ಗೊತ್ತಾ, ಬಾದಾಮಿ ಚಾಲುಕ್ಯರು ಅನಂತರ ಮಧ್ಯದಲ್ಲಿ ರಾಷ್ಟ್ರಕೂಟರು ಬರ್ತಾರೆ, ಮತ್ತು ಅನಂತರ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ. ಇಬ್ಬರು ಚಾಲುಕ್ಯರ ನಡುವೆ ಆಳ್ವಿಕೆಗೆ ಬಂದಂಥ ರಾಜವಂಶ ಯಾವುದು ಅಂದರೆ ರಾಷ್ಟ್ರಕೂಟರು. ಎಂಥ ಅದ್ಭುತವಾದಂಥ ವಿಚಾರ ಅಲ್ವಾ? ಹೀಗೆ ನಾವು ವಿಷಯಗಳನ್ನು ಅರ್ಥೈಸ್ಕೊಳ್ಳಬೇಕು. ಗಂಗರ ರಿಲೇಟಿವ್ ಆಗಿದ್ದ, ಎಸ್ಪೆಷಲಿ ದುರ್ವಿನೀತನ ಮಗಳನ್ನು ವಿವಾಹ ಆಗಿದ್ದ. ಮಗಳ ಗಂಡ ಆಗ್ತಾನೆ, ಅವಾಗ ಇಲ್ಲಿ ಅಳಿಯ ಅಂತ ಬರಬೇಕು ಅಲ್ವಾ? ಅಳಿಯ ಯಾರು? ದುರ್ವಿನೀತನ ಅಳಿಯನಾದಂಥ ಜಯಸಿಂಹ ಇದನ್ನು ಬಾದಾಮಿ ಚಾಲುಕ್ಯರ ವಂಶದ ಆಳ್ವಿಕೆಯನ್ನು ಆರಂಭ ಮಾಡ್ದ ಅಂತ. ರಣರಾಗ ಅಂತ ಬರ್ತಾನೆ, 520ರಿಂದ 540 ತನಕ. ಈತನು ಸಹ 20 ವರ್ಷ ಆಳ್ವಿಕೆ ಮಾಡ್ತಾನೆ. ಜಯಸಿಂಹನ ನಂತರ ಆಳ್ವಿಕೆಗೆ ಬಂದಂಥ ಆತನ ಮಗ ಆಗ್ತಾನೆ. ಅನಂತರ ಈತ ಏನಂತ ಅದ್ಭುತ ಸಾಧನೆಗಳಿರೋದಿಲ್ಲ. ಅನಂತರ ಬೇರೆ ರಾಜ ಆಳ್ವಿಕೆಗೆ ಬರ್ತಾನೆ. ಆತ ಯಾರಂದರೆ 1ನೇ ಪುಲಿಕೇಶಿ. ಈತ ಕ್ರಿಸ್ತಶಕ 540ರಿಂದ 566ರವರೆಗೆ ಆಳ್ವಿಕೆ ಮಾಡ್ತಾನೆ. 1ನೇ ಪುಲಿಕೇಶಿಯನ್ನು ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಯಾಕೆ ಅಂತಂದರೆ ಜಯಸಿಂಹ ಅನಂತರ ಬರುವಂಥ ರಣರಾಗ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಅವರ ಆಶ್ರಯದಲ್ಲೇ, ಅವರ ಶೇಡಲ್ಲೇ, ಅವರ ನೆರಳಲ್ಲೇ ಇರ್ತಾರೆ. ಯಾರ ನೆರಳಲ್ಲಿ? ಗಂಗರ ನೆರಳಲ್ಲಿ. ಯಾಕೆಂದರೆ ಅವರು ಬ್ಲಡ್ ರಿಲೇಷನ್ ಇತ್ತು, ಅವರು ವೈವಾಹಿಕ ಸಂಬಂಧಗಳಿತ್ತು. ಆದರೆ 1ನೇ ಪುಲಿಕೇಶಿ ಇವೆಲ್ಲದರಿಂದ ಹೊರಗಡೆ ಬಂದಿರ್ತಾನೆ. ಅದರಿಂದಾಗಿ ಈತನನ್ನು ನಿಜವಾದ ಸ್ಥಾಪಕ ಅಂತ ಕರೀತಾರೆ. ನಂತರ ಈತ ಕದಂಬರಲ್ಲಿ ಅಳದುಳಿದು ಇದ್ದಂಥ ಕದಂಬರನ್ನು ಸೋಲಿಸಿ ಸ್ವತಂತ್ರ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಸರಿ ಹೇಳ್ಬಿಡ್ತೀನಿ. ಒಂದು ಕುದುರೆ ಇರುತ್ತೆ, ಆ ಕುದುರೆಗೆ ಅಶ್ವಮೇಧ ಕುದುರೆ ಅಥವಾ ಇದು ಅಂತ ಅಂದ್ಬಿಟ್ಟು ಅದಕ್ಕೆ ಹಣೆ ಪಟ್ಟಿ ಹಾಕ್ತಾರೆ. ಅದನ್ನು ಕುದುರೆಯನ್ನು ಬಿಟ್ಬಿಡ್ತಾರೆ. ಆ ಕುದುರೆ ಎಷ್ಟು ಪ್ರದೇಶಕ್ಕೆ ಹೋಗುತ್ತೋ ಅಷ್ಟು ಪ್ರದೇಶಕ್ಕೆ ಅದರ ಹಿಂದೆ ಸೈನ್ಯ ಹೋಗ್ತಾ ಇರುತ್ತೆ. ಯಾರಾದರೂ ಆ ಕುದುರೆ ಎಷ್ಟು ಓಡಾಡುತ್ತೋ ಅಷ್ಟೂ ರಾಜ್ಯ ಆ ರಾಜನಿಗೆ ಸೇರಿದ್ದು. ಇಲ್ಲ, ಈಗ ನಮ್ಮ ರಾಜ್ಯಕ್ಕೆ ಬಂದುಬಿಡ್ತು, ನಾನು ರಾಜ ಇದ್ದೀನಿ, ನಾನು ರಾಜ ಒಪ್ಪೋದಿಲ್ಲ ಅವನು ಕುದುರೆ ಇಲ್ಲಿಗೆ ಬಂದಿದ್ದಕ್ಕೆ, ಆ ಕುದುರೆ ಹಿಡಿದು ಕಟ್ಟಾಕ್ತೀನಿ. ನೀವು ಅದಕ್ಕೆ ರಾಮ ಮತ್ತು ಲವಕುಶರದ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಕುದುರೆ ಹಿಡಿದು ಕಟ್ಟಾಕ್ತೀನಿ, ಯಾಕೆಂದರೆ ನನ್ನ ರಾಜ್ಯ ನಿನಗೆ ಸೇರೋದಕ್ಕೆ ಬಿಡೋದಿಲ್ಲ. ಮತ್ತೇನು ಮಾಡಬೇಕು? ಅವರ ನಡುವೆ ಯುದ್ಧ ನಡೆಯುತ್ತೆ. ಅವ್ರು ಗೆದ್ದರೆ ಅವ್ರದ್ದು ರಾಜ್ಯ, ನಾನು ಗೆದ್ದರೆ ನನ್ನದು ರಾಜ್ಯ. ಇದನ್ನು ಅಶ್ವಮೇಧ ಯಾಗ ಅಂತ ಕರಿತೇವೆ, ಯಜ್ಞ ಅಂತ ಕರಿತೇವೆ. ಆ ಥರದ ಅಶ್ವಮೇಧ ಯಾಗವನ್ನು ಮಾಡಿದ್ದ ಆ ಕಾಲದಲ್ಲಿ ಇದಿಷ್ಟು ಮಾಹಿತಿಯನ್ನು ಯಾವ ತಿಳಿಸುತ್ತೆ? ಬಾದಾಮಿ ಶಾಸನ. ಇದು ಇಂಪಾರ್ಟೆಂಟು. 1ನೇ ಪುಲಿಕೇಶಿ ಅಶ್ವಮೇಧ ಯಾಗ ಮಾಡಿದ ಅಂತ ತಿಳಿಸೋದು ಯಾವುದು? ಬಾದಾಮಿ ಶಾಸನ. ಕದಂಬರನ್ನು ಸೋಲಿಸಿದ ಅಂತ ತಿಳಿಸೋದು ಯಾವುದು? ಬಾದಾಮಿ ಶಾಸನ. ಇವನು ಬಾದಾಮಿ ಕೋಟೆಯನ್ನು ನಿರ್ಮಿಸಿದ, ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ಅದಕ್ಕಿಂತ ಮುಂಚೆ ನಾನು ಅದಕ್ಕೆ ಹೇಳಿದ್ದು, ಜಯಸಿಂಹನಂತವರಾಗಿರಲಿ ರಣರಾಗ ಆಗಿರಲಿ ಒಂದು ಪೊಲಿಟಿಕಲ್ ಒಂದು ಸೆಟಪ್ಪನ್ನು ಮಾಡಿರಲಿಲ್ಲ. ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದಕ್ಕೆ ಸಣ್ಣ ಪುಟ್ಟದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ರಾಜವಂಶದ ರಿಲೇಷನ್ಶಿಪ್ ಇದ್ದಿದ್ದರಿಂದ ಅವ್ರನ್ನ ಸ್ವತಂತ್ರವಾಗಿರೋದಕ್ಕೆ ಬಿಟ್ಟಿದ್ರು. ಆದರೆ ಈತ 1ನೇ ಪುಲಿಕೇಶಿ ಅಂತವನು ಕೋಟೆಯನ್ನು ಕಟ್ಟಿಕೊಂಡ, ಅಲ್ಲೇ ರಾಜಧಾನಿಯನ್ನು ಮಾಡಿಕೊಂಡ, ಜೊತೆಗೆ ಅಶ್ವಮೇಧ ಯಾಗವನ್ನು ಮಾಡಿದ. ಹಾಗಾಗಿ ಆತ ನಿಜವಾದ ಸ್ಥಾಪಕ. 1ನೇ ಪುಲಿಕೇಶಿ ರಣರಾಗನ ಮಗನೆಂದು
ಜಯಸಿಂಹನ ಮಗನೆಂದು ಮೊಮ್ಮಗನೆಂದು ಐಹೊಳೆ ಶಾಸನ ಹೇಳುತ್ತೆ. ಇದು ಇಂಪಾರ್ಟೆಂಟ್, ನೀವು ಇಲ್ಲಿ ಗಮನಿಸಬೇಕು. ಇದರಿಂದ ಐಹೊಳೆ ಶಾಸನದಿಂದ ಇವ್ರ ಮೂಲ ಯಾವುದು ಅಂತ ಗೊತ್ತಾಗುತ್ತೆ. ಯಾವ ಮೂಲ? ಜಯಸಿಂಹ ಅನ್ನಂಥವನು ಇದ್ರ ವಂಶಸ್ಥಾಪಕ. ಯಾಕಂದರೆ ಜಯಸಿಂಹನ ಮಗ ಏನೋ ರಣರಾಗ ಆದ ನಂತರ ಬರೋಂಥವನು 1ನೇ ಪುಲಿಕೇಶಿ. 1ನೇ ಪುಲಿಕೇಶಿ ಜಯಸಿಂಹನಿಗೆ ಮೊಮ್ಮಗ ಆಗ್ತಾನೆ ಅಂತ ಯಾರು ಹೇಳ್ತಾ ಇದ್ದಾರೆ? ಐಹೊಳೆ ಶಾಸನ ಹೇಳ್ತಾ ಇದೆ. ಇದರಿಂದ ನಮ್ಗೆ ಆತನೇ ಮೂಲ ಈ ಬಾದಾಮಿ ಚಾಲುಕ್ಯರಿಗೆ ಅಂತ ಇನ್ನೊಂದು ಪ್ರೂಫ್ ಸಿಗುತ್ತೆ. ಕದಂಬರ ಮಾಂಡಲಿಕನಾಗಿದ್ದು ಅನಂತರ ಸ್ವತಂತ್ರ ಆಗ್ತಾನೆ. ಯಾರೋ ಜಯಸಿಂಹ ಅನ್ನಂಥವನು ಅಥವಾ ಈ 1ನೇ ಪುಲಿಕೇಶಿ ಅಂತವರು. 1ನೇ ಪುಲಿಕೇಶಿ 543ರಲ್ಲಿ ಬಾದಾಮಿಯಲ್ಲಿ ಕೋಟೆ ಕಟ್ಟಿಸಿದ ವಿವರವೂ ಸಹ ಐಹೊಳೆ ಶಾಸನದಲ್ಲಿದೆ. ನೋಡಿ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 500ರಲ್ಲಿ, ಬಟ್ ಕೋಟೆ ಕಟ್ಕೊಂಡಿದ್ದು 43 ವರ್ಷಗಳ ನಂತರ 543ರಲ್ಲಿ. ಆದ್ದರಿಂದ ಅನಂತರ ಬಾದಾಮಿ ಅವ್ರಿಗೆ ರಾಜಧಾನಿಯನ್ನಾಗಿ ಮುಂದುವರಿತದೆ. ಮಂಗಳೇಶ ಮಹಾಕೂಟ ಸ್ತಂಭ ಶಾಸನ ಅನ್ನಂಥದ್ದು ಹೇಳ್ತದೆ ಆತನ ಬಗ್ಗೆ. 1ನೇ ಪುಲಿಕೇಶಿಯ ಪ್ರಿಯ ತನುಜ ಎಂದು ವರ್ಣಿಸುತ್ತೆ. ಅದರಲ್ಲಿ ಈತ ಕೈಗೊಂಡ ಅಶ್ವಮೇಧ ಯಾಗ ಮತ್ತು ಹಿರಣ್ಯ ಗರ್ಭ ಯಾಗ ಬಗ್ಗೆ ಮಾಹಿತಿ ನೀಡುತ್ತೆ. ನೋಡಿ, ಅಶ್ವಮೇಧ ಯಾಗ, ಇದು ಕುದುರೆ, ಇದು ಅಶ್ವಮೇಧ ಕುದುರೆ. ಇದು ನೋಡಿ, ಹಿಂದೆ ಈ ಥರ ಸೈನ್ಯ ಹೋಗ್ತಾ ಇರುತ್ತೆ. ಎಲ್ಲಿ ಹೋಗುತ್ತೆ ಈ ಕುದುರೆ, ಎಷ್ಟು ಪ್ರದೇಶಕ್ಕೆ ಹೋಗುತ್ತೋ ಅಷ್ಟು ಪ್ರದೇಶ ಈ ರಾಜನಿಗೆ ಸೇರಿದ್ದು. ಇಲ್ಲ ನಮ್ಮ ರಾಜ್ಯ ಈಗ ಇಲ್ಲಿ ಯಾರ್ದೋ ಒಬ್ಬ ರಾಜ್ಯ ಇತ್ತು, ಆ ರಾಜ್ಯಕ್ಕೆ ಬಂದುಬಿಟ್ರು. ಇಲ್ಲಿ ರಾಜ್ಯ ಇತ್ತು, ಈ ರಾಜ್ಯಕ್ಕೆ ಕುದುರೆ ಬಂತು, ಇಲ್ಲಿರುವಂಥ ರಾಜ ಒಪ್ಪಲಿಲ್ಲ. ಆವಾಗೇನು ಮಾಡ್ತಾನೆ, ಈತ ಈ ಕುದುರೆಯನ್ನು ಕಟ್ಟಾಕ್ತಾನೆ. ಕಟ್ಟಾಕಿದಾಗ ಏನಾಗುತ್ತೆ, ಇವರ ನಡುವೆ ಇಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರು ಈ ಕುದುರೆ ಸಮೇತ ಆ ರಾಜ್ಯವು ಅವ್ರಿಗೆ ಸೇರುತ್ತೆ. ಇದು ಅಶ್ವಮೇಧ ಯಾಗ ಅನ್ನೋಂಥದ್ದು. ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಡೀತು ಅಂತ ಹೇಳ್ತಿರೋಂಥದ್ದು. 1ನೇ ಕೀರ್ತಿವರ್ಮ ಅಥವಾ ಕತ್ತಿ ಅರಸ ಅಂತ ಕರೀತಾರೆ. ಈತನಿಗೆ 2 ಹೆಸರು. ಈತ ಬನವಾಸಿಯ ಕದಂಬರನ್ನು ಸೋಲಿಸಿ ಕೊಂಕಣದ ಮೌರ್ಯರನ್ನು, ತಲಕಾಡಿನ ಗಂಗರನ್ನು, ದಕ್ಷಿಣ ಕನ್ನಡದ ಆಲೂಪರನ್ನು, ನಳವಾಡಿಯ ನಳರನ್ನು ಸೋಲಿಸ್ತಾನೆ. ರೇವತಿ ದ್ವೀಪವನ್ನು ಹಾಗೂ ಪುರಿಯನ್ನು ಗೆದ್ದು ಧ್ರುವಸೇನನನ್ನು ರಾಜ್ಯಪಾಲನಾಗಿ ಅಲ್ಲಿ ನೇಮಿಸ್ತಾನೆ. ಈ ಪುರಿ ಅನ್ನೋಂಥದ್ದು ಜಗನ್ನಾಥ, ಒರಿಸ್ಸಾ ಈ ಕಡೆ ಭಾಗದಲ್ಲಿ ಬರುವಂಥದ್ದು. ರೇವತಿ ದ್ವೀಪ ಅನ್ನೋಂಥದ್ದು ಅಲ್ಲೇ ಬರೋಂಥದ್ದು. ಮಹಾಕೂಟ ಸ್ತಂಭ ಶಾಸನ, ಇದ್ರ ಪ್ರಕಾರ ಇವನು ಅಂಗ, ವೆಂಗಿ, ಕಳಿಂಗ, ಮದ್ರಕ, ದ್ರಮಿಳ, ಆಲೂಪ, ವೈಜಯಂತಿ ರಾಜ್ಯಗಳನ್ನು ಗೆದ್ದುಕೊಂಡ ಅಂತ ಹೇಳ್ತಾರೆ. ಬಾದಾಮಿಯಲ್ಲಿ ವಿಷ್ಣು ಗುಹಾಲಯಗಳ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದನು. ಇದು ವೆರಿ ಇಂಪಾರ್ಟೆಂಟು. ನೋಡಿ, ಇವೆಲ್ಲವೂ ಇಲ್ಲಿ ಕೇಳುವಂಥದ್ದು ಹೈಲೈಟ್ ಆಗೋದಿಲ್ಲ, ಅದಕ್ಕೆ ನಾನು ಅದನ್ನು ಹೆಚ್ಚಿಗೆ ಫೋಕಸ್ ಮಾಡಲಿಲ್ಲ. ಇಲ್ಲಿ ಯಾರು? 1ನೇ ಕೀರ್ತಿವರ್ಮ. ಇದು ಇಂಪಾರ್ಟೆಂಟು. 1ನೇ ಕೀರ್ತಿವರ್ಮ ಏನು ಮಾಡಿದ್ದಾನೆ, ಫಸ್ಟ್ ಟೈಮ್ ಬಾದಾಮಿಯಲ್ಲಿ ಗುಹಾಲಯಗಳನ್ನು ಕೆತ್ತೋದಕ್ಕೆ ಆರಂಭ ಮಾಡಿಸ್ತಾನೆ. ಅದು ಯಾವ ಗುಹಾಲಯ ಫಸ್ಟ್ ಕೆತ್ತಲಾಗುತ್ತೆ? ವಿಷ್ಣು ಗುಹಾಲಯ. ಇದು ಯಾಕೆಂದರೆ ನಾವು 2ನೇ ಪುಲಿಕೇಶಿ ಅಥವಾ ಇನ್ಯಾರು ಯೋಚನೆ ಮಾಡ್ತೀವಿ. 1ನೇ ಕೀರ್ತಿವರ್ಮ ಅನ್ನೋನು ಫಸ್ಟ್ ಗುಹಾಲಯಗಳನ್ನು ಬಾದಾಮಿಯಲ್ಲಿ ಆರಂಭ ಮಾಡ್ತಾನೆ. ಇವನು ಅಗ್ನಿ, ಸೋಮ ಮತ್ತು ಬಹುಸುವರ್ಣ ಅನ್ನೋಂಥ ಯಜ್ಞಗಳನ್ನು ಮಾಡ್ತಾನೆ. ಅಲ್ಲಿಗೆ ಇದೇನು ಗೊತ್ತಾಗುತ್ತೆ, ಹಿಂದೂ ಧರ್ಮಕ್ಕೆ ಇವರು ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ರು. ಯಜ್ಞ ಇಷ್ಟೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಅನಾಲಿಸಿಸ್ ಏನು ಗೊತ್ತಾ, ಕನ್ಕ್ಲೂಷನ್ ಏನು ಗೊತ್ತಾ, ಕಂಪ್ಲೀಟ್ ಆಗೋದೇನು ಗೊತ್ತಾ? ನಾನು ಹೇಳ್ತಿದ್ನಲ್ಲ, ಏನು ಬೀಡ ತಿನ್ನೋದು ಲಾಸ್ಟ್ ಎಂಡಿಂಗು, ಅಥವಾ ಐಸ್ ಕ್ರೀಮ್ ತಿನ್ನೋದು, ಫ್ರೂಟ್ ಸಲಾಡ್ ತಿನ್ನೋದು, ಈಗ ಇಷ್ಟೆಲ್ಲ ಓದ್ಕೊಂಡು ಬಂದ್ವಲ್ಲ, ಇಲ್ಲಿಗೆ ಎಂಡಿಂಗ್ ಆಗೋಂಥದ್ದು ಏನಂದರೆ, ಬಾದಾಮಿ ಚಾಲುಕ್ಯರ ಅರಸು ಸಾಮಾನ್ಯವಾಗಿ ಹಿಂದೂ ಧರ್ಮದ ಬಗ್ಗೆ ಹೆಚ್ಚು ನಂಬಿಕೆ ಉಳ್ಳಂಥವರು, ಜೊತೆಗೆ ಯಜ್ಞಯಾಗಗಳನ್ನು ಆಗಾಗ ಇವರು ಮಾಡ್ತಾ ಇದ್ರು ಅಂತ ಇಷ್ಟು ವಿಚಾರಗಳು ನೋಡ್ಕೊಂಡು ಬಂದಾದ್ಮೇಲೆ, ಯಾಕೆ ಅಶ್ವಮೇಧ ಯಾಗ ಬಂತು, ಹಿರಣ್ಯ ಗರ್ಭ ಯಾಗ ಬಂತು, ಈಗ ಅಗ್ನಿ ಸೋಮ ಯಾಗ, ಬಹುಸುವರ್ಣ ಯಾಗ ಇವೆಲ್ಲವೂ ಇತ್ತು ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. 1ನೇ ಕೀರ್ತಿವರ್ಮ ಸೇಂದ್ರಕರ ರಾಜಕುಮಾರ್. ಸೇಂದ್ರಕರು ಅನ್ನೋಂಥವ್ರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಂಥ ಒಂದು ಸಣ್ಣ ರಾಜವಂಶ ಅದು. ಆ ಸೇಂದ್ರಕರ ರಾಜಕುಮಾರಿಯನ್ನು ಈತ ವಿವಾಹವಾಗಿದ್ದ. ಇವನಿಗೆ 4 ಜನ ಮಕ್ಕಳಿದ್ರು. 4 ಜನ ಯಾರ್ಯಾರು ಅಂದರೆ, ಒಂದು ದಾರಾಶ್ರಯ ಜಯಸಿಂಹ, ವಿಷ್ಣುವರ್ಧನ, ಇಮ್ಮಡಿ ಪುಲಿಕೇಶಿ, ಬುದ್ಧವರ್ಷ ಅನ್ನೋಂಥವ್ರು. ಯಾರಿಗಿದ್ದಿದ್ದು? 1ನೇ ಕೀರ್ತಿವರ್ಮನಿಗೆ. 1ನೇ ಕೀರ್ತಿವರ್ಮನಿಗೆ 4 ಜನ ಮಕ್ಕಳು. 1ನೇ ಕೀರ್ತಿವರ್ಮನ ಬ್ರದರ್ ಯಾರು ಅಂದರೆ ಮಂಗಳೇಶ. ಇವರಿಬ್ಬರು 1ನೇ ಕೀರ್ತಿವರ್ಮ, ಮಂಗಳೇಶ ಇವರಿಬ್ಬರು ಬ್ರದರ್ಸು. ಇಲ್ಲೇನಾಗಿದೆ, 1ನೇ ಕೀರ್ತಿವರ್ಮ ತೀರ್ಕೊಂಡ್ಬಿಟ್ಟ. 1ನೇ ಕೀರ್ತಿವರ್ಮನ ಮಕ್ಕಳಾದಂಥ ದಾರಾಶ್ರಯ ಆಗಿರಲಿ, ವಿಷ್ಣುವರ್ಧನ ಆಗಿರಲಿ, ಇಮ್ಮಡಿ ಪುಲಿಕೇಶಿ ಆಗಿರಲಿ, ಬುದ್ಧವರ್ಷ ಆಗಿರಲಿ, ಇವ್ರು ಯಾರು ದೊಡ್ಡವರಾಗಿರಲಿಲ್ಲ. ಹಿಂದಿನ ಕಾಲದಲ್ಲಿ ರಾಜ್ಯ ಸಿಂಹಾಸನಕ್ಕೆ ಬರಬೇಕಾದಾಗ 21 ವರ್ಷವೋ 18 ವರ್ಷವೋ ಅಂತ ಅವಾಗಲೂ, ಈಗ ಓಟ್ ಹಾಕಬೇಕಾದ್ರೆ ಹೆಂಗೆ ಏಜ್ ಫಿಕ್ಸೇಷನ್ ಇದೆಯೋ, ಆಗಿನ ಕಾಲದಲ್ಲಿ ರಾಜನಾಗಬೇಕಾದ್ರೂ ಅದಕ್ಕೊಂದು ಏಜ್ ಇತ್ತು. ಸಫಿಷಿಯೆಂಟ್ ಏಜ್ ಇಲ್ಲದೆ ಇದ್ದಿದ್ದರಿಂದ ಇವ್ರು ಯಾರೂ ರಾಜರಾಗಲಿಲ್ಲ. 1ನೇ ಕೀರ್ತಿವರ್ಮನ ಸಹೋದರನಾದಂಥ ಮಂಗಳೇಶ ರಾಜ ಆಗ್ತಾನೆ. ಯಾಕೆ? ಇವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ. ಮಂಗಳೇಶ ಈಗ ಆಳ್ವಿಕೆ ಮಾಡ್ತಾನೆ. ಎಷ್ಟರಿಂದ? 596ರಿಂದ 609ರವರೆಗೆ ಆಳ್ವಿಕೆ ಮಾಡ್ತಾನೆ. 1ನೇ ಕೀರ್ತಿವರ್ಮನ ಮಕ್ಕಳು ಅಪ್ರಾಪ್ತರು, ಅಸಮರ್ಥರಲ್ಲ, ಅಪ್ರಾಪ್ತರು ಅಂದರೆ ಏಜ್ ಆಗಿರಲಿಲ್ಲ ಅಂತ.
602ರಲ್ಲಿ ಮಧ್ಯ ಭಾರತವನ್ನು ಆಳುತ್ತಿದ್ದಂಥ ಕಳಚೂರಿ ಅರಸ ಬುದ್ಧರಾಜನನ್ನು ಸೋಲಿಸಿ ಗುಜರಾತ್, ಮಹಾರಾಷ್ಟ್ರ, ಮಾಳ್ವಾ, ವಿದರ್ಭ, ಖಾನ್ ದೇಶಗಳನ್ನು ವಶಪಡಿಸ್ಕೊಳ್ತಾನೆ ಮಂಗಳೇಶ. ಯಾವತ್ತಿಗೂ ಆಸೆ ಅನ್ನೋಂಥದ್ದು ಅದೇನು ಟ್ಯಾಕ್ಸ್ ಇಲ್ಲದೆ ಇರೋಂಥ ವಸ್ತು ಮತ್ತು ಲಿಮಿಟ್ ಇಲ್ಲದೆ ಇರೋಂಥದ್ದು, ಎಷ್ಟಾದರೂ ಆಸೆ ಪಡ್ಬೋದು, ಅದಕ್ಕೆ ಲಿಮಿಟೇ ಇರೋದಿಲ್ಲ. ಹಾಗೆ ಮಂಗಳೇಶನಿಗೂ ಸಹ ಆಸೆ ಬಂತು, ಏನಂತ, ನಾನೇ ರಾಜ ಆಗಿದ್ದೀನಿ, ನನ್ನ ಮಕ್ಕಳನ್ನು ರಾಜನ ಮಾಡಬೇಕು ಅಂತ. ಬಟ್ ಮಂಗಳೇಶ ರಾಜ ಆಗಿದ್ದ ಹೇಗೆ, ಅಣ್ಣನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ. ಬಟ್ ಈಗೇನು ಮಾಡಕ್ಕೆ ಕೊಟ್ಟಿದ್ದಾನೆ, ಅವ್ರು ಅಪ್ರಾಪ್ತರಾದಮೇಲೆ, ಅವ್ರಿಗೆ ಏಜ್ ಆದಮೇಲೆ, ಸರ್ಟನ್ ಏಜ್ ಆದಮೇಲೆ ಮಂಗಳೇಶ ಏನು ಮಾಡಬೇಕು, ತನ್ನ ಅಣ್ಣನ ಮಕ್ಕಳಿಗೆ ರಾಜ್ಯ ಬಿಟ್ಕೊಡ್ಬೇಕು. ಇದೇ ಮಹಾಭಾರತದಲ್ಲೂ ಬರುವಂಥದ್ದು. ಈ ರಾಜ್ಯ ಬಿಟ್ಕೊಡೋದಿಲ್ಲ ಅಂತಂದಾಗ ಏನಾಗುತ್ತೆ, ಘರ್ಷಣೆ ಶುರುವಾಗುತ್ತೆ. ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯ ಇದೆ, ಅಲ್ಲಿ ಮಹಾಕೂಟ ಸ್ತಂಭ ಶಾಸನ ಇದೆ. ಆ ಸ್ತಂಭ ಶಾಸನವನ್ನು ನಿರ್ಮಿಸಿದಂಥವನು ಈ ಮಂಗಳೇಶ ಆಗಿದ್ದಾನೆ. ಇವನು ಕ್ರಿಸ್ತಶಕ 578ರಲ್ಲಿ ಬಾದಾಮಿಯ 3ನೇ ಗುಹೆಯನ್ನು, ಅಲ್ಲಿಗೆ ಫಸ್ಟ್ ಶುರು ಮಾಡಿದಂಥವನು ಕೀರ್ತಿವರ್ಮ. ಯಾರು, ಪುಲಕೇಶಿ, 2ನೇ ಪುಲಕೇಶಿಯವರ ಅಪ್ಪ. ನಂತರ 2ನೇ ಪುಲಕೇಶಿಯವರ ಚಿಕ್ಕಪ್ಪನೂ ಸಹ. ಅಲ್ಲಿಗೆ ನೋಡಿ, ಈ ಥರ ಓದ್ಕೊಳ್ಳೋದೇ ಇಲ್ಲ ನಾವು. ಈಗ ಇಮ್ಮಿಡಿಯೇಟು 2ನೇ ಪುಲಕೇಶಿ ಅಪ್ಪ ಯಾರಂದ್ರೆ ಎಷ್ಟು ಜನಕ್ಕೆ ಗೊತ್ತು, 1ನೇ ಕೀರ್ತಿವರ್ಮ. ಹೋಗ್ಲಿ, 1ನೇ ಕೀರ್ತಿವರ್ಮನ ಮಗ ಅಂದರೆ ಎಷ್ಟು ಜನಕ್ಕೆ ಗೊತ್ತು, ಗೊತ್ತಿಲ್ಲ. ಅವ ಮಂಗಳೇಶ ಚಿಕ್ಕಪ್ಪ ಆಗ್ತಾನೆ ಅಂತ ಗೊತ್ತು, ಸಾಮಾನ್ಯವಾಗಿ ಅದು ಓದ್ಕೊಂಡು ಬರ್ತೀವಿ. ಇಲ್ಲಿ ಇಬ್ಬರು, ಅಲ್ಲಿಗೆ ಕೀರ್ತಿವರ್ಮ, ಮಂಗಳೇಶ ಇಬ್ಬರೂ ಸಹ ಗುಹಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಇದು ಸಹ ವೈಷ್ಣವ ಗುಹೆ ಆಗಿದ್ದು ಎಲ್ಲ ಗುಹೆಗಳಿಗಿಂತ ದೊಡ್ಡದಾಗಿದೆ ಅಂತ. ವಿಷ್ಣು ಗುಹೆ ಅನ್ನೋಂಥದ್ದು ಯಾರನ್ನೋ ಕೀರ್ತಿವರ್ಮ ಸ್ಟಾರ್ಟ್ ಮಾಡಿದ್ನಲ್ಲ, ಅದನ್ನು ಈತ ಕಂಪ್ಲೀಟ್ ಮಾಡ್ತಾನೆ ಅಂತ. ಅಲ್ಲಿಗೆ ಚಾಲುಕ್ಯ ವಾಸ್ತುಶೈಲಿ ಅನ್ನೋಂಥದ್ದು, ಯಾಕೆಂದರೆ ಕದಂಬರ ಕಾಲದಲ್ಲಿ ಅಂಥ ಅದ್ಭುತವಾದಂಥ ಕಟ್ಟಡಗಳು ನಿರ್ಮಾಣ ಆಗೋದಿಲ್ಲ, ಗಂಗರ ಕಾಲದಲ್ಲಿ ಅಷ್ಟು ಅದ್ಭುತವಾದಂಥ ಕಟ್ಟಡಗಳು ನಿರ್ಮಾಣ ಆಗೋದಿಲ್ಲ. ಯಾಕೆ ಅಂತ ನೋಡ್ಬೋದು. ಇಲ್ಲಿ ಶ್ರೀಮಂತಿಕೆ ಕಡಿಮೆ ಇರುತ್ತೆ ಆಗಿನ ಕಾಲಕ್ಕೆ. ಬಾದಾಮಿ ಚಾಲುಕ್ಯರ ಕಾಲಕ್ಕೆ ದೊಡ್ಡ ಸಾಮ್ರಾಜ್ಯ, ಶ್ರೀಮಂತಿಕೆ ಜಾಸ್ತಿ ಆಗುತ್ತೆ. ಮತ್ತು ಯಜ್ಞ ಯಾಗಗಳು ಮಾಡೋಂಥದ್ದು ಈ ಥರದೆಲ್ಲ ಕಲ್ಚರ್ ಬಂದಿದ್ದರಿಂದ ಇವರೊಂದು ಸ್ವಲ್ಪ ಕಟ್ಟಡಗಳು ನಿರ್ಮಾಣದ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಅದಕ್ಕೆ ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಪಲ್ಲವರದ್ದು ಎಷ್ಟು ಕೊಡುಗೆ ಇದೆಯೋ ಬಾದಾಮಿ ಚಾಲುಕ್ಯರದು ಅಷ್ಟೇ ಕೊಡುಗೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದಕ್ಕೆ ಚಾಲುಕ್ಯ ವಾಸ್ತುಶಿಲ್ಪ, ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ವೇಸರ ಶೈಲಿ ಅಂತಲೂ ಕರಿತೀವಿ. ಈ ಗುಹಾಲಯಗಳನ್ನು ಬಿಟ್ಟು ಈ ವೇಸರ ಶೈಲಿ ಚಾಲುಕ್ಯ ವಾಸ್ತುಶಿಲ್ಪ. ಇದಕ್ಕೆ ಅಸ್ಥಿಭಾರಕರು ಯಾರು ಅಂತಂದರೆ ಮಂಗಳೇಶ ಮತ್ತು 1ನೇ ಕೀರ್ತಿವರ್ಮ. ಇದು ಬಾದಾಮಿ ಚಾಲುಕ್ಯರು. ಈಗೇನು ನಾವು ಹೇಳಿದ್ವಾ, ಇದು ವಿಷ್ಣುವಿನ ಅವತಾರ. ನೋಡಿ, ಇಲ್ಲಿ ತಲೆ ಮೇಲೆ ವಿಷ್ಣು ಅಂತ ಹೆಂಗೆ ಹೇಳ್ತೀರಿ ಅಂದರೆ ಕೂತುಕೊಂಡಿರುವಂಥ ಆಸನ ಆಗಿರ್ಬೋದು. ನಂತರ ಇಲ್ಲಿ ಕೈಗಳಲ್ಲಿ ನೋಡಿ ಶಂಖಚಕ್ರಗಳಿರ್ತವೆ. ವಿಷ್ಣು ಅಂತಂದರೆ ಶಂಖಚಕ್ರಗಳಿರ್ತದೆ. ಗುರುತಿಸೋದು ಹೇಗೆ ವಿಷ್ಣು ಅನ್ನೋ ಅಂತ, ಹೌದು ಅಲ್ವೋ ಅನ್ನೋಂಥದ್ದಕ್ಕೆ. ಕೂತಿರುವಂಥ ಶಿವ ಆಸನದ್ದು ಹಾಗೇ ಇರುತ್ತೆ. ನಂತರ ನೋಡಿ, ತಲೆ ಮೇಲೆ ಸರ್ಪ ಇರುತ್ತೆ. ತಲೆ ಇದು ಕತ್ತಲ್ಲಿ ಸರ್ಪ ಇದ್ದರೆ ಶಿವ, ತಲೆಯ ಮೇಲೆ ಸರ್ಪ ಇದ್ದರೆ ಆ ಒಂದು ವಿಷ್ಣು ಅನ್ನೋಂಥದ್ದು. ಇದು ಏನು ಧರ್ಮದ ಒಂದು ಇದರಲ್ಲಿ ಬರುವಂಥದ್ದು. ನಂತರ ನೋಡಿ, ಇದು ಮಂಟಪ, ಪಿಲ್ಲರ್ಸ್. ಇದ್ಯಾವುದನ್ನು ಹೊರಗಡೆ ತೊಗೊಂಡೋಗಿರೋಂಥದ್ದಲ್ಲ, ಒಳಗಡೆನೇ ಇದ್ದಂಥ ಬಂಡೆಯನ್ನು ಕೊರೆದು ನಿರ್ಮಿಸಿರುವಂಥ ಅದ್ಭುತವಾದಂಥ ಒಂದು ಶಿಲ್ಪಕಲೆಯನ್ನು ನಾವಿಲ್ಲಿ ಕಾಣ್ಬೋದು. ಗುಹಾಂತರ ದೇವಾಲಯಗಳು ಅಂತ ಕರಿತೀವಿ. ಈಗ ಅದಕ್ಕೆ ನೋಡಿ ಬಾದಾಮಿ ಚಾಲುಕ್ಯರದು ಇದನ್ನು ನೋಡಿದ ಇಷ್ಟುವರೆಗೆ ನೀವು ಗಂಗರಲ್ಲಾಗಿರಲಿ ಕದಂಬರಲ್ಲಾಗಿರಲಿ ಈ ಥರದ ಆರ್ಕಿಟೆಕ್ಚರ್ ಸಿಗೋದಿಲ್ಲ. ಅದಕ್ಕೆ ಇವ್ರನ್ನ ವೇಸರ ಶೈಲಿಯ ಒಂದು ನಿರ್ಮಾತೃಗಳು ಅಂತ ಕರೀತಾರೆ. ಇಮ್ಮಡಿ ಪುಲಕೇಶಿ ಈಗ ಸದ್ಯಕ್ಕೆ ಕೀರ್ತಿವರ್ಮನ ತಮ್ಮನಾದಂಥ ಮಂಗಳೇಶ ಆಳ್ವಿಕೆ ಮಾಡ್ತಾ ಇದ್ದಾನೆ. ಈಗ ಇಮ್ಮಡಿ ಪುಲಕೇಶಿ ಏನು ಸಿಂಹಾಸನಕ್ಕೆ ಬರಬಹುದಾದಂಥ ಏಜ್ ಬಂತು. ಇಮ್ಮಡಿ ಪುಲಕೇಶಿ ತನ್ನ ಚಿಕ್ಕಪ್ಪನಾದಂಥ ಮಂಗಳೇಶನ ಕೇಳ್ತಾ ಇದ್ದಾನೆ, ನನ್ನ ಚಿಕ್ಕಪ್ಪ ನನಗೆ ರಾಜ್ಯ ಬಿಟ್ಕೊಡು, ನಮ್ಮ ಅಪ್ಪನ ರಾಜ್ಯ ನನಗೆ ಬಿಟ್ಕೊಡು ಅಂತ ಕೇಳ್ತಾ ಇದ್ದಾನೆ. ಮಂಗಳೇಶ ಅದು ಬಿಟ್ಕೊಡೋಕೆ ರೆಡಿ ಇಲ್ಲ, ತನ್ನ ಮಗನನ್ನು ರಾಜನನ್ನು ಮಾಡಬೇಕು ಅಂತ. ಹಾಗಾಗಿ ಚಿಕ್ಕಪ್ಪ ಮತ್ತು ಮಂಗಳೇಶರ ನಡುವೆ, ಚಿಕ್ಕಪ್ಪ ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ಯುದ್ಧ ನಡೆಯುತ್ತೆ. ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ರಾಜ ಅಂತಂದರೆ ಅದು ಇಮ್ಮಡಿ ಪುಲಕೇಶಿ. ರವಿಕೀರ್ತಿ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ತಿಳಿಸುತ್ತೆ. ರವಿಕೀರ್ತಿ ಅನ್ನೋಂಥವನು ಆ ಶಾಸನವನ್ನು ಹಾಕಿಸಿದಂಥವನು ಯಾರ ಬಗ್ಗೆ, ಇಮ್ಮಡಿ ಪುಲಕೇಶಿಯ ಬಗ್ಗೆ. ಅದರಲ್ಲೇನಿದೆ, ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವರ್ಣಿಸುತ್ತೆ. ಅದಕ್ಕೆ ಯಾರ ಸಾಧನೆಗಳನ್ನು ವರ್ಣಿಸುತ್ತೋ ಅದನ್ನು ಪ್ರಶಸ್ತಿ ಶಾಸನ ಅಂತ ಕರಿತೀವಿ. ಈಗ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ, ಅದು ಸಮುದ್ರಗುಪ್ತನ ಒಂದು ಇದನ್ನು ಪ್ರಶಸ್ತಿ ಶಾಸನ ಅಂತ ಕರಿತೀವಿ. ಅಂದರೆ ಸಮುದ್ರಗುಪ್ತನು ಭಾರತದ ಎಷ್ಟು ಪ್ರದೇಶಗಳನ್ನು ಗೆದ್ದುಕೊಂಡ ಅನ್ನೋಂಥದ್ದು ಅದರಲ್ಲಿ ಹೇಳ್ತದೆ. ಅದೇ ರೀತಿ ಈ ಐಹೊಳೆಯನ್ನು ಪ್ರಶಸ್ತಿ ಶಾಸನ ಅಂತ ಕರಿತೀವಿ. ದಾನ ಶಾಸನಗಳು ಬೇರೆ, ಪ್ರಶಸ್ತಿ ಶಾಸನಗಳು ಬೇರೆ, ಕೂಟ ಶಾಸನಗಳು ಬೇರೆ, ಸ್ತಂಭ ಶಾಸನಗಳು ಬೇರೆ. ಈ ಥರ ಶಾಸನಗಳಲ್ಲೇ ಬೇರೆ ಬೇರೆ ಶಾಸನಗಳಿದ್ದಾವೆ. ಅದನ್ನು ನಾನು ಶಾಸನಗಳು ಅನ್ನೋಂಥದ್ದನ್ನೇ ಒಂದು ವಿಡಿಯೋ ಮಾಡಿದ್ದೇನೆ. ವಿಜಯ ಪಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ನೀವು ಅದರಲ್ಲಿ ಅದ್ಭುತವಾದಂಥ ಕಾನ್ಸೆಪ್ಟ್ಗಳಿದ್ದಾವೆ. ವಿಜಯ ಪಥದಲ್ಲಿ ಬರೀ ಭಾರತದಲ್ಲಿ ಬರುವಂಥ ಪ್ರಮುಖ ಶಾಸನಗಳ ಬಗ್ಗೆನೇ ಒಂದು ವಿಡಿಯೋ ಇದೆ. ಭಾರತದ ವಿದೇಶಿಗರು ಭಾರತವನ್ನು ಬಂದು ಹೊಗಳಿದಾರಲ್ಲ, ಆ ವಿಚಾರದ ಬಗ್ಗೆನೇ ಒಂದು ವಿಡಿಯೋ ಅದರಲ್ಲಿದೆ.
ಭಾರತದಲ್ಲಿ ರಚನೆ ಆಗಿರುವಂಥ ಪ್ರಮುಖ ಸಾಹಿತ್ಯಕ ಕೃತಿಗಳಿದಾವಲ್ಲ ಅದರ ಬಗ್ಗೆ ಅದರಲ್ಲಿ ವಿಡಿಯೋ ಇದೆ ವಿಜಯ ಪಥ ಯೂಟ್ಯೂಬ್ ಚಾನಲಲ್ಲಿ. ಅದೇ ರೀತಿ ಭಾರತದಲ್ಲಿ ನಡೆದಂಥ ಪ್ರಮುಖವಾದಂಥ ಯುದ್ಧಗಳಿದಾವಲ್ವಾ ಆ ಯುದ್ಧಗಳ ಬಗ್ಗೆ ಆ ವಿಜಯ ಪಥ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ, ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಶಂಕರ್ ಪ್ರಕೃತಿ ಅಂತ ಹೋಗಿ ಸರ್ಚ್ ಮಾಡ್ತಾ ಹೋಗಿ ಸಿಗುತ್ತೆ, ಇಲ್ಲಾಂದರೆ ವಿಜಯ ಪಥ ಅಂತ ಚಾನಲ್ ಹಾಕ್ಕೊಂಡು ಅದರಲ್ಲಿ ಪ್ಲೇ ಲಿಸ್ಟಲ್ಲಿ ಹುಡುಕ್ತಾ ಹೋಗಿ ಸಿಗುತ್ತೆ. ಹೂಯೆನ್ಸಾಂಗನು ಸಹ CUK ಅನ್ನೋಂಥ ಗ್ರಂಥವನ್ನು ಬರೀತಾನೆ, ಅದರಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸ್ತಾನೆ. ಅಲ್ಲಿಗೆ ಐಹೊಳೆ ಶಾಸನ, ಹೂಯೆನ್ಸಾಂಗ್ ಜೊತೆಗೆ ಬಾಣಭಟ್ಟ ಅರ್ಶನ ಆಸ್ಥಾನದಲ್ಲಿದ್ದಂಥ ಬಾಣಭಟ್ಟ ಬರೆದಂಥ ಹರ್ಷ ಚರಿತೆಯಲ್ಲೂ ಸಹ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಇದು ಕ್ವಶನ್ ಬರುತ್ತೆ, ಹೇಳ್ತೀನಿ ಹೆಂಗೆ ಕೇಳ್ತಾರೆ, ಯಾಕೆ ಕೇಳಿದ್ದಾರೆ ಅಂತ. ಏನು ಈ ಶಾಸನಗಳು ಆ ಕೃತಿಗಳಲ್ಲಿ ಹೇಳಿರುವಂತೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳೇನು ಅಂತ ಇಲ್ಲಿ ನೋಡ್ತೀವಿ. ಮಂಗಳೇಶನೊಡನೆ ಫಸ್ಟ್ ಯುದ್ಧ 609ರಲ್ಲಿ ಪ್ರಾಪ್ತ ವಯಸ್ಸಿಗೆ ಬಂದಂಥ 1ನೇ ಕೀರ್ತಿವರ್ಮನ ಮಗನಾದಂಥ ಇಮ್ಮಡಿ ಪುಲಿಕೇಶಿ ರಾಜ್ಯ ಬಿಟ್ಕೊಡು ಅಂತ ಕೇಳ್ದ, ಬಿಟ್ಕೊಡ್ಲಿಲ್ಲ, ಯುದ್ಧ ನಡೆಯಿತು. ಇಮ್ಮಡಿ ಪುಲಿಕೇಶಿ ಯಳ ಮತ್ತು ಸಿಂಬಿಗಿ ನೋಡಿ ಎಂಥ ಸ್ಪೆಷಲ್ ನೇಮ್ಸ್ ಇದೆ, ಎಷ್ಟು ಜನಕ್ಕೆ ಈ ಹೆಸರು ಗೊತ್ತಿತ್ತು ನೋಡಿ. ಇಮ್ಮಡಿ ಪುಲಿಕೇಶಿ ಮಂಗಳೇಶನನ್ನು ಸೋಲಿಸಿದಂಥ ಕದನ ಯಳ ಮತ್ತು ಸಿಂಬಿಗೆ ಕದನ, ಅದರಲ್ಲಿ ಅದು ಅಂತರ್ಯುದ್ಧ ಅಂತ ಕರೀತಾರೆ. ಯಾಕೆ ಅವ್ರ ಫ್ಯಾಮಿಲಿಯ ನಡುವೆ ನಡೆದಂಥದ್ದು, ಒಂದೇ ಫ್ಯಾಮಿಲಿಯ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂಥದ್ದಕ್ಕೆ ಅಂತರ್ಯುದ್ಧ ಅಂತ ಕರಿತೀವಿ. ಅಂತರ್ಯುದ್ಧದ 609ರಲ್ಲಿ ನಡೆಯಿತು. ಇಮ್ಮಡಿ ಪುಲಿಕೇಶಿ ಸಿಂಹಾಸನಕ್ಕೆ ಬಂದ. ನೋಡಿ ಇಲ್ಲಿ ಎಷ್ಟು ಕಾನ್ಸೆಪ್ಟ್ ಇದೆ ಅಂದರೆ, ಮಂಗಳೇಶನ ಆಳ್ವಿಕೆ ಅಂತ್ಯ ಆಗೋದು 609ಕ್ಕೆ, ಇಮ್ಮಡಿ ಪುಲಿಕೇಶಿ ಸಿಂಹಾಸನಕ್ಕೆ ಬರೋದು 609ಕ್ಕೆ, ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೇಶನಿಗೆ ಯುದ್ಧ ನಡೆದಿದ್ದು 609ಕ್ಕೆ. ಈ ಮೂರಕ್ಕೂ ಆ ಇಸ್ವಿ ಇಂಪಾರ್ಟೆಂಟು. ರಾಷ್ಟ್ರಕೂಟರನ್ನೇ ಯುದ್ಧ 610ರಲ್ಲಿ ರಾಷ್ಟ್ರಕೂಟರ ಮಾಂಡಳಿಕರಾದಂಥ, ಅಷ್ಟೊತ್ತಿಗೆ ರಾಷ್ಟ್ರಕೂಟರು ಸ್ಥಾಪನೆ ಆಗಿದ್ದಾರೆ ಅಂತ, ಅಪ್ಪಾಯಿಕ ಮತ್ತು ಗೋವಿಂದ ಅನ್ನೋಂಥವ್ರು ಇಬ್ಬರು ಅವರ ಮಾಂಡಳಿಕರಾಗಿರ್ತಾರೆ. ಅವರು ಇಮ್ಮಡಿ ಪುಲಿಕೇಶಿಯ ಒಂದು ಏನು ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳೋದಿಲ್ಲ, ಅವ್ರ ಮೇಲೆ ದಾಳಿ ಮಾಡ್ತಾನೆ. ಅವರಿಬ್ಬರಿಗೆ ಭೀಮಾ ನದಿ ತೀರದಲ್ಲಿ ಯುದ್ಧ ನಡೀತದೆ. ಅಪ್ಪಾಯಿಕ ಭಯಗೊಂಡು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ. ಗೋವಿಂದ ಅನ್ನೋಂಥವನು ಪುಲಿಕೇಶಿಗೆ ಶರಣಾಗಿ ಆತನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾನೆ. ಅಲ್ಲಿಗೆ ಇಷ್ಟು ಓದಿದ್ವಲ್ಲ, ಈ ನದಿ ತೀರ ಅಂತ ಬಂದಾಗ ನಿಮ್ಗೆ ಏನು ಕಾನ್ಸೆಪ್ಟ್ ಬರಬೇಕಾಗಿತ್ತು ಅಂದರೆ 2 ಕಾನ್ಸೆಪ್ಟ್ ಬರಬೇಕು. ಒಂದೇನು ಹೇಳಿ, ಇಮ್ಮಡಿ ಪುಲಿಕೇಶಿ 2 ನದಿ ತೀರದಲ್ಲಿ ಯುದ್ಧ ಮಾಡಿದ್ದಾನೆ. ಒಂದು ನರ್ಮದಾ ನದಿ ತೀರದಲ್ಲಿ, ಮತ್ತೊಂದು ಭೀಮಾ ನದಿ ತೀರದಲ್ಲಿ. ಭೀಮಾ ನದಿ ತೀರದಲ್ಲಿ ಯಾರನ್ನ ಸೋಲಿಸಿದ? ಅಪ್ಪಾಯಿಕ ಮತ್ತು ಯಾರನ್ನ ಗೋವಿಂದನನ್ನ. ಅದೇ ನರ್ಮದಾ ನದಿಯ ದಡದಲ್ಲಿ ಯಾರನ್ನ ಸೋಲಿಸಿದ? ಹರ್ಷವರ್ಧನನ್ನ. ಇದು ನಮ್ಮ ಏನು ಏರಿಯಾದ ಮೇಲೆ ನಮಗಿರುವಂಥ ಗ್ರಿಪ್ಪು, ನೆನ್ಪಿಟ್ಕೊಳ್ಳುವಂಥ ವಿಧಾನ. ದಕ್ಷಿಣ ಭಾರತದ ದಿಗ್ವಿಜಯಗಳು ಇನ್ಯಾರ್ಯಾರನ್ನ ಸೋಲಿಸ್ತಾನೆ ದಕ್ಷಿಣ ಭಾರತದಲ್ಲಿ ಅಂತ. ಕದಂಬರ ರಾಜಧಾನಿ ಆದಂಥ ಬನವಾಸಿಯನ್ನು ಗೆದ್ದುಕೊಳ್ತಾನೆ. ಕೊಂಕಣದ ಮೌರ್ಯರನ್ನು, ಪುರಿ ಬಂದರನ್ನು ವಶಪಡಿಸ್ಕೊಳ್ತಾನೆ. ದಕ್ಷಿಣದ ಕನ್ನಡದ ಅಳೂಪರನ್ನು, ತಲಕಾಡಿನ ಗಂಗರನ್ನು, ಇವರೆಲ್ಲರನ್ನು ಸೋಲಿಸ್ತಾನೆ. ಗಂಗಾ ಅಳೂಪರೊಂದಿಗೆ ಸೋಲಿಸಿದಾದ ನಂತರ ವೈವಾಹಿಕ ಸಂಬಂಧಗಳನ್ನು ನೋಡಿ ಇಲ್ಲಿ ಹೆಂಗಿದೆ ಅಂತ. ಫಸ್ಟು ಗಂಗರ ಜೊತೆ ಜಯಸಿಂಹನಿಗೆ ರಿಲೇಷನ್ಶಿಪ್ ಇತ್ತು. ಇದು ಹೆಂಗಿರ್ಬೇಕಂದ್ರೆ ಚೈನ್ ಹೇಳ್ದಂಗೆ ಬರಬೇಕು ನಮಗೆ ಆನ್ಸರ್ಸು. ಇಲ್ಲಿ ರಿಲೇಷನ್ಶಿಪ್ ಅಂದ ತಕ್ಷಣ ನೋಡಿ ಇದೇನಾಗುತ್ತೆ, ನಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಲಾಜಿಕಲ್, ನಾನು ಎಷ್ಟು ಅದ್ಭುತವಾಗಿ ಥಿಂಕ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಹೆಮ್ಮೆ ಕೊಡುತ್ತೆ. ಹೆಂಗೆ ಹೇಳಿ, ದುರ್ವಿನೀತನ ಮಗಳನ್ನು ಜಯಸಿಂಹ ಮದುವೆ ಆಗಿದ್ದ. ಅಲ್ಲಿಗೆ ಗಂಗರಿಗೂ ಬಾದಾಮಿ ಚಾಲಕರಿಗೆ ರಿಲೇಷನ್ಶಿಪ್ ಇತ್ತು. ಮತ್ತು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಮತ್ತೆ ಗಂಗರಿಗೆ ಮತ್ತು ಬಾದಾಮಿ ಚಾಲಕರಿಗೆ ರಿಲೇಷನ್ಶಿಪ್ಪು ಬೆಳೀತಾ ಇದೆ. ಪುಲಿಕೇಶಿ ಆಲೂಪರ ರಾಜಕುಮಾರಿ ಕದಂಬ ಮಹಾದೇವಿಯನ್ನು ಸಹ ವಿವಾಹ ಆಗಿರ್ತಾನೆ. ಪಲ್ಲವ ಚಾಲುಕ್ಯರ ಸಂಘರ್ಷ. ದಕ್ಷಿಣ ಭಾರತವನ್ನೆಲ್ಲ ಪೂರ್ತಿ ವಶಪಡಿಸ್ಕೋಬೇಕಾದ್ರೆ ಇವರೊಬ್ಬರು ಪೆಂಡಿಂಗ್ ಇದ್ದಾರೆ. ಇನ್ನು ದಕ್ಷಿಣ ಭಾರತ ಪೂರ್ತಿ ಈಗೇನು ಇಮ್ಮಡಿ ಪುಲಿಕೇಶಿ ವಶದಲ್ಲಿದೆ. ಪೆಂಡಿಂಗ್ ಇರೋದು ಯಾವುದು ಅಂದರೆ ಚಾಲುಕ್ಯರದು ಸಾಮ್ರಾಜ್ಯ. ಅದನ್ನು ವಶಪಡಿಸ್ಕೊಂಡ್ರೆ ಇಡೀ ದಕ್ಷಿಣ ಭಾರತ ಈತನ ಸಾಮ್ರಾಜ್ಯ ಆಗುತ್ತೆ. ಅದಕ್ಕೆ ಅಲ್ಲಿ ಯುದ್ಧ ನಡೆಯುತ್ತೆ. ಇವೆರಡು ಸಾಮ್ರಾಜ್ಯಕ್ಕೆ ಪ್ರಮುಖವಾಗಿ 2 ವೈರುಧ್ಯಗಳಿದ್ದಾವೆ. ಒಂದೇನು, ಧಾರ್ಮಿಕವಾಗಿ ಇವರಿಬ್ಬರು ಯಾರು, ಬಾದಾಮಿ ಚಾಲುಕ್ಯರು ವಿಷ್ಣುವೇ ಸುಪ್ರೀಂ ಗಾಡ್ ಅಂತಂದ್ಬಿಟ್ಟು ವಿಷ್ಣುವನ್ನು ಆರಾಧನೆ ಮಾಡೋಂಥವ್ರು. ಅದೇ ರೀತಿ ಈ ಪಲ್ಲವರು ಹೆಂಗೆ, ಶಿವನೇ ಗ್ರೇಟ್ ಅಂದ್ಕೊಂಡು ಅದಕ್ಕೆ ಅವ್ರ ರಾಜಲಾಂಛನ ನೋಡಿ ನಂದಿ. ನಾನು ಆಗಲೇ ಹೇಳಿದೆ ನಿಮ್ಗೆ ಲಾಜಿಕ್ಕು. ಅವ್ರ ರಾಜಲಾಂಛನವನ್ನು ನೋಡಿದ ತಕ್ಷಣ ಅವ್ರು ಯಾವ ದೇವರನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ಪಲ್ಲವರ ರಾಜಲಾಂಛನ ಯಾವುದು? ನಂದಿ. ನಂದಿ ಯಾರ ವಾಹನ? ಇವರು ಯಾರು? ಶಿವನ ವಾಹನ. ಹಾಗಾಗಿ ಅವರು ಶಿವನ ಆರಾಧಕರು. ಆ ಶಿವನ ಆರಾಧಕರಿಗೂ ಮತ್ತು ವಿಷ್ಣುವಿನ ಆರಾಧಕರಿಗೂ ಸಂಘರ್ಷ, ಧಾರ್ಮಿಕ ಸಂಘರ್ಷ ಇತ್ತು. ಅದೊಂದು ರೀತಿಯಲ್ಲಿ, ಧಾರ್ಮಿಕ ಅನ್ನೋದಕ್ಕಿಂತ ಅದೊಂದು ವಿಚಾರ ಭಿನ್ನಾಭಿಪ್ರಾಯ ಇತ್ತು, ಅದೊಂದು ರೀತಿಯಲ್ಲಿ. ಇನ್ನೊಂದು, ಅದಕ್ಕೆ ಶಿವನನ್ನು ಆರಾಧನೆ ಮಾಡುವಂಥವರು ಶೈವರು, ವಿಷ್ಣುವನ್ನು ಆರಾಧನೆ ಮಾಡುವಂಥವರು ವೈಷ್ಣವರು. ಈಗ ವೈಷ್ಣವರಾದಂಥ ಬಾದಾಮಿ ಚಾಲುಕ್ಯರಿಗೂ ಶೈವರಾದಂಥ ಪಲ್ಲವರಿಗೂ ಯುದ್ಧ ನಡೀತು. ಇದು ಒಂದು ಕಾರಣ. ಇನ್ನೊಂದೇನು, ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಸಾಮ್ರಾಜ್ಯ ಪೂರ್ತಿ ವಿಸ್ತಾರ ಮಾಡಬೇಕಾದಾಗ ಇಮ್ಮಡಿ ಪುಲಿಕೇಶಿ ಅವ್ರ ಮೇಲೆ ಯುದ್ಧ ಮಾಡ್ತಾನೆ. ಈ 2 ಕಾರಣಗಳಿಗೆ ಅವ್ರ ಮೇಲೆ ಯುದ್ಧ ನಡೆಯುತ್ತೆ. ಇಲ್ಲೊಂದು ಅದ್ಭುತವಾದ ಸ್ಟೇಟ್ಮೆಂಟ್ ಇದೆ ನೋಡಿ. ಈ ಸಂಘರ್ಷ, ಯಾವ ಸಂಘರ್ಷ? ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ಸಂಘರ್ಷ ಇದೆಯಲ್ಲ, ಇದು ಆರ್ಥಿಕದಷ್ಟೇ ರಾಜಕೀಯವೂ ಆಗಿತ್ತು.
ದಕ್ಷಿಣ ಭಾರತ ನಿಮಗೆ ಗೊತ್ತಿದೆ, ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರು ಆ ಕಾಲದಿಂದ ಈ ಕಾಲದವರೆಗೂ ಖನಿಜ ಸಂಪನ್ಮೂಲಗಳಿಂದ ಆಗಿರಲಿ, ಅಗ್ರಿಕಲ್ಚರ್ ದೃಷ್ಟಿಯಿಂದ ಆಗಿರಲಿ ತುಂಬ ಅದ್ಭುತವಾದಂಥದ್ದು. ಹೆಂಗೆ ಹೇಳ್ತೀರಿ ಸರ್ ಅಂತ ಇಲ್ಲಿ ಅನಾಲಿಸಿಸ್ ಮಾಡಬೇಕು. ಹೆಂಗೆ ಅಂತಂದರೆ, ರಾಜಸ್ಥಾನ ಹೋಗಿ ಮರುಭೂಮಿ ಪ್ರದೇಶ, ಗುಜರಾತ್ ಹೋಗಿ ನಿಮಗೆ ಅಲ್ಲಿ ಕರಾವಳಿ ಜಾಸ್ತಿ ಇದೆ. ಕರಾವಳಿ ಎಫೆಕ್ಟಿಂದ ಅಗ್ರಿಕಲ್ಚರ್ ಚೆನ್ನಾಗಾಗೋದಿಲ್ಲ. ಅದಕ್ಕೆ ನೀವು ಎಲ್ಲೇ ಕರಾವಳಿಗೆ ಹೋಗಿ ಅದ್ರ ಪಕ್ಕದ ಅಗ್ರಿಕಲ್ಚರ್ ಚೆನ್ನಾಗಿರೋದಿಲ್ಲ. ಹಸಿರಿರ್ಬೋದು, ಗ್ರೀನರಿ ಇರೋದು ಬೇರೆ. ತರಕಾರಿಗಳನ್ನು ಬೆಳೆಯುವಂಥದ್ದಕ್ಕಾಗಿರಲಿ, ದವಸ ಧಾನ್ಯಗಳನ್ನು ಬೆಳೆಯೋದಕ್ಕಾಗಿರಲಿ ಆಗೋದಿಲ್ಲ. ಸಾಂಬಾರು ಪದಾರ್ಥಗಳು ಬೆಳಿಬೋದು. ಅದರಿಂದ ನೀವು ಗಮನಿಸಿ, ಗುಜರಾತಲ್ಲಿ ಅಂತ ಅಗ್ರಿಕಲ್ಚರ್ ಮಾಡೋಂಥ ಒಂದು ಇದಿಲ್ಲ. ಅದಕ್ಕೆ ಅವರು ವ್ಯಾಪಾರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಬೆಳೆಯೋದಕ್ಕಿಂತ. ರಾಜಸ್ಥಾನದಲ್ಲೂ ಸಹ ಮರುಭೂಮಿ ಜಾಸ್ತಿ ಇದೆ. ಅದಕ್ಕೆ ಅವರು ಅಗ್ರಿಕಲ್ಚರ್ ಮಾಡೋದಕ್ಕಿಂತ ರಾಜಸ್ಥಾನದ ಸೇಟ್ಗಳು ಅವರು ಸಹ ವ್ಯಾಪಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅನಂತರ ನೀವು ಉತ್ತರ ಭಾರತಕ್ಕೆ ಹೋಗಿ ಜಮ್ಮು ಕಾಶ್ಮೀರ ಶೀತ ಪ್ರದೇಶ, ಅಲ್ಲಿ ಇದು ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಈ ಕಡೆ ಹಿಮಾಲಯ ಪರ್ವತದ ಕಡೆ ಬನ್ನಿ, ಅಲ್ಲಿ ಶೀತ ಪ್ರದೇಶ ಮತ್ತು ನದಿಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ಪ್ರವಾಹಗಳು ಇದಾಗ್ತಾ ಇರೋದ್ರಿಂದ ಅಲ್ಲಿ ಅಗ್ರಿಕಲ್ಚರ್ ಹೆಚ್ಚಾಗಿ ಮಾಡೋಕ್ಕೆ ಬರೋದಿಲ್ಲ. ಅದೇ ದಕ್ಷಿಣ ಭಾರತಕ್ಕೆ ಬನ್ನಿ, ಮ್ಯಾಕ್ಸಿಮಮ್ ಆ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಮರುಭೂಮಿ ಇಲ್ಲ, ಶೀತ ಪ್ರದೇಶ ಇಲ್ಲ, ಕರಾವಳಿ ಇದೆ, ಅದು ಅಲ್ಪ ಸ್ವಲ್ಪ ಇದೆ. ಅದನ್ನು ಬಿಟ್ಟರೆ ಉಳಿಕೆದೆಲ್ಲ ಭಾಗದಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಸೂಪರ್ ಇದೆ. ಜೊತೆಗೆ ಖನಿಜ ಸಂಪನ್ಮೂಲಗಳು, ಅದ್ರ ಜೊತೆಗೆ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಇದರಲ್ಲಿ ಏನಾಗುತ್ತೆ ಸಾಂಬಾರ ಪದಾರ್ಥಗಳು. ಈ ಎಲ್ಲ ಕಾರಣಗಳಿಂದ ಉತ್ತರ ಭಾರತ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತ ತುಂಬ ಶ್ರೀಮಂತವಾಗಿತ್ತು. ಅದರಿಂದಾಗಿ ಈತ ದಕ್ಷಿಣ ಭಾರತವನ್ನು ವಶಪಡಿಸ್ಕೊಳ್ತಾನೆ. ಅದು ಆರ್ಥಿಕವಾಗಿ ಪ್ರಾಮುಖ್ಯತೆ ಇತ್ತು ಅನ್ನೋಂಥದ್ದು ನಿಮ್ಗೆ ಗೊತ್ತಾಗಬೇಕಿಲ್ಲಿ. ನಂತರ ಇವ್ರ ನಡುವೆ ಏನು, ಅದಕ್ಕೆ ಇಲ್ಲಿ ಈ ಭೂಭಾಗವನ್ನು ವಶಪಡಿಸ್ಕೊಂಡ್ರೆ ಕಂದಾಯ ಜಾಸ್ತಿ ಬರುತ್ತೆ, ವ್ಯಾಪಾರದ ಸುಂಕಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಆರ್ಥಿಕದಷ್ಟೇ ಪ್ರಾಮುಖ್ಯತೆ ಇತ್ತು ಅಂತ. ಈ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟು ಇವರ ಸಂಘರ್ಷಕ್ಕೆ. ಯಾಕೆಂದರೆ ಇದುವರೆಗೆ ಬೇರೆ ರೊಟೀನ್ ಕ್ವಶನ್ಗಳು ಕೇಳಿಬಿಟ್ಟಿದ್ದಾರೆ. ಮುಂದೆ ಬಾದಾಮಿ ಚಾಲುಕ್ಯರು ಮತ್ತು ಇವ್ರಿಗೆ ಸಂಘರ್ಷಕ್ಕೆ ಕಾರಣ ಏನು ಅಂತಂದರೆ, ಆರ್ಥಿಕ ಅಂದರೆ ಕಂದಾಯ ಜಾಸ್ತಿ ಬರುತ್ತೆ, ಜೊತೆಗೆ ರಾಜಕೀಯವು. ನಾನು ಸುಪ್ರೀಮು, ದಕ್ಷಿಣ ಭಾರತದಲ್ಲಿ ನಾನೇ ಏಕೈಕ ರಾಜ ಅಂತ ತೋರಿಸ್ಕೋಬೇಕಲ್ಲ, ಅದು ಒಂದು. ಸಂಗಮ ರಾಜ್ಯಗಳಾದಂಥ ಪಲ್ಲವರನ್ನು ಸೋಲಿಸಿದಾದ್ಮೇಲೆ ಚೇರ, ಚೋಳ, ಪಾಂಡ್ಯ ಅರಸರನ್ನು ತಾವಾಗಿ ಅವರು ಬಂದು ಕಪ್ಪ ಕಾಣಿಕೆಯನ್ನು ಸಲ್ಲಿಸಿಬಿಟ್ಟು ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ್ರು. ಯಾರದನ್ನು ಇದು ಪಲ್ಲವರ ಒಂದು ಇವ್ರದ್ದು ಬಾದಾಮಿ ಚಾಲುಕ್ಯರ ಒಂದು ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ್ರು. ಈಗ ದಕ್ಷಿಣ ಭಾರತ ಪೂರ್ತಿ ಗೆದ್ದಾದ್ಮೇಲೆ ಉತ್ತರ ಭಾರತದ ಕಡೆಗೆ ದಿಗ್ವಿಜಯ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಇದು ಪುಲಿಕೇಶಿನೇ ಉತ್ತರ ಭಾರತವನ್ನು ಜಯಿಸಬೇಕು ಅಂತ ಹೋಗಲಿಲ್ಲ. ದಕ್ಷಿಣ ಭಾರತದಲ್ಲಿ ಈತ ಸುಪ್ರೀಮ್. ಅದೇ ಟೈಮ್ಗೆ ಉತ್ತರ ಭಾರತದಲ್ಲಿ ಸುಪ್ರೀಂ ಯಾರು, ಇದೇ ರೀತಿ ಡಾಮಿನೆಂಟ್ ರಾಜ ಯಾರು ಅಂದರೆ ಹರ್ಷವರ್ಧನ. ಹರ್ಷವರ್ಧನನ ಒಂದು ಇದಕ್ಕೂ ಇವ್ರಿಗೂ ಸಂಘರ್ಷ ಆರಂಭ ಆಗುತ್ತೆ. ಹೆಂಗೆ, ಉತ್ತರದ ಲಾಟರು, ಪ್ರತಿಹಾರರು, ಗೂರ್ಜರರು, ಮಾಳುವವರನ್ನು ಇವನು ಗೆದ್ದುಕೊಳ್ತಾನೆ. ಇಮ್ಮಡಿ ಪುಲಿಕೇಶಿ ಗುಜರಾತನ್ನು ವಶಪಡಿಸ್ಕೊಳ್ತಾನೆ. ಸಹೋದರ ದಾರಾಶ್ರಯ ಜಯಸಿಂಹನನ್ನು ಅಲ್ಲಿನ ಪ್ರಾಂತ್ಯಾಧಿಕಾರಿಯಾಗಿ ನೇಮಕ ಮಾಡ್ತಾನೆ. ಇದು ಇಂಪಾರ್ಟೆಂಟು. ಈ ದಾರಾಶ್ರಯನನ್ನು ಗುಜರಾತ್ ಭಾಗವನ್ನು ಗೆದ್ದುಕೊಂಡು ಅಲ್ಲಿಗೆ ಅಧಿಕಾರಿಯನ್ನಾಗಿ ಮಾಡ್ತಾನೆ. ಅನಂತರ ಕಾಲದಲ್ಲಿ ಅದು ಗುಜರಾತ್ ಚಾಲುಕ್ಯರು ಅನ್ನೋಂಥದ್ದು ಒಂದು ಶಾಖೆ ಅಲ್ಲಿ ಆರಂಭ ಆಗುತ್ತೆ, ಚಾಲುಕ್ಯರದ್ದೇನೆ. ಹರ್ಷವರ್ಧನ ಉತ್ತರ ಪತೇಶ್ವರ, ಯಾಕೆಂದರೆ ಉತ್ತರ ಭಾರತವನ್ನೆಲ್ಲ ಆಕ್ರಮಣ ಮಾಡ್ಕೊಂಡಿದ್ದಾನೆ, ಹಾಗಾಗಿ ಆತ ಉತ್ತರ ಪತೇಶ್ವರ. ಇಮ್ಮಡಿ ಪುಲಿಕೇಶನ್ ದಕ್ಷಿಣ ಪತೇಶ್ವರ ಅಂತ ಯಾಕೆ ಕರಿತೀವಿ ಅಂತ, ಇಡೀ ದಕ್ಷಿಣ ಭಾರತ ಪೂರ್ತಿ ಆತ ಆಕ್ರಮಣ ಮಾಡ್ಕೊಂಡಿದೆ, ಹಾಗಾಗಿ ದಕ್ಷಿಣ ಪತೇಶ್ವರ. ಉತ್ತರ ಪತೇಶ್ವರ ಬಿರುದು ಹೊಂದಿದ್ದ ಕನೋಜನ ಅರಸ ಹರ್ಷವರ್ಧನ ದಕ್ಷಿಣ ಪತೇಶ್ವರ ಅಂತ ಬಿರುದು ಹೊಂದಿದ್ದಂಥ ಇಮ್ಮಡಿ ಪುಲಿಕೇಶಿಯ ಬಳಿ ರಾಯಭಾರಿಯನ್ನು ಕಳಿಸ್ತಾ ಇದ್ದಾನೆ. ಹರ್ಷ ಪುಲಿಕೇಶಿ ಬಳಿಗೆ ಒಬ್ಬ ರಾಯಭಾರಿಯನ್ನು ಕಳಿಸ್ತಾ ಇದ್ದಾನೆ. ಏನಕ್ಕೆ, ವಲ್ಲಭಿಯ ಅರಸ ಧ್ರುವಸೇನ ಅಂತ ಇದ್ದಾನೆ, ಆ ವಲ್ಲಭಿ ಸಾಮ್ರಾಜ್ಯವನ್ನು ಈತ ವಶಪಡಿಸ್ಕೊಂಡಿದ್ದಾನೆ ಇಮ್ಮಡಿ ಪುಲಿಕೇಶಿ. ಅದನ್ನು ವಾಪಸ್ ಅವನಿಗೆ ಕೊಡು ಅಂತ ಅಂದ್ಬಿಟ್ಟು ಧ್ರುವಸೇನನಿಗೆ ವಾಪಸ್ ಕೊಟ್ಬಿಡಿ ಅಂತ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಗೆ ರಾಯಭಾರಿಯನ್ನು ಕಳಿಸಿದ್ದ. ಆದರೆ ಇಮ್ಮಡಿ ಪುಲಿಕೇಶಿ ಅದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಇವರಿಬ್ಬರ ನಡುವೆ ಯುದ್ಧ ನಡೀತು. ಸುಮಾರು ಸರಿ ಏನು ಹೇಳ್ತೀವಿ, ಯಾಕೆ ಯುದ್ಧ ನಡೀತು ಅಂತ ಹೇಳೋದೇ ಇಲ್ಲ, ಮತ್ತು ಯಾರು ಯುದ್ಧ ಆರಂಭ ಮಾಡಿದ್ರು ಅಂತ ಹೇಳೋದಿಲ್ಲ. ಆರಂಭ ಮಾಡಿದ ಯುದ್ಧ ಯಾರು, ಹರ್ಷವರ್ಧನ. ಯಾಕೆ, ಹರ್ಷವರ್ಧನನ ರಾಯಭಾರಿಯನ್ನು ಇವನು ಒಪ್ಕೊಳ್ಳಿಲ್ಲ ಇಮ್ಮಡಿ ಪುಲಿಕೇಶಿ. ಅದು ಇಂಪಾರ್ಟೆಂಟ್. ಯಾಕೆ ಹರ್ಷ ಮತ್ತು ಪುಲಿಕೇಶಿಗೆ ಯುದ್ಧ ನಡಿಬೇಕಾದ್ರೆ ರೀಸನ್ ಏನು ಅಂತ ಕೇಳಿದ್ರು, ಆವಾಗಲೂ ಸಹ ನಮಗೆ ಈ ಧ್ರುವಸೇನ ಅನ್ನೋಂಥವನು ಎಲ್ಲಿ ಆಳ್ವಿಕೆ ಮಾಡ್ತಾನೆ, ವಲ್ಲಭಿಯಲ್ಲಿ. ಹಂಗಾಗಿ ಅವನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಸಂಘರ್ಷ ಆರಂಭ ಆಯಿತು. ನರ್ಮದಾ ನದಿ ತೀರದಲ್ಲಿ ನಡೀತದೆ. 619ರಲ್ಲಿ ಈ ಕದನ ನಡೀತದೆ. ಈ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ್ನು ಸೋಲಿಸ್ತಾನೆ. ಹಾಗಾಗಿ ದಕ್ಷಿಣ ಪತೇಶ್ವರ ಅನ್ನೋಂಥನು ಉತ್ತರ ಪತೇಶ್ವರನ್ನು ಸೋಲಿಸ್ಬಿಟ್ನಲ್ಲ, ಈಗ ಅದಕ್ಕಿಂತ ದೊಡ್ಡ ಬಿರುದು ಬೇಕು. ಅದಕ್ಕೆ ಏನು ಮಾಡ್ತಾನೆ ನೋಡಿ, ಪರಮೇಶ್ವರ ಅನ್ನೋಂಥ ಬಿರುದು ಪಡಿತಾನೆ. ಎಂಥ ಅದ್ಭುತವಾದಂಥ ಕಾನ್ಸೆಪ್ಟ್ ಅಲ್ವಾ, ಇಲ್ಲಿ ಅರ್ಥ ಆಗಿಲ್ಲಲ್ವ ನಿಮಗೆ ಏನು ಅದ್ಭುತವಾದಂಥ ಕಾನ್ಸೆಪ್ಟಪ್ಪ ಅಂತ? ಯಾಕೆಂದರೆ ವಿಷ್ಣುವನ್ನು ಆರಾಧನೆ ಮಾಡ್ತಾ ಇರುವಂಥ ಇಮ್ಮಡಿ ಪುಲಿಕೇಶಿ ಆ ಕಡೆ ಹರ್ಷವರ್ಧನನ್ನು, ಬೌದ್ಧ ಧರ್ಮಕ್ಕೆ ಸೇರಿದಂಥ ಹರ್ಷವರ್ಧನನ್ನು ಸೋಲಿಸಿಬಿಟ್ಟು ಪರಮೇಶ್ವರ ಅಂತ ಶಿವನ ಬಿರುದನ್ನು ಪಡೆದುಕೋತಾನೆ. ನೋಡಿ ಹೆಂಗಿದೆ. ಇಲ್ಲಿ ದಕ್ಷಿಣ ಪತೇಶ್ವರ, ಪತೇಶ್ವರ ಅಂದರೆ ಅದು ಈಶ್ವರ ಅಂತಾನೆ ಅಲ್ವಾ. ನೋಡಿ, ಇದು ಧಾರ್ಮಿಕ, ನಾನು ಅದಕ್ಕೆ ಹೇಳಿದ್ಲು, ವಿಚಾರದಲ್ಲಿ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು, ಬಟ್ ನಾಶ ಮಾಡುವಂಥದ್ದಾಗಿರಲಿ ಆ ಥರದ್ದು ಇರಲಿಲ್ಲ. ನಂತರ ನೋಡಿ ಇನ್ನೂ ಒಂದು ಏನು ಗೊತ್ತಾ,
ಈ ಪಲ್ಲವರು ಎಂಥ ಅದ್ಭುತವಾದಂಥ ಕಾನ್ಸೆಪ್ಟ್ಗಳಿದ್ದಾವೆ ಅಂತ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಪಲ್ಲವರು ಯಾರನ್ನ ಪೂಜೆ ಮಾಡ್ತಾ ಇದ್ರು? ಶಿವನನ್ನ. ಹಂಗಾಗಿ ಶಿವನನ್ನ ಆರಾಧನೆ ಮಾಡ್ತಾ ಇದ್ದಂಥ ಪಲ್ಲವರನ್ನ ಸೋಲಿಸಿದಾಗ ಆವಾಗ ಬರಬೇಕಾಗಿತ್ತು ಪರಮೇಶ್ವರ ಅಂತ ಬಿರುದು. ಯಾರಿಗೆ? ಯಾಕೆ ಶಿವನನ್ನ ಆರಾಧನೆ ಮಾಡಿಸಿ ಮಾಡುವಂಥವ್ರನ್ನ ಸೋಲಿಸಿದಂಥ ವಿಷ್ಣುವಿನ ಆರಾಧಕ ವಿಷ್ಣು ಯಾರೋ ಪುಲಿಕೇಶಿ ಅಂತ ಅಂದ್ಬಿಟ್ಟು ಆವಾಗ ಪರಮೇಶ್ವರ ಅಂತ ಬಿರುದು ಬರಬೇಕಿತ್ತೇನು. ಆದರೆ ಬೌದ್ಧ ಧರ್ಮದ ಒಂದು ಅನುಯಾಯಿ ಸಿಂಪತೈಸರ್ ಆಗಿದ್ದಂಥ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರನ ಅಂತ ಬಿರುದನ್ನು ಪಡ್ಕೋತಾನೆ. ಇಷ್ಟು ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ವಿ ಯಾವಾಗ? ಅದು ಯೋಚನೆ ಮಾಡಿ, ಎಷ್ಟು ಅದ್ಭುತ ಅಲ್ವಾ? ನೆಕ್ಸ್ಟು ಗೆದ್ದಂಥವನು ಪರಮೇಶ್ವರ ಬರ್ದ. ಅನಂತರ ಏನಾಗ್ತಾನೆ? ಗೆದ್ದವ ಸಹ ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತವನ್ನು ಆಳ್ವಿಕೆ ಮಾಡೋಕ್ಕೆ ಹೋಗಿಲ್ಲ. ಅನಂತರ ಅರಸನಿಗೆ ನಿನಗೋಸ್ಕರ ಯುದ್ಧ ಮಾಡೋಕ್ಕೆ ಬಂದಿಲ್ಲ, ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಯುದ್ಧ ಮಾಡೋಕ್ಕೆ ಬಂದೆ, ಇನ್ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಬಂದೆ, ಹಾಗಾಗಿ ನಾವು ಶತ್ರುಗಳಾಗೋದು ಬೇಡ, ಮಿತ್ರರಾಗಿ ಇದ್ದು ಬಿಡೋಣ ಅಂತಂದ್ಬಿಟ್ಟು ಹರ್ಷ ಮತ್ತು ಪುಲಿಕೇಶಿ ಅನಂತರ ಸ್ನೇಹಿತರಾಗಿ ಮುಂದುವರಿತಾರೆ. ಇವರಿಬ್ಬರ ನಡುವೆ ನರ್ಮದಾ ನದಿ ಸಾಮ್ರಾಜ್ಯ ಗಡಿಯಾಗಿ ಮುಂದುವರಿತದೆ. ಈ ಯುದ್ಧದಲ್ಲಿ ಸೋತ ಹರ್ಷವರ್ಧನ ತನ್ನ ಹರ್ಷವನ್ನು ಕಳೆದುಕೊಂಡ ಅಂತಂದ್ಬಿಟ್ಟು ಐಹೊಳೆ ಶಾಸನ ಹೇಳುತ್ತೆ. ಅಲ್ಲಿಗೆ ಇಲ್ಲೇನರ್ಥ ಆಯಿತು? ಹರ್ಷವರ್ಧನನ್ನು ಇಮ್ಮಡಿ ಪುಲಿಕೇಶಿ ಸೋಲಿಸಿದ ಅಂತ ನಮಗೆ ಮಾಹಿತಿ ನೀಡೋದು ಯಾವುದು ಅಂದರೆ ಐಹೊಳೆ ಶಾಸನ. ಅಲ್ಲಿ ನೋಡಿ, ಅಲ್ಲಿಗೆ ಎಂಡ್ ಆಗಬಾರ್ದು. ನೋಡಿ, ನಾನು ಮತ್ತೆ ಇಲ್ಲಿ ಬಂದೆ. ಅಲ್ಲಿ ಹೇಳಿದ ತಕ್ಷಣ ಅದಕ್ಕೆ ಹೇಳಿದ್ನಲ್ಲ, ಲಾಜಿಕಲ್ ಇದು ಲಿಂಕ್ ಇರಬೇಕು, ಚೈನ್ ಥರ ಇರಬೇಕು, ಮತ್ತು ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಕೂತ್ಕೋಬೇಕು ನಮಗೆ. ಆ ಥರ ಕಂಪ್ಲೀಟ್ ಆಗೋದಿಲ್ಲ ಅಂದರೆ ಇಲ್ಲಿ ಹರ್ಷವರ್ಧನ ಸಾಮ್ರಾಜ್ಯ ನೋಡಿ, ಅಲ್ಲಿಗೆ ನರ್ಮದಾ ನದಿ ಇಲ್ಲಿ ಬರ್ತದೆ. ಅಲ್ಲಿಗೆ ಉತ್ತರ ನೋಡಿ, ಹರ್ಷನ ಸಾಮ್ರಾಜ್ಯ ಎಷ್ಟಿದೆಯೋ ನೋಡಿ, ಇಲ್ಲಿ ದಕ್ಷಿಣ ಭಾರತದ ಇಲ್ಲಿ ನೋಡಿ ಗಂಗಾ ಅಳುಪುರ. ಇಲ್ಲಿ ಯಾಕೆ ನೀವು ಎಂಥ ಅದ್ಭುತವಾದಂಥದ್ದಲ್ವಾ? ಅಲ್ಲಿಗೆ ಪಲ್ಲವರನ್ನು ಸೋಲಿಸಿದಾದ್ಮೇಲೆ ಇಷ್ಟು ಯಾರಿಗೆ ಸೇರಿದೆ? ಈಗ ಇಮ್ಮಡಿ ಪುಲಿಕೇಶಿಗೆ ಸೇರಿದೆ. ಪಲ್ಲವರನ್ನು ಸೋಲಿಸಿದೆ ತಾನೆ, ಹಂಗಾಗಿ ಇಲ್ಲಿಗೆ ಸೇರಿದೆ. ನೋಡಿ, ಇಲ್ಲಿ ಗಂಗರನ್ನು ಮಾತ್ರ ಬಿಟ್ಕೊಂಡಿದ್ದಾನೆ. ಅದು ಮಧ್ಯದಲ್ಲಿ ಯಾಕೆ ಬಿಟ್ಕೊಂಡಿದ್ದಾನೆ ಇಮ್ಮಡಿ ಪುಲಿಕೇಶಿ? ಮರ್ತೋಗಿದ್ದೀರಾ? ಯಾಕೆ ಹೇಳಿ? ವೈವಾಹಿಕ ಸಂಬಂಧಗಳಿತ್ತು. ಆವಾಗಲೇ ಹೇಳಿದ್ನಲ್ಲ ನಾನು, ಯಾರಿಗೆ? ಜಯಸಿಂಹನಿಗೂ ಗಂಗರಿಗೂ ವೈವಾಹಿಕ ಸಂಬಂಧ ಇತ್ತು. ಈಗ ಇಮ್ಮಡಿ ಪುಲಿಕೇಶಿ ಮತ್ತು ಗಂಗರಿಗೆ ವೈವಾಹಿಕ ಸಂಬಂಧಗಳು ಬೆಳೀತು ಅಂತ. ಹಾಗಾಗಿ ಆ ಸಾಮ್ರಾಜ್ಯ ನಮ್ಮ ನೆಂಟರದಲ್ವಾ, ರಿಲೇಷನ್ಸ್ದಲ್ವಾ ಅಂತ ಆ ಪೀಸ್ ಬಿಟ್ಕೊಂಡಿದ್ದಾನೆ. ಯಾರು? ಇಮ್ಮಡಿ ಪುಲಿಕೇಶಿ. ಅದು ನನ್ನ ಸಾಮ್ರಾಜ್ಯ ಇದ್ದಂಗೆ ಅಂತ ಇಮ್ಮಡಿ ಪುಲಿಕೇಶಿಗೆ. ಈ ರೀತಿಯಾಗಿ ದಕ್ಷಿಣ ಭಾರತ ನೋಡಿ ಎಷ್ಟು ಸಾಮ್ರಾಜ್ಯ, ಇದರ ನಡುವೆ ನರ್ಮದಾ ನದಿ. ಎಷ್ಟು ಅದ್ಭುತ ಅಲ್ವಾ? ಹೀಗೆ ಇದು ಕಂಪ್ಲೀಟ್. ಈಗ ನರ್ಮದಾ ನದಿ ಎಲ್ಲಿ ಬರುತ್ತೆ, ಹರ್ಷವರ್ಧನ ಸಾಮ್ರಾಜ್ಯ ಹೇಗೆ, ಇದು ನಮಗೆ ನೆನಪು ಉಳಿಯುತ್ತೆ, ಮರ್ತೋಗೋದಿಲ್ಲ. ಈ ದಿಗ್ವಿಜಯದ ಬಗ್ಗೆ, ಈಗ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯ ಬಗ್ಗೆ ಐಹೊಳೆ ಶಾಸನ ಹೇಳ್ತು. ಅದೇ ರೀತಿ ಬಾಣಭಟ್ಟನ ಹರ್ಷಚರಿತೆ ಕೃತಿಯಲ್ಲೂ ಹೂಯನ್ ಸಾಂಗನ ಕೃತಿಯಲ್ಲೂ ಸಿಯುಕಿಯಲ್ಲೂ ಸಹ ಪುಲಿಕೇಶಿ ಹೇಗಿದ್ದವನ್ನು ಗೆದ್ದ, ಆತ ಎಷ್ಟು ಪರಾಕ್ರಮಿ, ಎಷ್ಟು ಪ್ರಾಮಾಣಿಕ ಅನ್ನೋಂಥ ವಿಚಾರಗಳನ್ನು ಈ ಕೃತಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ಪಲ್ಲವ ದೊರೆ ಮಹೇಂದ್ರ ವರ್ಮನ ಮಗ 1ನೇ ನರಸಿಂಹವರ್ಮ ತಂದೆಯ ಸೋಲಿನ ಸೇಡಿಗಾಗಿ, ಯಾಕೆ ಇಮ್ಮಡಿ ಪುಲಿಕೇಶಿ ಪಲ್ಲವರ ಮಹೇಂದ್ರ ವರ್ಮನನ್ನು ಸೋಲಿಸಿದ. ಆ ಮಹೇಂದ್ರ ವರ್ಮನನ್ನು ಸೋಲಿಸಿದ್ದಕ್ಕಾಗಿ ಆತನ ಮಗ ಮತ್ತೆ ಸೇಡು ತೀರಿಸ್ಕೊಳ್ಳೋಕೆ ವಾಪಸ್ ಬಂದಿದ್ದಾನೆ. ನನ್ನ ತಂದೆಯನ್ನು ಸೋಲಿಸಿದಂಥವನನ್ನು, ಇದು ಮತ್ತಿನ್ನ ರೋಚಕತೆ ಶುರುವಾಗುತ್ತೆ ಈಗ ಇಲ್ಲಿಂದ. ಹೆಂಗಿದೆ ರೋಚಕತೆ ಗೊತ್ತಾ? ಇಮ್ಮಡಿ ಪುಲಿಕೇಶಿ ಮಹೇಂದ್ರ ವರ್ಮನನ್ನು ಸೋಲಿಸಿದ. ಈಗ ಮಹೇಂದ್ರ ವರ್ಮನ ಮಗ ಇಮ್ಮಡಿ ಪುಲಿಕೇಶಿ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಬರ್ತಾನೆ ತನ್ನ ತಂದೆಯನ್ನು ಸೋಲಿಸಿದ್ದಕ್ಕೆ. ಇಮ್ಮಡಿ ಪುಲಿಕೇಶಿ ಸೋತೋಗ್ತಾನೆ 1ನೇ ನರಸಿಂಹವರ್ಮನ ಕೈಯಲ್ಲಿ. ಮತ್ತೆ ಇಮ್ಮಡಿ ಪುಲಿಕೇಶಿಯ ಮಗ ಮತ್ತೆ ನರಸಿಂಹವರ್ಮನನ್ನು ಸೋಲಿಸಿ ತನ್ನ ತಂದೆಯ ಸೇಡಿಗೆ ತೀರಿಸ್ಕೊಳ್ತಾನೆ. ಅನಂತರ ಈ ಥರ ತಂದೆ ಮಕ್ಕಳು ಆ ರೋಚಕತೆ ಶುರುವಾಗುತ್ತೆ. ಅಲ್ಲಿಗೆ ಇನ್ನೊಂದು ಅದ್ಭುತವಾದಂಥ ಪ್ರಶ್ನೆ ಏನು ಗೊತ್ತಾ? ಇಲ್ಲಿ ಪಲ್ಲವರ ಮತ್ತು ಬಾದಾಮಿ ಚಾಲುಕ್ಯರ ನಡುವಿನ ಸಂಘರ್ಷಕ್ಕೆ ಎಣ್ಣೆ ಸುರಿದವರು, ತುಪ್ಪ ಸುರಿದವರು ಅಥವಾ ಮೊದಲು ಆರಂಭಿಸಿದವರು ಯಾರು ಅಂತಂದರೆ ಅದು ಇಮ್ಮಡಿ ಪುಲಿಕೇಶಿ. ಅದು ಎಷ್ಟು ವರ್ಷಗಳ ಕಾಲ ಮುಂದುವರಿತು? ಸ್ವಲ್ಪ ಹೆಚ್ಚು ಕಡಿಮೆ 100 ವರ್ಷಗಳ ಕಾಲ ಮುಂದುವರಿತದೆ. ಏನು? ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಸಂಘರ್ಷ. ಅನಂತರ ಕಾಲದಲ್ಲೂ ಕಲ್ಯಾಣಿ ಚಾಲುಕ್ಯರು ಬಂದಾಗ, ಹೊಯ್ಸಳರು ಬಂದಾಗಲೇ ಈ ಸಂಘರ್ಷ ಮುಂದುವರಿತಲೇ ಹೋಗುತ್ತೆ ಇವತ್ತಿನ ತನಕ. ಇವತ್ತು ಯಾಕೆ, ಮೊನ್ನೆ ನಡೆದಂಥ CSK ಮತ್ತು ಬೆಂಗಳೂರು ರಾಯಲ್ಸ್ ಚಾಲೆಂಜರ್ಸ್ ಪಂದ್ಯಕ್ಕೂ ನೀವು ಗಮನಿಸ್ಬೋದು. ಅದು ಅಲ್ಲಿಂದಾನೂ ನಮ್ಮಲ್ಲಿ ಸಂಘರ್ಷ ಅದು ಮುಂದುವರಿತಾ ಬಂದಿದೆ. ಆಗಿನ ಕಾಲದಲ್ಲಿ ಸಂಘರ್ಷ ಮುಂದುವರಿತಾ ಇದ್ದಿದ್ದೇನಕ್ಕೆ? ದಕ್ಷಿಣ ಭಾರತದಲ್ಲಿ ತಮಿಳಿಗರು ಸೂಪರ್ ಪವರಾ, ಸುಪ್ರೀಂ ಪವರಾ, ಕನ್ನಡಿಗರು ಸುಪ್ರೀಂ ಪವರಾ ಅನ್ನೋಂಥ ಸಂಘರ್ಷ ಅಷ್ಟೇ ಇದ್ದಿದ್ದು, ಇನ್ನೇನಿರಲಿಲ್ಲ. ಅದು ಒಂದು ವಿಚಾರವಂತಿಕೆಯಲ್ಲಿ ಬಂದಾಗ. ಇನ್ನು ಅದಕ್ಕಿಂತ ಪ್ರಮುಖವಾಗಿ ಒಳಗಡೆ ಹೋದಾಗ ನೋಡಿದಾಗ ಪಲ್ಲವರಿಗೂ ಅಥವಾ ತಮಿಳಿಗರಿಗೂ ಕನ್ನಡಿಗರಿಗೂ ನಡೀತಾ ಇದ್ದಂಥ ಸಂಘರ್ಷ ಯಾವುದಕ್ಕೋಸ್ಕರ ಅಂತಂದರೆ, ಕಾವೇರಿ ನದಿ ಹರಿಯುವಂಥ ನದಿ ಪಾತ್ರ ಇದೆಯಲ್ಲ, ಆ ಪಾತ್ರದ ಬಗ್ಗೆ. ಆ ಭಾಗದಲ್ಲಿ ಕೃಷಿ ಹೆಚ್ಚಾಗಿ ನಡೆಯುತ್ತೆ, ಅದ್ರ ಮೇಲೆ ಮೆಕ್ಕಲು ಮಣ್ಣು ಸಿಗುತ್ತೆ. ನೀರು ಮೆಕ್ಕಲು ಮಣ್ಣು ಸಿಕ್ಕದ್ರಿಂದ ಅಗ್ರಿಕಲ್ಚರ್ ಜಾಸ್ತಿ ಆಗುತ್ತೆ. ಅಗ್ರಿಕಲ್ಚರ್ ಜಾಸ್ತಿ ಆದಾಗ ಕಂದಾಯ ಜಾಸ್ತಿ ಆಗ್ಬೋದು, ಆವಾಗ ರಾಜನಿಗೆ ಆದಾಯ ಜಾಸ್ತಿ ಆಗುತ್ತೆ. ಅದರಿಂದ ಕಾವೇರಿ ನದಿ ಭಾಗವನ್ನು ಆಕ್ರಮಣ ಮಾಡಿಕೊಳ್ಳಿಕ್ಕೂ ಸಹ ತಮಿಳಿಗರಿಗೂ ಮತ್ತು ಕನ್ನಡಿಗರಿಗೂ ಆಗಿನ ಕಾಲದಿಂದಲೂ ಸಂಘರ್ಷ ನಡೀತಾ ಇದೆ. ತಂದೆಯನ್ನು ಸೋಲಿನ ತೀರಿಸ್ಕೊಳ್ತಾನೆ. ಎಲ್ಲಿ? 642ರಲ್ಲಿ ಯುದ್ಧ ನಡೆಯುತ್ತೆ, ಪೆರಿಯಾಲ ಯುದ್ಧ.
ಮಣಿಮಂಗಲ ಯುದ್ಧ, ಸುರಮಾರ ಯುದ್ಧ, ಈ 3 ಯುದ್ಧಗಳು ನಡೀತದೆ. ಈ 3 ಯುದ್ಧಗಳು ಇದನ್ನು ಪ್ರಶ್ನೆ ಕೇಳ್ಬೋದು. ಈ ಯುದ್ಧಗಳು ಯಾರಿಗೆ ನಡೀತು ಅಂದರೆ 1ನೇ ನರಸಿಂಹವರ್ಮ ಮತ್ತು ಪುಲಿಕೇಶಿ 2ನೇ ಪುಲಿಕೇಶಿಗೆ ನಡೀತು. ಈ ಯುದ್ಧದಲ್ಲಿ 2ನೇ ಪುಲಿಕೇಶಿಯನ್ನು ಕೊಲ್ಲಲಾಯಿತು ಅಂತ ಹೇಳಲಾಗುತ್ತೆ. ಅನಂತರ ಏನು ವಾತಾಪಿಕೊಂಡನ್ ಅಂತ ನೋಡಿ, ಇಮ್ಮಡಿ ಪುಲಿಕೇಶಿ ಏನು ಪಲ್ಲವಗೊಂಡನ್ ಅಥವಾ ಕಂಚಿಗೊಂಡನ್ ಅನ್ನೋಂಥ ಬಿರುದು ಪಡೀಲಿಲ್ಲ. ಕಂಚಿಯನ್ನು ಸೋಲಿಸಿದ. ಕಂಚಿ ಮೀನ್ಸ್ ಪಲ್ಲವರ ರಾಜಧಾನಿ. ಪಲ್ಲವರನ್ನು ಸೋಲಿಸಿದ ಅಂತಂದಮೇಲೆ ಅದು ರಾಜಧಾನಿಯನ್ನು ಸೋಲಿಸಿದ. ಅಲ್ಲಿ ಕಂಚಿಗೊಂಡ ಅಂತ ಬರೋದಿಲ್ಲ. ಆದರೆ ನೀವು ಇನ್ನೊಂದು ಅದ್ಭುತ ಗಮನಿಸಬೇಕು, ವಿಷ್ಣುವರ್ಧನ ಕಂಚಿಗೊಂಡ ಅಂತ ಬಿರುದು ಪಡಿತಾನೆ. ಆದರೆ ಆ ಫಸ್ಟ್ಗೆ ಅದನ್ನು ಸೋಲಿಸಿದಂಥವನು ಕಂಚಿಗೊಂಡ ಅನ್ನೋಂಥ ಬಿರುದನ್ನು ಪಡೆಯೋದಿಲ್ಲ. ಆದರೆ ಇಲ್ಲಿ ವಾತಾಪಿಕೊಂಡನ್, ಕೊಂಡನ್ ಅಂತ ಏನೋ ಗೆದ್ದುಕೊಂಡನ್, ಪಡೆದುಕೊಂಡನ್ ಅಂತ ತಮಿಳಲ್ವಾ, ಅನ್ ಅಂತ ಬರುತ್ತೆ. ವಾತಾಪಿ ಅಂದರೆ ಯಾವುದು? ಬಾದಾಮಿ ಚಾಲುಕ್ಯರ ರಾಜನಾದಂಥ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಅದನ್ನು ವಶಪಡಿಸ್ಕೊಳ್ತಾರೆ. ಅದಕ್ಕೆ ವಾತಾಪಿಕೊಂಡನ್ ಅನ್ನೋಂಥ ಬಿರುದು 1ನೇ ನರಸಿಂಹವರ್ಮನಿಗೆ ಬರ್ತದೆ. ಪಲ್ಲವರು ಬಾದಾಮಿಯನ್ನು ಲೂಟಿ ಮಾಡ್ತಾರೆ. ಆಗಿನ ಕಾಲದಲ್ಲಿ ಸೇಡು ಇತ್ತಲ್ಲ ಜಾಸ್ತಿ, ತಂದೆಯನ್ನು ಕೊಂದಂಥದ್ದು ಸೇಡು ತೀರಿಸ್ಕೊಳ್ರು ಅಂತ ಆ ಬಾದಾಮಿಯ ಮೇಲೆ ದಾಳಿ ಮಾಡಿ ಅಲ್ಲಿನ ಒಂದು ಇದನ್ನು ಲೂಟಿ ಮಾಡ್ತಾರೆ. ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅವಾಗ ಕನ್ನಡಿಗರನ್ನು ಆ ಕಾಲದಲ್ಲಿ ಅಂತ. 13 ವರ್ಷಗಳ ಕಾಲ ಇಮ್ಮಡಿ ಪುಲಿಕೇಶಿ ಸೋತ ನಂತರ ಅಥವಾ ತೀರಿಕೊಂಡ ನಂತರ ಸ್ವಲ್ಪ ಹೆಚ್ಚು ಕಡಿಮೆ 12-13 ವರ್ಷಗಳ ಕಾಲ ವಾತಾಪಿಯನ್ನು ಇವರ ಪಲ್ಲವರ ಹಿಡಿತದಲ್ಲೇ ಇಟ್ಕೊಂಡಿದ್ರು. ಅಂದರೆ 1ನೇ ನರಸಿಂಹವರ್ಮನ ಹಿಡಿತದಲ್ಲೇ ಇಟ್ಕೊಂಡಿದ್ರು. 637ರಲ್ಲಿ ಬಾಗ್ದಾದ್ನ ಖಲೀಫನಾದಂಥ ಒಮರ್ ಅನ್ನಂಥವನು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಳಿಸ್ತಾನೆ. ನೀವು ಚೆನ್ನಾಗಿ ಗಮನಿಸ್ಬೇಕಿಲ್ಲಿ ನೋಡಿ, ಬಾಗ್ದಾದ್ ಖಲೀಫ ಅರಬರ ದಾಳಿಗಳು ಅಂತ ಬರ್ತದೆ 712ರಲ್ಲಿ. ಎಲ್ಲಿ? ದಾಹಿರಾ ಅಂತ ಬರ್ತಾನೆ. ಮೊಹಮ್ಮದ್ ಬಿನ್ ಕಾಸಿಂ ಅಂತ ಬರ್ತಾನೆ. ಭಾರತದ ಮೇಲೆ ಫಸ್ಟ್ ಟೈಮ್ ಜಿಜಿಯಾ ಕಂದಾಯ ಹಾಕಿದಂಥವ್ನು ಯಾರು ಅಂದರೆ ಮೊಹಮ್ಮದ್ ಬಿನ್ ಕಾಸಿಂ. ಅವನು ಯಾರು ಅಂತಂದರೆ ಬಾಗ್ದಾದ್ ಕಡೆಯಿಂದಾನೆ, ಇದೇ ಖಲೀಫನ ಕಡೆಯಿಂದಾನೆ ಬರೋಂಥವನು. ಯಾರನ್ನು ಸೋಲಿಸಲಿಕ್ಕೆ? ಅಲ್ಲಿ ಬ್ರಾಹ್ಮಣಾಬಾದ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರಬೇಕು. ಸಿಂಧ್ ದಾಳಿ ಅಂತ ಬರುತ್ತೆ. ಸಿಂಧ್ ಅನ್ನೋಂಥ ಪ್ರದೇಶದ ಮೇಲೆ ಆವಾಗ ಅಲ್ಲಿ ರಾಜ ದಾಹಿರಾ ಅಂತ ಅವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ದಾಹಿರನ ಮೇಲೆ ದಾಳಿ ನಡೀತದೆ 712ರಲ್ಲಿ. ಆದರೆ ಅದಕ್ಕಿಂತ ಮುಂಚೆನೇ ಭಾರತದ ಮೇಲೆ 637ರಲ್ಲಿ ಅರಬರ ದಾಳಿ ಇವ್ರ ಕಾಲದಲ್ಲಿ ಗುಜರಾತಿನ ಭಾಗದಲ್ಲಿ ನಡೆದಿರುತ್ತೆ. ಯಾಕೆಂದರೆ ಗುಜರಾತಿನಿಂದ ಅರಬರಿಗೆ ಸಾಂಬಾರ ಪದಾರ್ಥಗಳು ರಫ್ತಾಗ್ತಾ ಇತ್ತು. ಆ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಮತ್ತು ಧಾರ್ಮಿಕವಾಗಿ ಅವರು ಭಾರತದಲ್ಲಿ ಇಸ್ಲಾಮನ್ನು ಹರಡುವಂಥ ಒಂದು ಇದನ್ನು ಇಟ್ಕೊಂಡು ಆಗಿನ ಕಾಲಕ್ಕೆ ಯುದ್ಧ ಶುರುವಾಗಿರುತ್ತೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೇ. ಇದು ನೆನ್ಪಿಟ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಎಲ್ಲಿ ಬಂದಿದೆ ನೀವು ಓದಿ. ಭಾರತದ ಮೇಲೆ ಅರಬರ ದಾಳಿ ಫಸ್ಟ್ ಆಯಿತು ಅಂದರೆ 712 ಅಂತಲೇ ಹೇಳ್ತೀವಿ. ಆದರೆ 637ರಲ್ಲೇ ನಡೆದಿರುತ್ತೆ. ಗುಜರಾತ್ ಭಾಗದಲ್ಲಿ ನಡೆಯುತ್ತೆ. ಗುಜರಾತ್ ಭಾಗದ ಮೇಲೆ ಯಾಕೆ ನಡೆಯುತ್ತೆ? ಗುಜರಾತ್ ಭಾಗಕ್ಕೂ ಬಾದಾಮಿ ಚಾಲುಕ್ಯರಿಗೆ ಏನು ಸಂಬಂಧ ಅಂದರೆ ಗುಜರಾತ್ ಭಾಗವನ್ನು ಬಾದಾಮಿ ಚಾಲುಕ್ಯರಿಗೆ ಗೆದ್ದುಕೊಂಡಿದ್ರು. ಅದರಿಂದಾಗಿ ಅಲ್ಲಿ ಯುದ್ಧ ನಡೆಯುತ್ತೆ. ಇಮ್ಮಡಿ ಪುಲಿಕೇಶಿ ಅವರನ್ನು ಆ ಕಾಲಕ್ಕೆ ಸೋಲಿಸಿರ್ತಾನೆ. ಅರಬರನ್ನು ಮೊದಲು ಸೋಲಿಸುವಂಥವನು ಇಮ್ಮಡಿ ಪುಲಿಕೇಶಿ ಆಗಿದ್ದಾನೆ. ಇತಿಹಾಸಕಾರ ತಬುರಿ ಅಂತ ಬರ್ತಾನೆ. ಆತ 625ರಲ್ಲಿ ಪರ್ಷಿಯಾದ ರಾಜ, ಏನು ಇರಾನ್ ಅಂತ ಹೇಳಿದ್ನಲ್ಲ, ಅಲ್ಲಿನ ರಾಜ ಕುಸ್ರು ಅನ್ನೋಂಥವನು ಇರ್ತಾನೆ. ಯಾವಾಗ ಅರಬರನ್ನು ಸೋಲಿಸ್ತಾನೆ ಯಾರು? ಇಮ್ಮಡಿ ಪುಲಿಕೇಶಿ, ಅಥವಾ ದಕ್ಷಿಣ ಭಾರತವನ್ನು ಸೋಲಿಸಿ ಗುಜರಾತ್ ಭಾಗವನ್ನು ಗೆದ್ದುಕೊಂಡಿರ್ತಾನೋ ಆವಾಗ ಆಟೋಮ್ಯಾಟಿಕಲಿ ಪರ್ಷಿಯಾ, ಏನು ಇರಾನ್ ಅಂತ ಕರಿತೀವಿ ಅಲ್ಲಿಗೆ, ಮತ್ತು ಇರಾಕ್ ಮೆಸೊಪಟೋಮಿಯಾ ಅಂತ ಕರಿತೀವಿ, ಬಾಗ್ದಾದ್ ಅಂತ ಕರಿತೀವಿ, ಆ ಭಾಗಗಳಿಗೆ ಇಮ್ಮಡಿ ಪುಲಿಕೇಶಿ ಚಿರಪರಿಚಿತ ಆಗ್ತಾನೆ. ಯಾಕೆಂದರೆ ಅರಬ್ ವ್ಯಾಪಾರಿಗಳು ಗುಜರಾತಿಗೆ ಬರ್ತಾ ಇದ್ದಿದ್ದರಿಂದ. ಅದರಿಂದಾಗಿ ಇವ್ರ ಜೊತೆ ಯುದ್ಧ ಮಾಡೋದಕ್ಕಿಂತ ರಾಯಭಾರತ್ವ ಇಟ್ಕೊಂಡು ವ್ಯಾಪಾರ ಅನುಕೂಲ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಅಂದ್ಬಿಟ್ಟು ಇರಾನ್ನ ರಾಜ ಕುಸ್ರು ಅಥವಾ ಪರ್ಷಿಯಾದ ರಾಜ ಕುಸ್ರು ಅನ್ನೋಂಥವನು ತನ್ನ ರಾಯಭಾರಿಯನ್ನು ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಕಳಿಸ್ತಾನೆ. ಇಮ್ಮಡಿ ಪುಲಿಕೇಶಿಯು ಸಹ ತನ್ನ ರಾಯಭಾರಿಯನ್ನು ಆ ಕುಸ್ರುನ ಆಸ್ಥಾನಕ್ಕೆ ಕಳಿಸ್ತಾನೆ. ಇಮ್ಮಡಿ ಪುಲಿಕೇಶಿ ಯಾಕೆ ರಾಯಭಾರಿಯನ್ನು ಕಳಿಸ್ತಾರೆ ಅಂದರೆ ಇಲ್ಲಿ ವ್ಯಾಪಾರ ಹೆಚ್ಚಾದರೆ ವ್ಯಾಪಾರಿ ಸುಂಕ ಯಾರಿಗೆ ಲಾಭ ತರುತ್ತೆ? ಇಮ್ಮಡಿ ಪುಲಿಕೇಶಿಗೆ ಲಾಭ ತರುತ್ತೆ. ಅದಕ್ಕೆ ಅಜಂತಾದಲ್ಲಿ ಈ ಚಿತ್ರವನ್ನು ನೀವು ಗಮನಿಸ್ಬೋದು. ಈ ಚಿತ್ರ ಏನನ್ನು ಸೂಚಿಸುತ್ತೆ ಅಂದರೆ ಏನು ಕುಸ್ರು ಅನ್ನೋಂಥ ಪರ್ಷಿಯಾದ ರಾಜನ ಒಬ್ಬ ರಾಯಭಾರಿಯನ್ನು ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ವೆಲ್ಕಮ್ ಮಾಡ್ತಾ ಇರೋಂಥ ಚಿತ್ರವನ್ನು ನೋಡಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅಜಂತಾ, ಮಹಾರಾಷ್ಟ್ರದಲ್ಲಿ ಬರುವಂಥ ಅಜಂತಾದಲ್ಲಿ ಇದನ್ನು ಪೇಂಟಿಂಗ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಯಾಕೆ ಇದು ಪೇಂಟಿಂಗ್ ಇದೆ ಅಂತಂದರೆ ಗುಜರಾತ್ಗೆ ಹತ್ತಿರ ಬರುತ್ತೆ. ರಾಯಭಾರಿಯನ್ನು ಕಳಿಸಿದ್ದಾರೆ ಅನ್ನೋಂಥದ್ದು ಆ ಪ್ರಜೆಗಳಿಗೆ, ಆ ಭಾಗದ ಪ್ರಜೆಗಳಿಗೆ ಗೊತ್ತಾಗಬೇಕು. ಇಲ್ಲಿ ವ್ಯಾಪಾರ ಸಂಬಂಧಗಳು ಚೆನ್ನಾಗಿದೆ ಅಂತ ಗೊತ್ತಾಗಬೇಕು. ನಂತರ ಮಹಾರಾಷ್ಟ್ರವೂ ಸಹ ಆಗಿನ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಅದು ನಾವು ಮೆಲುಕು ಹಾಕ್ಕೊಳ್ಬೇಕಾಗತ್ತೆ. ಎಲ್ಲಿದೆ? 1ನೇ ಗುಹೆಯಲ್ಲಿದೆ. ಅಜಂತಾದ 1ನೇ ಗುಹೆಯಲ್ಲಿ ಈ ಥರ ರಾಯಭಾರಿನ ವೆಲ್ಕಮ್ ಮಾಡೋಂಥದ್ದು. ಹುಯೆನ್ಸಾಂಗ್ 630ರಿಂದ 645. ಎಷ್ಟು ಅದ್ಭುತವಾಗಿದೆಯಲ್ಲ. ಈಗ ಇದನ್ನು ಓದ್ಕೊಂಡ್ರಲ್ಲ, ಈಗ ಇಂಪಾರ್ಟೆಂಟ್ ಕ್ವಶನ್ ಏನು ಗೊತ್ತಾ? ಇಮ್ಮಡಿ ಇದು ಹುಯೆನ್ಸಾಂಗ್ ಎಷ್ಟು ವರ್ಷಗಳ ಕಾಲ ಭಾರತದಲ್ಲಿದ್ದ ನೋಡಿ. ಕ್ವಶನ್ ಮಾಡದೆ ಹೋದಾಗ ಹೌದಲ್ವಾ, ಇಮ್ಮಿಡಿಯೇಟ್ ಹೋಗ್ಬೇಕು ಈಗ ಹಿಂದಕ್ಕೆ. 630ರಿಂದ 645 15 ವರ್ಷಗಳ ಕಾಲ ಆತ ಭಾರತದಲ್ಲಿ ಇದ್ದ. ಯಾಕೆ ಆತ ಭಾರತಕ್ಕೆ ಬಂದ?
ಆತ ಬುದ್ಧನ ಅನುಯಾಯಿ, ಬೌದ್ಧ ಧರ್ಮಕ್ಕೆ ಸೇರಿದ್ದ. ಇಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಬುದ್ಧ ಹೇಳಿದ್ದಾನೆ ಅಂದರೆ, ಆತ ಜನಿಸಿರುವಂಥ ಭೂಮಿ ಹೇಗಿರಬೇಕು, ಆತ ನಡೆದಾಡಿದಂಥ ಭೂಮಿ ಹೇಗಿರಬೇಕು, ಆತ ಬೋಧನೆಗಳು ಏನೇನು ಮಾಡಿದ್ದಾನೆ, ಆ ಮಾಡಿರುವಂಥದ್ದನ್ನು ಅಲ್ಲಿ ಬರೆದಿಟ್ಟಿರ್ತಾರಲ್ಲ ಅದನ್ನು ತರಬೇಕು ಅಂತ ಅಂದ್ಬಿಟ್ಟು ಭಾರತಕ್ಕೆ ಬರ್ತಾನೆ. ಬುದ್ಧನ ನಾಡನ್ನು ಸಂದರ್ಶಿಸಬೇಕು, ಬುದ್ಧನ ಕೃತಿಗಳನ್ನು ಸಂಗ್ರಹಿಸಬೇಕು ಅಂತ. ಆದರೆ ಅದಕ್ಕೆ ಅಲ್ಲಿನ ರಾಜನ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು. ನಾನು ಭಾರತಕ್ಕೆ ಹೋಗ್ತೀನಿ, ಪರ್ಮಿಷನ್ ಕೊಡು ಅಂತ. ಆ ರಾಜ ಪರ್ಮಿಷನ್ ಕೊಡೋದಿಲ್ಲ. ಆದರೆ ಈತನಿಗೆ ಅದು ಸ್ಯಾಕ್ರಿಫೈಸ್ ಆಗೋದಿಲ್ಲ, ಈತನಿಗೆ ಒಪ್ಕೊಳ್ಳೋಕ್ಕಾಗೋದಿಲ್ಲ. ನೀನು ಪರ್ಮಿಷನ್ ಕೊಡ್ತಾ ಇದ್ರೆ ಹೋದ್ರೆ ಹೋಗ್ಲಿ ಅಂತ ಕಳ್ಳದಾರಿಯಿಂದ ಆತ ಭಾರತಕ್ಕೆ ಬರ್ತಾನೆ. ಹೆಂಗೆ ಬರ್ತಾನೆ ಅದು ಇಂಪಾರ್ಟೆಂಟು. ಒಂದ್ಸರಿ ಕ್ವಶನ್ ಕೇಳಿದ್ದಾರೆ. ಗೋಬಿ ಮರುಭೂಮಿಯನ್ನು ದಾಟಿಕೊಂಡು ತಾಷ್ಕೆಂಟು, ಸಮರ್ಕಂಡ, ಬಲ್ಕು ಆ ಪ್ರದೇಶಗಳನ್ನು ದಾಟಿಕೊಂಡು ಆ ಮೇಲ್ಭಾಗದಿಂದ ತಕ್ಷಶಿಲೆಗೆ ಬಂದು ಲಿಂಕ್ ಆಗ್ತಾನೆ. ತಕ್ಷಶಿಲೆಯಿಂದ ನಮ್ಮ ಸಿಲ್ಕ್ ರೂಟ್ ಅಂತ ಬರುತ್ತೆ, ಅದು ಆಟೋಮೆಟಿಕಲಿ ಭಾರತಕ್ಕೆ ಕನೆಕ್ಟ್ ಮಾಡುತ್ತೆ. ಅದು ತುಂಬ ದೊಡ್ಡ ಆಗಿನ ಕಾಲದಲ್ಲಿ, ಈಗ ಗ್ರ್ಯಾಂಡ್ ಟ್ರಂಕ್ ರೋಡ್ಸ್ ಅಂತ ಕರಿತೀವಲ್ಲ ಆ ಥರದ ರೋಡ್ ಆಗಿನ ಕಾಲಕ್ಕೆ. ಅಲ್ಲಿಗೆ ಕನೆಕ್ಟ್ ಆಗಿಬಿಟ್ಟಾದ್ಮೇಲೆ ಆತ ಭಾರತಕ್ಕೆ ಬರ್ತಾನೆ. ಈಗ ಅಲ್ಲಿ ಕಂಪ್ಲೀಟ್ ಆಗಲ್ಲ, ಕಂಪ್ಲೀಟ್ ಆಗೋದು ಇಲ್ಲಿ ನೋಡಿ, ಎಲ್ಲಿ ಶುರು ಆಗ್ತದೆ. ಇಲ್ಲಿ ಗಮನಿಸಿ ನೀವು, ಎಲ್ಲಿಂದ ಬರ್ತಾ ಇದ್ದಾನೆ ಅಂತ ನೋಡಿ. ಇಲ್ಲಿಂದ ಶುರು ಮಾಡಿರೋದು, ಇಲ್ಲಿಂದ ಬಂದು ಇದು ನೋಡಿ ಚೀನಾದ ಮುಖಾಂತರ ಇಲ್ಲಿಂದ ಬಂದು ನೋಡಿ ಬಲ್ಕ್ ನೋಡಿ, ಇಲ್ಲಿ ಬಂದು ತಾಷ್ಕೆಂಡ್ ನೋಡಿ, ಇಲ್ಲಿಂದ ಬಂದು ಬಾಮಿಯಾನ್, ಗಾಂಧಾರ, ಇನ್ನು ತಕ್ಷಶಿಲೆ ಇಲ್ಲಿಗೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ. ಅಲ್ಲಿಗೆ ನೋಡಿ ಭಾರತವನ್ನು ನೋಡಿ 15 ವರ್ಷ ಇದ್ನಲ್ವಾ, ಇದ್ದಂಥವ್ನು ಒಂದು ಕಡೆ ನೆಲೆಸಿರಲಿಲ್ಲ ನೋಡಿ. ಹಿಂಗೆ ಬಂದು ಇದೆಲ್ಲ ಸುತ್ತಿಕೊಂಡು ನೋಡಿ, ಹೀಗೆ ಬಂದು ಇಲ್ಲಿಂದ ಬಂದು ಇಲ್ಲಿ ಬಂದು ನೋಡಿ ಕಂಚಿ ತನಕ ಹೋಗ್ತಾನೆ. ಕಂಚಿ ತನಕ ಹೋಗಿ ಇಲ್ಲಿ ಸುತ್ತಿ ಇದೆಲ್ಲ ಹಿಂಗೆ ಸುತ್ತಿ ಮತ್ತೆ ವಾಪಸ್ ಅದೇ ಮಾರ್ಗದಲ್ಲಿ ಹೋಗ್ತಾನೆ ನೋಡಿ. ಇಲ್ಲಿ ಹೋಗಿ ಕನೆಕ್ಟ್ ಆಗ್ತಾನೆ ಮತ್ತೆ ಹಿಂಗೆ. ಅದಕ್ಕೆ ಹುಯೆನ್ ಸಾಂಗ್ ಭಾರತದ ಬಗ್ಗೆ ಬರೀತಾನೆ ಅಂದರೆ ಇಡೀ ಭಾರತವನ್ನು ಆತ ಸುತ್ತಿ ಬಿಟ್ಟಿದ್ದಾನೆ. ಇಲ್ಲಿ ಭಾರತದಲ್ಲಿರುವಂಥ ಎಲ್ಲ ವಿಚಾರಗಳು ಆತನಿಗೆ ಗೊತ್ತಿತ್ತು. ಹಾಗಾಗಿ ಆತನ ಒಂದು ಇತಿಹಾಸದ ಒಂದು ಇದನ್ನು ನಾವು ನಂಬಬಹುದು, ಆತ ಕೊಡುವಂಥ ದಾಖಲೆಗಳನ್ನು ನಾವು ನಂಬಬಹುದು ಅಂತ. ಹರ್ಷವರ್ಧನ ಆಳ್ವಿಕೆಯಲ್ಲಿ ಸಿಲ್ಕ್ ರೂಟ್ ಅಂತ ಇತ್ತು. ಆ ಸಿಲ್ಕ್ ರೂಟ್ ಅನ್ನೋಂಥದ್ದು ಇದೇ ಬರೋಂಥದ್ದು. ಇಲ್ಲಿ ಸಿಲ್ಕ್ ರೂಟ್ ಇದೇನೇ ಸಿಲ್ಕ್ ರೂಟು. ಇಲ್ಲಿ ಸ್ವಲ್ಪ ಇದಾಗುತ್ತೆ, ಹಿಂಗೆ ಬರುತ್ತೆ ಸಿಲ್ಕ್ ರೂಟ್ ಅನ್ನೋಂಥದ್ದು. ಆ ಸಿಲ್ಕ್ ರೂಟ್ ಮುಖಾಂತರ ಆತ ಬಂದಿರ್ತಾನೆ. ಅದರಿಂದಾಗಿ ಆಗಿನ ಕಾಲಕ್ಕೆ ಪ್ರಖ್ಯಾತವಾದಂಥ ಸಿಲ್ಕ್ ರೂಟ್ ಅಂತ ಯಾಕೆ ಕರೀತಾರೆ ಅಂತ ಇಂಪಾರ್ಟೆಂಟ್ ಇಲ್ಲಿ. ಸಿಲ್ಕ್ ಅಂದರೆ ರೇಷ್ಮೆ ಅಂತ. ಪ್ರಪಂಚದಲ್ಲಿ ಫಸ್ಟ್ ಹತ್ತಿಯನ್ನು ಬೆಳೆದಿದ್ದು ಭಾರತ, ಆದರೆ ಪ್ರಪಂಚದಲ್ಲಿ ಫಸ್ಟು ರೇಷ್ಮೆಯನ್ನು ತಯಾರಿ ಮಾಡಿದ್ದು ಚೀನಾದಿಂದ ಭಾರತದಿಂದ ಸಾಂಬಾರು ಪದಾರ್ಥಗಳು ಹೋಗ್ತಾ ಇತ್ತು, ಭಾರತದಿಂದ ಹತ್ತಿ ಬಟ್ಟೆ ಹೋಗ್ತಾ ಇತ್ತು. ಆದರೆ ರೇಷ್ಮೆ ಬಟ್ಟೆ ಬೇಕು ಅನ್ನೋಂಥ ಸಂದರ್ಭದಲ್ಲಿ ಏನು ಮಾಡೋರು, ಚೀನಾಗೆ ಸಂಪರ್ಕ ಕಲ್ಪಿಸಬೇಕಾಗಿತ್ತು. ಆದ್ದರಿಂದ ಚೀನಾದಿಂದ ಅದು ಸ್ಟಾರ್ಟ್ ಆಗಿ ಎಲ್ಲಿ ಪರ್ಷಿಯಾ, ಇರಾನು, ಇರಾಕು ಆ ಭಾಗಕ್ಕೆ ತಲುಪ್ತಾ ಇದ್ದಿದ್ದರಿಂದ ಆ ರೋಡನ್ನು ಸಿಲ್ಕ್ ರೂಟ್ ಅಂದರೆ ರೇಷ್ಮೆ ತರುವಂಥ ಮಾರ್ಗ ಅಂತ ಕರಿತಾ ಇದ್ರು. ದಕ್ಷಿಣ ಭಾರತಕ್ಕೆ ಬಂದಿದ್ರೆ ಏನಾಗೋದು, ಅದು ಸಾಂಬಾರ್ ರೂಟ್ ಆಗೋದು. ಉತ್ತರ ಭಾರತ ಆಗಿದ್ದರಿಂದ ಅಲ್ಲಿ ಹತ್ತಿ ಮತ್ತು ಇವು ಸಿಗ್ತಾ ಇದ್ವು. ದಕ್ಷಿಣ ಭಾರತಕ್ಕೆ ಬಂದರೆ ಅದು ಸಾಂಬಾರು ಪದಾರ್ಥಗಳ ರೂಟ್ ಆಗ್ತಾ ಇತ್ತು. ಆ ಮಾರ್ಗದ ಮೂಲಕ ಬರ್ತಾನೆ. ಈತನಿಗೆ ಹುಯೆನ್ ಸಾಂಗ್ ಇನ್ನೊಂದು ಹೆಸರಿದೆ, ಯವಾನ್ ಚವಾಂಗ್ ಅಂತ. ಈತ ಯಾತ್ರಿಕರ ರಾಜ ಅಂತ ಕರೀತಾರೆ. ಯಾಕೆ ಅಂದರೆ ಯಾತ್ರೆ ನೋಡಿದ್ರಲ್ಲ ಭಾರತದಲ್ಲಿ ಎಷ್ಟು ಯಾತ್ರೆ ಮಾಡಿದೆ ಅಂತ, ಹಂಗಾಗಿ ಯಾತ್ರಿಕರ ರಾಜ ಅಂತ ಕರೀತಾನೆ. CUK ಅನ್ನೋಂಥ ಗ್ರಂಥ ಬರೀತಾನೆ. CUK ಅಂದರೆ ಮೀನಿಂಗ್ ಏನಂದರೆ ಪಶ್ಚಿಮ ದೇಶದ ಕಥನ ಅಂತ. ಪಶ್ಚಿಮ ದೇಶದ ಕಥನ ಅಂತ ಯಾಕೆ ಬರೀತಾನೆ ಅಂದರೆ, ಚೀನಾ ನೀವಿಲ್ಲಿ ಗಮನಿಸಿ, ಇದು ಚೀನಾಗೆ ಕಂಪೇರ್ ಮಾಡಿದ್ರೆ ನಾವು ಪಶ್ಚಿಮದಲ್ಲಿದ್ದೀವಿ. ನಮಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು ಚೀನಾ ನೋಡಿದ್ರೆ ಪೂರ್ವಕ್ಕೆ ಬರುತ್ತೆ, ಚೀನಾದಲ್ಲಿ ಇದ್ಕೊಂಡು ಭಾರತವನ್ನು ನೋಡಿದ್ರೆ ಪಶ್ಚಿಮಕ್ಕೆ ಬರುತ್ತೆ ಅಲ್ವಾ. ಅದರಿಂದಾಗಿ ಪಶ್ಚಿಮ ದೇಶದ ಕಥನ ನೋಡಿ. ಯಾತ್ರಿಕರ ರಾಜ ಯಾಕೆ ಕರೀತಾರೆ, ಈ ಮ್ಯಾಪ್ ನೋಡಿದ್ರೆ ನಿಮ್ಗೆ ನೆನಪು ಬರುತ್ತೆ ಯಾತ್ರಿಕರ ರಾಜ. ಅದೇ ರೀತಿ ಪಶ್ಚಿಮ ದೇಶದ ಕಥನ CUK ಮೀನಿಂಗ್ ಯಾಕೆ ನೆನಪು ಬರುತ್ತೆ ಅಂದರೆ, ಪಶ್ಚಿಮ ದೇಶದ ಕಥನ ಯಾಕೆ ನೆನಪು ಬರ್ತದೆ, ಇದು ಏನೋ ಪಶ್ಚಿಮಕ್ಕಿರೋದ್ರಿಂದ. ಈಗ ಇವು ಮರೆಯೋದಿಲ್ಲ. 15 ವರ್ಷಗಳು ನೆಲೆಸಿದ್ದ. 7ನೇ ಶತಮಾನದಲ್ಲಿ ಈತ ಬರ್ತಾನೆ. ರಾಜಕೀಯ ವಿಚಾರಗಳ ಬಗ್ಗೆ, ಆರ್ಥಿಕ ವಿಚಾರಗಳು, ಸಾಮಾಜಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು, ಇವಿಷ್ಟು ವಿಚಾರಗಳನ್ನು ಭಾರತದಲ್ಲಿ ಆತ ಕಂಡಿದ್ದನ್ನು ಅಲ್ಲಿಗೆ ಚೀನಾಗೆ ಹೋದ್ಮೇಲೆ ಕೂತ್ಕೊಂಡು ಬರೀತಾನೆ ಆತ. ಇಲ್ಲಿ ಬರೀಲಿಲ್ಲ ಆತ. ಇದೆಲ್ಲ ಎಕ್ಸ್ಪೀರಿಯನ್ಸಸ್ನ ಅಲ್ಲಿಗೆ ಹೋದ್ಮೇಲೆ ಬರೀತಾನೆ. ಸ್ಪಷ್ಟ ನೈಜ ಚಿತ್ರಣವನ್ನು ಕೊಡ್ತಾನೆ. ಸ್ವಲ್ಪ ಹೆಚ್ಚು ಕಡಿಮೆ ಬಹುತೇಕ 90% ನಂಬಬಹುದಾದಂಥ ಎಲ್ಲ ಅಂಶಗಳನ್ನು ಆತ ತಿಳಿಸಿದ್ದಾನೆ. ಪಾಹಿಯಾನ್ಗಿಂತ ಈತ ಹೆಚ್ಚು ರಸವತ್ತಾದಂಥ ಹೆಚ್ಚು ಇನ್ಫಾರ್ಮೇಷನ್ಸನ್ನು ಕೊಡ್ತಾನೆ. ಯಾಕೆ ಅಂದರೆ ಚೀನಾದಿಂದ ಭಾರತಕ್ಕೆ ಬಂದಂಥ ಮೊದಲಿಗ ಯಾರು ಅಂದರೆ ಪಾಹಿಯಾನ್. ಯಾರ ಕಾಲದಲ್ಲಿ ಬರ್ತಾನೆ, ಗುಪ್ತರ ಕಾಲದಲ್ಲಿ, 2ನೇ ಚಂದ್ರಗುಪ್ತನ ಕಾಲದಲ್ಲಿ ಬರ್ತಾನೆ. ಅದ್ಭುತ ನೆನ್ಪಿಟ್ಕೊಳ್ಳೋದಕ್ಕೆ ಅಲ್ವಾ. 2ನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯಾನ್ ಬಂದಿದ್ದ, 2ನೇ ಪುಲಿಕೇಶಿಯ ಕಾಲದಲ್ಲಿ ಹುಯೆನ್ ಸಾಂಗ್ ಬರ್ತಾನೆ. ಹಿಂಗೆ ಓದ್ಕೊಂಡಿದ್ವ ನಾವು ಅಲ್ವಾ. ಅದರಿಂದಾಗಿ ಬಟ್ ಆವಾಗ ಅವನು ಯಾರೋ ಪಾಹಿಯಾನ್ ಬಂದಂಥವನು ಇಡೀ ಭಾರತವನ್ನು ಸುತ್ತಿಲ್ಲ, ಇಡೀ ಭಾರತದ ಬಗ್ಗೆ ಅಧ್ಯಯನ ಮಾಡಲಿಲ್ಲ. ಹಂಗಾಗಿ ಆತ ಭಾರತದ ಬಗ್ಗೆ ಅಷ್ಟು ಹೆಚ್ಚು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಆದರೆ ಹುಯೆನ್ ಸಾಂಗ್ ಭಾರತದ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾನೆ. ಯಾಕೆ, ಭಾರತವನ್ನು ಹೆಚ್ಚಿಗೆ ಸುತ್ತಿದ್ದರಿಂದ.
ಬಾದಾಮಿ ಚಾಲುಕ್ಯ ಅರಸನಾದಂಥ ಇಮ್ಮಡಿ ಪುಲಿಕೇಶಿ ಪರಾಕ್ರಮಿಯಾಗಿದ್ದ ವೀರಯೋಧ, ದಕ್ಷ ಆಡಳಿತಗಾರ. ಶಿಲಾದಿತ್ಯ ತನ್ನ ಅರಸನಿಗೆ ಇನ್ನೊಂದು ಬಿರುದು ಶಿಲಾದಿತ್ಯ ಅಂತ. ಹರ್ಷ ತನ್ನೆಲ್ಲ ಸೈನ್ಯದೊಡನೆ ಬಂದರೂ ಸಹ ಪುಲಿಕೇಶಿಯನ್ನು ಸೋಲ್ಸೋಕ್ಕಾಗಲಿಲ್ಲ. ಹರ್ಷ ಅಂದರೆ ಸಂತೋಷ, ಆ ಸಂತೋಷವನ್ನೇ ಕಳೆದುಕೊಂಡ, ಹರ್ಷವನ್ನು ಕಳೆದುಕೊಂಡ ಅಂತ ಹೇಳ್ತಾನೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಹೇಳೋದ್ಯಾರು? ಹುಯೆನ್ಸಾಂಗ್. ಆದರೆ ಹುಯೆನ್ಸಾಂಗ್ ಭಾರತದ ಬಗ್ಗೆ ಒಂದು ನೆಗೆಟಿವ್ ಹೇಳ್ತಾನೆ, ಅದು ವಾಸ್ತವನ ಆಗಿರುತ್ತೆ. ಏನಂತಂದರೆ, ಭಾರತದಲ್ಲಿ ಇಷ್ಟೆಲ್ಲ ಟ್ರಾವೆಲ್ ಮಾಡೋಂಥದ್ದು ಅಷ್ಟು ಸೆಕ್ಯೂರಿಟಿ ಇಲ್ಲ, ಸೇಫ್ಟಿ ಇಲ್ಲ ಅಂತ ಹೇಳ್ತಾನೆ. ಯಾರು? ಹುಯೆನ್ಸಾಂಗ್. ಯಾಕೆಂದರೆ ದಾರಿ ಕಳ್ಳರು ಸುಮಾರು ಸರಿ ಈತನ ಮೇಲೆ ದಾಳಿ ಮಾಡಿ ಈತನಲ್ಲಿ ಇದ್ದಂಥ ಎಲ್ಲ ವಸ್ತುಗಳನ್ನು ಕದೀತಾರೆ, ಕಳ್ಳತನ ಮಾಡ್ತಾರೆ. ಅದರಿಂದಾಗಿ ದಾರಿ ಕಳ್ಳತನಗಳು ಜಾಸ್ತಿ ಇದೆ. ಭಾರತ ಓಡಾಟಕ್ಕೆ ಅಷ್ಟು ಸೆಕ್ಯೂರ್ಡ್ ಅಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಯಾಕೆ ಈತನ ಮೇಲೆ ದಾಳಿ ಮಾಡ್ತಾರೆ ಅಂದರೆ, ಬೇರೆ ದೇಶದಿಂದ ಬಂದರೆ, ಇವಾಗಲೇ ನಮ್ಮಲ್ಲಿ ನೀವು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಬೇರೆ ದೇಶದಿಂದ ಬಂದಂಥವ್ರನ್ನ ಕಿಂಡಲ್ ಮಾಡೋಂಥದ್ದು, ಅವ್ರನ್ನೊಂಥರ ನೋಡೋಂಥದ್ದು, ಕಾಮೆಂಟ್ ಮಾಡೋಂಥದ್ದು, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಈ ಥರದ್ದು ನೋಡ್ತೀವಿ. ಇನ್ನು ಆಗಿನ ಕಾಲದಲ್ಲಿ ಹೆಂಗಿರಬೇಕು, ಅದಕ್ಕೆ ಈತ ಆ ಮಾತನ್ನು ಹೇಳ್ತಾನೆ. ಆತನ ಮೇಲೆ 2 ಬಾರಿ ಕಳ್ಳತನ ಆಗುತ್ತೆ. ಬಟ್ ಇನ್ನೊಂದೇನು ಹೇಳ್ತಾನೆ ಅಂದರೆ, ನನ್ನ ಹತ್ರ ಇರೋ ಎಲ್ಲ ವಸ್ತುಗಳನ್ನು ತೊಗೊಂಬಿಡಿ, ನಂದೇನು ಅಭ್ಯಂತರ ಇಲ್ಲ, ನನ್ನ ಪ್ರಾಣದಿಂದ ಬಿಟ್ಬಿಡಿ, ಜೊತೆಗೆ ನಾನು ಬೌದ್ಧ ಗ್ರಂಥಗಳು ಸಂಗ್ರಹ ಮಾಡಿರ್ತಾನೆ ಆತ, ಆ ಗ್ರಂಥಗಳನ್ನು ಬಿಟ್ಬಿಡಿ ಸಾಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಅದು ಬಿಡ್ತಾರೆ ಸಹ. ಭಾರತದಿಂದ ಸುಮಾರು ಗ್ರಂಥಗಳನ್ನು ಈತ ಚೀನಾಗೆ ತೊಗೊಂಡು ಹೋಗ್ತಾನೆ. ಇಲ್ಲಿರುವಂಥ ನಗರಗಳು, ಆ ನಗರಗಳಲ್ಲಿರುವಂಥ ಬೀದಿಗಳು, ಅಲ್ಲಿ ನಡೆಯುವಂಥ ವ್ಯಾಪಾರ, ಅಲ್ಲಿರುವಂಥ ಜನಜೀವನದ ಬಗ್ಗೆನೂ ಸಹ ಇಮ್ಮಡಿ ಪುಲಿಕೇಶಿ ಹುಯೆನ್ಸಾಂಗ್ ಮಾಹಿತಿಯನ್ನು ಕೊಡ್ತಾನೆ. ಇಮ್ಮಡಿ ಪುಲಿಕೇಶಿಯ ಮಗ 1ನೇ ವಿಕ್ರಮಾದಿತ್ಯ 655ರಿಂದ 681 ತನಕ ಆಳ್ವಿಕೆ ಮಾಡ್ತಾನೆ. 12 ವರ್ಷಗಳು. ಈಗ ಯಾರ ಹತ್ರ ಇದೆ ಸಾಮ್ರಾಜ್ಯ? ಇವ್ರ ಹತ್ರ ಇದೆ, ಪಲ್ಲವರ ಹತ್ರ. ಈತ ಅದನ್ನು ತನ್ನ ತಂದೆಯ ಸೋಲಿನ ಸೇಡನ್ನು ತೀರಿಸ್ಕೋಬೇಕು ಅಂತ ಅಂದ್ಬಿಟ್ಟು 1ನೇ ನರಸಿಂಹವರ್ಮನನ್ನು 1ನೇ ವಿಕ್ರಮಾದಿತ್ಯ ಸೋಲಿಸ್ತಾನೆ. ಇದು ವೆರಿ ಇಂಪಾರ್ಟೆಂಟು. 2ನೇ ಮಹೇಂದ್ರ ವರ್ಮನ್ ಮತ್ತು 1ನೇ ಪರಮೇಶ್ವರ್ಮನನ್ನು ಸೋಲಿಸ್ತಾನೆ. ನೋಡಿ ಇದು ಹೆಂಗಿದೆ ಅಂದರೆ, ನರಸಿಂಹವರ್ಮನ್ ಬಂದು ಇಮ್ಮಡಿ ಪುಲಿಕೇಶಿ ಒಬ್ಬನನ್ನು ಸೋಲಿಸೋದ್ರೆ, ಇಮ್ಮಡಿ ಪುಲಿಕೇಶಿಯ ಮಗ ಒಬ್ಬ ಪಲ್ಲವರ 3 ರಾಜರನ್ನು ಸೋಲಿಸ್ತಾನೆ. ಅವ್ರು ಯಾರ್ಯಾರು? 1ನೇ ನರಸಿಂಹವರ್ಮ, 1ನೇ ಪರಮೇಶ್ವರ ವರ್ಮ, 2ನೇ ಮಹೇಂದ್ರ ವರ್ಮ. ಇಲ್ಲಿ ನಂಬರ್ಸ್ ಗೇಮ್. ಇದು ನಂಬರ್ಸ್ ಹೆಂಗಿರ್ಬೇಕು, ಎಂಥ ಅದ್ಭುತವಾಗಿರುತ್ತೆ ಗೊತ್ತಾ? 2ನೇ ಪುಲಿಕೇಶಿ, ಅವನ ಮಗ 1ನೇ ಮಹೇಂದ್ರ ವರ್ಮ. 1ನೇ ಮಹೇಂದ್ರ ವರ್ಮ 1ನೇ ನರಸಿಂಹವರ್ಮನನ್ನು ಸೋಲಿಸಿದ, 1ನೇ ಪರಮೇಶ್ವರಮನನ್ನು ಸೋಲಿಸಿದ, ಜೊತೆಗೆ 2ನೇ ಮಹೇಂದ್ರ ವರ್ಮನನ್ನು ಸೋಲಿಸಿದ. ನೋಡಿ ಈಗ ಮರೀರಿ ನೋಡೋಣ, ಈ ವಿಚಾರ ಮರೆಯೋಕ್ಕಾಗತ್ತಾ? ಇದುವರೆಗೂ ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಕೂತಿತ್ತ? ಯೋಚನೆ ಮಾಡಿ, ಎಂಥ ಅದ್ಭುತವಾಗಂಥ ವಿಚಾರ. ಬಾದಾಮಿ ಶಾಸನ ಹೇಳುತ್ತೆ, 1ನೇ ವಿಕ್ರಮಾದಿತ್ಯನನ್ನು ಬಾದಾಮಿಯ ವಿಮೋಚಕ ಅಂತ ಕರೆಯುತ್ತೆ. ಈಗ ಬಾದಾಮಿಯ ವಿಮೋಚಕ ಅಂತ ಯಾರಿಗೆ ಬಿರುದಿತ್ತು ಅಂತ ಕೇಳಿದ್ರೆ 1ನೇ ವಿಕ್ರಮಾದಿತ್ಯನಿಗೆ. ಯಾಕೆ ವಿಮೋಚಕ ಅಂತ ಕರೀತಾರೆ ಅಂದರೆ, ಆತ ಪಲ್ಲವರ ಹತ್ರ ಇದ್ದಂಥ ಬಾದಾಮಿಯನ್ನು ಪುನಃ ವಶಪಡಿಸ್ಕೊಳ್ಳೋಣ, ಅದಕ್ಕೆ ಪಲ್ಲವರು ಬೇರೆಯವರು ಆಳ್ವಿಕೆಯಲ್ಲಿದ್ದರಿಂದ ವಿಮೋಚನೆಗೊಳಿಸಿದೆ ಅಂತ ಆ ಥರದ್ದು ಹೇಳುತ್ತೆ. ಈತ ಗಂಗಾ ಮನೆತನದ ರಾಜಕುಮಾರಿ ಗಂಗಾ ಮಹಾದೇವಿಯನ್ನು ವಿವಾಹವಾಗಿದ್ದ. ಅಲ್ಲಿಗೆ 3ನೇವರು ಯಾರು? ಇಮ್ಮಡಿ ಪುಲಿಕೇಶಿ ಆಲ್ರೆಡಿ ಗಂಗರ ಜೊತೆ ರಿಲೇಷನ್ಶಿಪ್ ಇತ್ತು. ಈಗ ಅವನ ಮಗನಾದಂಥ ವಿಕ್ರಮಾದಿತ್ಯನೂ ಸಹ ಗಂಗರ ಜೊತೆ ವೈವಾಹಿಕ ಸಂಬಂಧವನ್ನು ಇಟ್ಕೊಂಡ. 1ನೇ ವಿಕ್ರಮಾದಿತ್ಯನ ಬಿರುದುಗಳು ರಣರಸಿಕ, ಪರಮೇಶ್ವರ. ನೋಡಿ ಈತನಿಗೂ ಪರಮೇಶ್ವರ ಅಂತ ಬಿಡಿದೆ ಇಬ್ಬರಿಗೆ. ಯಾರಿಗೆ? ಇಮ್ಮಡಿ ಪುಲಿಕೇಶಿಗೂ ಪರಮೇಶ್ವರ ಬಿರುದಿದೆ. ಆತನ ಮಗನಾದಂಥ 1ನೇ ವಿಕ್ರಮಾದಿತ್ಯನಿಗೂ ಪರಮೇಶ್ವರ ಅನ್ನೋಂಥ ಬಿರುದಿದೆ. ಶ್ರೀವಲ್ಲಭ ಅನ್ನೋಂಥ ಬಿರುದು ಸಹ ಇದೆ. ನೋಡಿ ಇದು ಆತನ ಬಗ್ಗೆ ಹೇಳೋಂಥದ್ದು ಶಾಸನ. ರಿಪು ನರೇಂದ್ರ ಹತ್ವ ದಿಶಿ ಜಿತ್ವ ಸ್ವವಂಶಜಾಂ ರಾಜ್ಯಲಕ್ಷ್ಮಿ ಪ್ರಾಪ್ಚಜ ಅಂತ ಹೇಳ್ತಾನೆ. ಇದು ಆಗಿನ ಕಾಲದಲ್ಲಿ ಕನ್ನಡದ ಒಂದು ಹಳಗನ್ನಡದ ಭಾಷೆ ಇದು. ಇಲ್ಲಿ ನೋಡಿದ್ರೆ ಶತ್ರುಗಳನ್ನು ಕೊಂದು ದಿಕ್ಕುಗಳಲ್ಲಿ ಗೆಲುವು ಸಾಧಿಸಿ ರಾಜ್ಯಲಕ್ಷ್ಮಿಯನ್ನು ಪಡೆದುಕೊಂಡ ಅಂತ ಹೇಳ್ತದೆ ಶಾಸನ. ಯಾವುದು? ಬಾದಾಮಿ ಶಾಸನ. ಯಾರು ಪಡೆದುಕೊಂಡ ಅಂತ? 1ನೇ ವಿಕ್ರಮಾದಿತ್ಯ. ಯಾಕೆ ಹೇಳ್ತಾ ಇದೆ? ಬಾದಾಮಿಯನ್ನು ಪಲ್ಲವರಿಂದ ಬಿಡಿಸ್ಕೊಂಡಿದ್ದಕ್ಕೆ. ಆತನ 1ನೇ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ ಅಂತ ಬರ್ತಾನೆ. 681ರಿಂದ 696 ತನಕ ಆಳ್ವಿಕೆ ಮಾಡ್ತಾನೆ. ವಿಕ್ರಮಾದಿತ್ಯನ ಮಗನಾದಂಥ ವಿನಯಾದಿತ್ಯ 2ನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸ್ಕೊಂಡ. ನೋಡಿ ಇದುವರೆಗೆ ಏನಾಯಿತು? 1ನೇ ವಿಕ್ರಮಾದಿತ್ಯ ಬಾದಾಮಿಯನ್ನು ಮಾತ್ರ ಬಿಡಿಸ್ಕೊಂಡ, ಆದರೆ ಕಂಚಿಯ ತನಕ ಹೋಗಲಿಲ್ಲ. ಆದರೆ 1ನೇ ವಿಕ್ರಮಾದಿತ್ಯನ ಮಗನಾದಂಥ ವಿನಯಾದಿತ್ಯ ಏನು ಮಾಡ್ತಾ ಇದ್ದಾನೆ? ನಮ್ಮಪ್ಪ ಬಾದಾಮಿ ವಿಮೋಚಕ ಅಷ್ಟೇ, ಈಗ ನಾನು ಆವಾಗ ನೀನು ಹೆಂಗೆ ನಮ್ಮ ಬಾದಾಮಿಯನ್ನು ಗೆದ್ದುಕೊಂಡು ನಿಮ್ಮ ವಶದಲ್ಲಿ ಇಟ್ಕೊಂಡಿದ್ದೋ, ಈಗ ನಿಮ್ಮ ಕಂಚಿಯನ್ನು ಗೆದ್ದು ನಾನು ವಶದಲ್ಲಿ ಇಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಅದಕ್ಕೆ ಈತನನ್ನು ವಿನಯಾದಿತ್ಯನನ್ನು ತನ್ನ ಕೃತಿಯಲ್ಲಿ ದುರ್ಧರ ಮಲ್ಲ ಅಂತ ಕರೀತಾನೆ. ಇಮ್ಮಡಿ ಪುಲಿಕೇಶಿ, ಅವನ ಮಗ 1ನೇ ವಿಕ್ರಮಾದಿತ್ಯ, ಅವನ ಮಗ ವಿನಯಾದಿತ್ಯ ಕಂಚಿಯನ್ನು ಗೆದ್ದುಕೊಂಡಿದ್ದು, ಇದು ನೆನಪಲ್ಲಿರಬೇಕು. ಅನಂತರ ಇವನು ತನ್ನ ರಾಯಭಾರಿಯನ್ನು ಚೈನಾಗೆ ಕಳಿಸಿದ್ದ.
ನೋಡಿ ಇಂಥ ಅದ್ಭುತವಾದಂಥ ಕಾನ್ಸೆಪ್ಟು. ಸಿಲ್ಕ್ ರೂಟು ವ್ಯಾಪಾರ ಜಾಸ್ತಿ ನಡೀತಾ ಇತ್ತು, ಲಿಂಕ್ ಕೇಳಿದ್ನಲ್ಲ ಯಾಕೆ ಅಂತ ಅರ್ಥ ಆಗಬೇಕು. ಈಗ ಇವ್ರ ತಾತ ಯಾರೋ, ವಿನಯಾದಿತ್ಯನ ತಾತ ಯಾರೋ, ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಎಲ್ಲಿಗೆ ಇದನ್ನು ಕಳಿಸಿದ್ದ, ರಾಯಭಾರಿಯನ್ನು ಕಳಿಸಿದ್ದ? ಪರ್ಷಿಯಾಗೆ ಅಲ್ವಾ. ಈಗ ಇವನೇನು ಮಾಡ್ತಾ ಇದ್ದ, ಪರ್ಷಿಯಾ ಜೊತೆ ಆಲ್ರೆಡಿ ರಿಲೇಷನ್ಶಿಪ್ ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಈಗ ಚೈನಾಗೆ ರಾಯಭಾರಿಯನ್ನು ಕಳಿಸ್ತಾ ಇದ್ದಾರೆ. ಎರಡು ಲಿಂಕ್ ಸಿಗುತ್ತೆ. ಯಾಕೆ, ಈಗಾಗಲೇ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಬಂದಿದ್ದಂಥ ಹುಯೆನ್ಸಾಂಗು ಚೈನಾದಲ್ಲಿ ಹೋಗಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಕೃತಿ ಬರೆದು ಅಲ್ಲಿ ಪ್ರಚಾರ ಸಿಕ್ಕಿದೆ ಆಲ್ರೆಡಿ. ಜೊತೆಗೆ ಸಿಲ್ಕ್ ರೂಟ್ ವ್ಯಾಪಾರ ಹೆಚ್ಚಾಗೋದಕ್ಕೆ ಏನು ಮಾಡ್ತಾನೆ, ಈತ ರಾಯಭಾರಿಯನ್ನು ಕಳಿಸ್ಕೊಡ್ತಾನೆ ವಿನಯಾದಿತ್ಯ. ಉತ್ತರದ ದಂಡಯಾತ್ರೆ ಕೈಗೊಂಡು ಕಯನೋಜದ ಯಶೋವರ್ಮನನ್ನು ಸೋಲಿಸಿದ. ಇಮ್ಮಡಿ ಪುಲಿಕೇಶಿ ಬಿಟ್ಟರೆ ನೆಕ್ಸ್ಟ್ ಉತ್ತರ ಭಾರತ ದಾಳಿ ಮಾಡಿದಂಥ ಬಾದಾಮಿ ಚಾಲಕರ ಇನ್ನೊಬ್ಬ ಅರಸ ಯಾರು ಅಂದರೆ ನೋಡಿ, ಇಮ್ಮಡಿ ಪುಲಿಕೇಶಿಗೆ ವಿನಯಾದಿತ್ಯಗೆ, ಇಮ್ಮಡಿ ಪುಲಿಕೇಶಿಯ ಮೊಮ್ಮಗನಾದಂಥ ವಿನಯಾದಿತ್ಯನಿಗೂ ಇಮ್ಮಡಿ ಪುಲಿಕೇಶಿಗೂ ಹೋಲಿಕೆ ಜಾಸ್ತಿ ಇದೆ. ಹೆಂಗೆ, ರಾಯಭಾರಿ ಆತ ಇಮ್ಮಡಿ ಪುಲಿಕೇಶಿ ತಾತ ರಾಯಭಾರಿಯನ್ನು ಪರ್ಷಿಯಾಗೆ ಕಳಿಸ್ದ, ಮೊಮ್ಮಗ ರಾಯಭಾರಿಯನ್ನು ಚೈನಾಗೆ ಕಳಿಸ್ದ. ಆಮೇಲೆ ಇಲ್ಲೇನಾಗ್ತಾ ಇದೆ, ಉತ್ತರದ ದಂಡಯಾತ್ರೆ ಯಾರನ್ನ, ಹರ್ಷವರ್ಧನನ್ನ ಇಮ್ಮಡಿ ಪುಲಿಕೇಶಿ ಸೋಲಿಸಿದ್ದ. ಈಗ ಅದೇ ಉತ್ತರದ ಒಂದು ಭಾಗದಾದಂಥ ಯಶೋವರ್ಮನನ್ನು, ಕನೋಜದ ಹರ್ಷವರ್ಧನನ ನಂತರ ಯಶೋವರ್ಮನ್ ಅಂತ ಬರ್ತಾನೆ ಕನೋಜದಲ್ಲಿ, ಆ ಯಶೋವರ್ಮನನ್ನು ಸಹ ಸೋಲಿಸಿದ. ಇವೆರಡು ಸಿಮಿಲಾರಿಟಿ. ಇವನ ಪತ್ನಿ ವಿನಯವತಿ ದೇವಿ ಬಾದಾಮಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ವಿಗ್ರಹಗಳನ್ನು ಸ್ಥಾಪಿಸಿದಳು. ಅಲ್ಲಿಗೆ ಮಹಿಳೆಯರು ಗಮನಿಸಬೇಕಿಲ್ಲಿ, ಮಹಿಳೆಯರು ಮುಂಚೂಣಿಗೆ ಬರ್ತಾ ಇದ್ದಾರೆ. ಈಗ ಇಲ್ಲೇನು ಮಾಡ್ತಾ ಇದ್ದಾರೆ, ವಿನಯಾದಿತ್ಯನ ಪತ್ನಿಯಾದಂಥ ವಿನಯವತಿ ದೇವಿ ಬಾದಾಮಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರೂ ಇವುಗಳನ್ನು ಕೆತ್ತನೆ ಮಾಡ್ತಾ ಇದ್ದಾಳೆ. ನಾನು ಆಗಲೇ ಹೇಳಿದೆ ನಿಮಗೆ, ಪರಮೇಶ್ವರ ಅಂತ ಬಿರುದು ಗಳಿಸ್ತಾರೆ, ಆದರೂ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ, ಇವೆರಡೂ ಒಟ್ಟಿಗೆ ಇದ್ದಾವೆ ಅಂತ. ಅಲ್ಲಿಗೆ ಇಲ್ಲಿ ಟೆಂಪಲ್ಸ್ ನೋಡಿ, ಮೂರೂ ದೇವರುಗಳ ಟೆಂಪಲ್ಗಳನ್ನು ಕಟ್ತಾ ಇದ್ದಾರೆ. ಇದೇನು ಹೇಳುತ್ತೆ, ಧಾರ್ಮಿಕವಾಗಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಆದರೆ ಸಾಮಾನ್ಯವಾಗಿ ಸಾಮರಸ್ಯ ಇತ್ತು. ಮೂರೂ ಸಂಪ್ರದಾಯ, ಮೂರೂ ದೇವರುಗಳನ್ನು ಅವರು ಆರಾಧನೆ ಮಾಡ್ತಾ ಇದ್ರು ಅನ್ನೋಂಥದ್ದು ಹೇಳ್ಬೋದು. ಇವನು ತನ್ನ ಮಗಳಾದಂಥ ಕುಂಕುಮ ದೇವಯನ್ನು ಅಳೂಪರ ಚಿತ್ರವಾಹನಿಗೆ ಕೊಟ್ಟು ವಿವಾಹ ಮಾಡಿದ್ದ. ನೋಡಿ ಇದು ಹೆಂಗೆ ಬರ್ತಾ ಇದೆ, ಅಳೂಪರ ನೆನಪಿದಾರಾ? ಇಮ್ಮಡಿ ಪುಲಿಕೇಶಿನೂ ಸಹ ಇದೇ ಅಳೂಪರ ಮಹಿಳೆಯನ್ನು ತಂದು ವಿವಾಹ ಮಾಡಿಕೊಂಡಿದ್ದ. ಈಗ ಅದಕ್ಕೆ ಮೊಮ್ಮಗ, ಸೇಮ್ ಸಿಮಿಲಾರಿಟಿ ಇಮ್ಮಡಿ ಪುಲಿಕೇಶಿನಿಗೂ ವಿನಯಾದಿತ್ಯನಿಗೂ. ಇಮ್ಮಡಿ ಪುಲಿಕೇಶಿನೂ ಆ ಅಳೂಪರ ಒಂದು ಹೆಣ್ಣುಮಗಳನ್ನು ಮದುವೆ ಆಗಿದ್ದ. ಈಗ ಏನು ಮಾಡಿದಾನೆ ಈತ, ಅಳೂಪರ ಚಿತ್ರವಾಹನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದಾನೆ ವಿನಯಾದಿತ್ಯ. ಈಕೆ ಲಕ್ಷ್ಮಣೇಶ್ವರದ ಆನೆ ಸಜ್ಜೆಯಲ್ಲಿ ಬಸದಿ ನಿರ್ಮಿಸಿದಳು. ಎಂಥ ಅದ್ಭುತ ಅಲ್ವಾ. ಆಗಲೇ ನೋಡಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಟೆಂಪಲ್ಸ್ ಕಟ್ಟಿದ್ದಾಯಿತು. ಈಗ ನೋಡಿ ಜೈನರಿಗೆ ಬಸದಿ ನಿರ್ಮಿಸಿಕೊಡ್ತಾ ಇದ್ದಾಳೆ. ಅದು ಯಾರೋ ಹೆಣ್ಣು ಮಗಳು, ಎಲ್ಲಿ, ಲಕ್ಷ್ಮಣೇಶ್ವರದಲ್ಲಿ. ಇವನ ಬಿರುದುಗಳು ರಾಜಾಶ್ರಯ, ಯುದ್ಧಮಲ್ಲ ಮತ್ತು ನೃಪಾಂಕುಶ ಅನ್ನೋಂಥದ್ದು. ಈಗ ವಿನಯಾದಿತ್ಯನ ಮಗ ವಿಜಯಾದಿತ್ಯ ಬರ್ತಾನೆ. 696ರಿಂದ 733 ತನಕ ಆಳ್ವಿಕೆ ಮಾಡ್ತಾನೆ. ವಿನಯಾದಿತ್ಯನ ಮೊಮ್ಮಗ ಇವನು 5ನೇ ಪರಮೇಶ್ವರವರ್ಮನನ್ನು ಸೋಲಿಸ್ತಾನೆ. ಇವನು ಪಲ್ಲಮ ಅರಸ 2ನೇ ನರಸಿಂಹವರ್ಮನನ್ನು, ನೋಡಿ ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು, 1ನೇ ನರಸಿಂಹವರ್ಮನನ್ನು ಸೋಲಿಸಿದಂಥವನು ಯಾರೋ 1ನೇ ವಿಕ್ರಮಾದಿತ್ಯ. ಈಗ ವಿಜಯಾದಿತ್ಯ ಅನ್ನಂಥವನು 2ನೇ ನರಸಿಂಹವರ್ಮನನ್ನು ಸೋಲಿಸ್ತಾನೆ. ಅನಂತರ ಸೋಲಿಸಿದಾದ್ಮೇಲೆ ಇವ್ರ ನಡುವೆ ಸಂಘರ್ಷ ಸಾಕು, ಎಷ್ಟು ವರ್ಷಗಳು ಅಂತ ಹೋರಾಟ ಮಾಡೋದು, ನಮ್ಮ ವಂಶ ನಿಮ್ಮ ವಂಶದ ಮೇಲೆ, ನಿಮ್ಮ ವಂಶ ನಮ್ಮ ವಂಶದ ಮೇಲೆ, ಇಡೀ ವಂಶವೃಕ್ಷಗಳೇ ದಾಳಿ ಮಾಡ್ಕೊಳ್ತಾ ಕೂತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ವಿನಯಾದಿತ್ಯ ಮತ್ತು ಈ ವಿಜಯಾದಿತ್ಯ ಮತ್ತು ಈ 2ನೇ ನರಸಿಂಹವರ್ಮನ ನಡುವೆ ಅನಂತರ ಒಂದು ಡೀಲ್ ಆಗುತ್ತೆ. ಯುದ್ಧಗಳು ನಿಲ್ಲುತ್ತೆ, ಸ್ವಲ್ಪ ಕಾಲ ನಿಂತಿರುತ್ತೆ ಇವರ ಕಾಲದಲ್ಲಿ. ಅದರಿಂದಾಗಿ ಕಂಚಿಯಲ್ಲಿ ಸಾಕಷ್ಟು ಟೆಂಪಲ್ಸನ್ನು ನಿರ್ಮಾಣ ಮಾಡಲಾಗುತ್ತೆ. ವಿಜಯಾದಿತ್ಯ ಪಲ್ಲವರ ಮೇಲಿನ ವಿಜಯದ ನೆನಪಿಗೆ ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಅನ್ನೋಂಥ ಒಂದು ದೇವಾಲಯವನ್ನು ನಿರ್ಮಿಸ್ತಾನೆ. ವಿಜಯಾದಿತ್ಯ ಜೈನ ಧರ್ಮದ ಮಹಾಪೋಷಕ ಆಗಿರ್ತಾನೆ. ಹಿರಣ್ಯ ಗರ್ಭದಾನ ಅನ್ನೋಂಥ ಒಂದು ಯಾಗವನ್ನು ಮಾಡ್ತಾರೆ. ಅಲ್ಲಿಗೆ ಇಲ್ಲಿ ಎಂಥ ಅದ್ಭುತವಾದಂಥ ಪ್ರಶ್ನೆ ಕೇಳ್ಬೋದಾ ಗೊತ್ತಾ, ಈ ಕೆಳಕಂಡ ಯಾರು ಜೈನ ಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ ಇವಿಷ್ಟನ್ನು ಪೋಷಣೆ ಮಾಡ್ತಾಯಿದ್ರು ಅಂತ ಕೊಡ್ಬೋದು. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಗಂಗರಾತ್ ಆಪ್ಷನ್ ಕೊಡ್ಬೋದು. ಅಥವಾ ಬಾದಾಮಿ ಚಾಲುಕ್ಯರು ಈ ಕೆಳಕಂಡ ಯಾವ ಧರ್ಮಗಳನ್ನು ಪೋಷಣೆ ಮಾಡಿದ್ರು ಅಂತ, ಶೈವ ಧರ್ಮ, ವೈಷ್ಣವ ಧರ್ಮ, ಜೈನ ಧರ್ಮ. ಬಟ್ ಬೌದ್ಧ ಧರ್ಮ ಇಲ್ಲ, ನೆನ್ಪಿಟ್ಕೋಬೇಕು, ಇಲ್ಲಿ ಎಲ್ಲೂ ಬರೋದಿಲ್ಲ. ನಂತರ ಇವರು ಯಾಗಗಳನ್ನು ಮಾಡ್ತಾಯಿದ್ರು. ಇಲ್ಲಿ ಹಿರಣ್ಯ ಗರ್ಭದಾನ ಅನ್ನೋಂಥದ್ದು ಬರ್ತಾ ಇದೆ. ನೆಕ್ಸ್ಟು 2ನೇ ವಿಕ್ರಮಾದಿತ್ಯ ಅನ್ನೋಂಥದ್ದು ಬರ್ತಾನೆ. ಯಾರ ಮಗ? ವಿಜಯಾದಿತ್ಯನ ಮಗ. 2ನೇ ವಿಕ್ರಮಾದಿತ್ಯನ ಕಾಲಕ್ಕೆ ಮತ್ತೊಮ್ಮೆ ಪುನಃ ಚಾಲುಕ್ಯರಿಗೂ ಮತ್ತು ಪಲ್ಲವರಿಗೂ ಸಂಘರ್ಷ ಶುರುವಾಗುತ್ತೆ. ಅದಕ್ಕೆ ಈ ಸರಿ ಫೈನಲ್ ಎಂಡಿಂಗ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, 730ರಲ್ಲಿ ಪಲ್ಲವ ದೊರೆ 2ನೇ ಪರಮೇಶ್ವರನನ್ನು ಸೋಲಿಸಿ ವಿಳಂದ ಎಂಬ ಯುದ್ಧದಲ್ಲಿ ಸೋಲಿಸ್ತಾನೆ. 735ರಲ್ಲಿ ಪುನಃ ಕಂಚಿಯ ಮೇಲೆ ದಾಳಿ ಮಾಡಿ ನಂದಿವರ್ಮನನ್ನು ಸೋಲಿಸ್ತಾನೆ. ಕಂಚಿಯ ರಾಜಸಿಂಹ ದೇವಾಲಯಕ್ಕೆ ಹೆಚ್ಚಿನ ದಾನ ನೀಡಿ ತನ್ನ ವಿಜಯದ ನೆನಪಿಗೆ ಅಲ್ಲಿ ಒಂದು ಶಾಸನವನ್ನು ಹಾಕ್ಸ್ತಾನೆ. ಯಾರು? ಇದು ವೆರಿ ಇಂಪಾರ್ಟೆಂಟು, 2ನೇ ವಿಕ್ರಮಾದಿತ್ಯ. ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೋತೀವಿ. 1ನೇ ವಿಕ್ರಮಾದಿತ್ಯ ಕಂಚಿಯನ್ನು ಆಕ್ರಮಿಸಲಿಲ್ಲ.
ಕಂಚಿಯನ್ನು ಆಕ್ರಮಿಸಿದ್ದು ಯಾರು ಅಂದರೆ ಎರಡನೇ ವಿಕ್ರಮಾದಿತ್ಯ. ಕನ್ಫ್ಯೂಷನ್ ಆಗುತ್ತೆ, ನೆನ್ಪಿಟ್ಕೋಬೇಕು. ನಂತರ ಇಲ್ಲಿ ಇನ್ನೂ ಒಂದು ನೆನ್ಪಿಟ್ಕೋಬೇಕು ನೀವು, ಒಂದನೇ ನರಸಿಂಹವರ್ಮ ಅನ್ನೋತವನು ಬಾದಾಮಿಯನ್ನು ದಾಳಿ ಮಾಡಿ ಬಾದಾಮಿಯನ್ನು ನಾಶ ಮಾಡ್ತಾನೆ, ಇಲ್ಲಿ ಶೋಷಣೆ ಮಾಡ್ತಾನೆ. ಆದರೆ ಎರಡನೇ ಇವನು ವಿಕ್ರಮಾದಿತ್ಯ ಅನ್ನೋಂಥವನು ಕಂಚಿಯನ್ನು ಆಕ್ರಮಣ ಮಾಡಿದ್ರು, ಅಲ್ಲಿ ಶೋಷಣೆ ಮಾಡೋದಿಲ್ಲ, ಅಲ್ಲಿ ದಾಳಿ ಮಾಡೋದಿಲ್ಲ, ರಾಜನ ಮಾತ್ರ ಸೋಲಿಸ್ಬಿಟ್ಟು ಅಲ್ಲಿನ ದೇವಾಲಯಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾನೆ. ಅಲ್ಲಿನ ದೇವಾಲಯದಲ್ಲಿ ನಾನು ಈ ಕಂಚಿಯನ್ನು ಗೆದ್ದಿದ್ದೆ ಅಂತ ಒಂದು ಶಾಸನವನ್ನು ಹಾಕಿಸ್ತಾನೆ. ಅನಂತರ ಸಂಪೂರ್ಣ ಪಲ್ಲವರು ಈ ಯುದ್ಧ ಆದಮೇಲೆ ಸಂಪೂರ್ಣ ನಾಶದ ಕಡೆಗೆ ಹೊರಟರು. ಅಲ್ಲಿಗೆ ಪಲ್ಲವರ ನಾಶಕ್ಕೆ ದೊಡ್ಡ ಹೊಡೆತ ಕೊಟ್ಟಂಥವನು ಯಾರು ಅಂದರೆ ಎರಡನೇ ವಿಕ್ರಮಾದಿತ್ಯ. ಈ ವಿಜಯದ ನೆನಪಿಗೆ ಎರಡನೇ ವಿಕ್ರಮಾದಿತ್ಯನ ಪತ್ನಿಯರು ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ ಅನ್ನೋಂಥವ್ರು, ಇವರೂ ಸಹ ತನ್ನ ಗಂಡ ಕಂಚಿಯನ್ನು ಗೆದ್ದುಕೊಂಡಾದ್ಮೇಲೆ ಅಲ್ಲಿನ ದೇವಾಲಯಕ್ಕೆ ಕಪ್ಪ ಕಾಣಿಕೆಗಳು ಕೊಡಬೇಕಾದಾಗ ಇವರೂ ಸಹ ಅಲ್ಲಿ ಹೋಗಿರ್ತಾರೆ. ಲೋಕಮಹಾದೇವಿ, ತ್ರೈಲೋಕ ಮಹಾದೇವಿ ಇವರು ಆ ಕಂಚಿಯಲ್ಲಿ ಕಂಡು ಬರುವಂಥ ದೇವಾಲಯಗಳನ್ನು ನೋಡ್ಬಿಟ್ಟು ನಮ್ಮಲ್ಲಿ ಯಾಕೆ ಈ ಥರದ ದೇವಾಲಯಗಳನ್ನು ಕಟ್ಟಿಸಬಾರ್ದು ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿ ಕಂಚಿಯ ದಂಡಯಾತ್ರೆಯ ನೆನಪಿಗೆ ಪಟ್ಟದಕಲ್ಲಿನಲ್ಲಿ ಬಾದಾಮಿ ಚಾಲುಕ್ಯರದು 3 ಇಂಪಾರ್ಟೆಂಟ್ ಪ್ಲೇಸ್ಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಪಟ್ಟದಕಲ್ಲಿನಲ್ಲಿ ಎಂಥ ಅದ್ಭುತವಾದಂಥ ಕ್ವಶನ್ ಕೇಳ್ಬೋದಂದರೆ, ಕಂಚಿಯ ವಿಜಯದ ನೆನಪಿಗೆ ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿಯರು ಎರಡು ದೇವಾಲಯಗಳಾದಂಥ ಮಲ್ಲಿಕಾರ್ಜುನ, ವಿರೂಪಾಕ್ಷ ಅಥವಾ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ಈ ಟೆಂಪಲ್ಸನ್ನು ಎಲ್ಲಿ ಕಟ್ಟಿಸಿದ್ರು ಅಂತ, ಬಾದಾಮಿಯಲ್ಲೋ, ಪಟ್ಟದಕಲ್ಲಿನಲ್ಲೋ, ಐಹೊಳೆಯಲ್ಲೋ ಅಂತ. ಬಾದಾಮಿ ಅಲ್ಲ ಅಂತ ತೆಗೆದಾಕ್ತೀವಿ, ಆದರೆ ಪಟ್ಟದಕಲ್ಲ, ಐಹೊಳೆ ಅಲ್ಲ ಅಂತ ಬರುತ್ತೆ, ಪಟ್ಟದಕಲ್ಲಿನಲ್ಲಿ. ಇದು ಕ್ಲಿಯರ್ ಆಯಿತು ಅಂತ. ಪಟ್ಟದಕಲ್ಲು ಅಂತ ಯಾಕೆ ಕರೀತಾರೆ ಅಂದರೆ, ಉತ್ತರ ಭಾರತದ ಬಹುತೇಕ ರಾಜರು, ದಕ್ಷಿಣ ಭಾರತದ ಬಹುತೇಕ ರಾಜರು ಇಲ್ಲಿ ಒಂದು ಸಿಂಹಾಸನದ ರೀತಿ ಒಂದು ಇದನ್ನು ಮಾಡಿ, ಈಗಾಗಲೇ ಹೇಳಿದೆ ಇವರು ಯಜ್ಞ ಯಾಗಗಳನ್ನು ಮಾಡೋಂಥವ್ರು ಜಾಸ್ತಿ ಆಗಿದ್ದರು. ಇಲ್ಲಿ ಬ್ರಾಹ್ಮಣರ ಗುಂಪು ದೊಡ್ಡದಾಗಿತ್ತು. ಇವರು ಯುದ್ಧ ಗೆಲ್ಲಬೇಕಾದ್ರೆ, ಶತ್ರುಗಳ ನಾಶ ಆಗಬೇಕಾದ್ರೆ, ರಾಜ್ಯದಲ್ಲಿ ಮಳೆ ಬರಬೇಕಾದ್ರೆ, ರಾಜ್ಯದ ರಾಜ ಫ್ಯಾಮಿಲಿ ಸುಭಿಕ್ಷವಾಗಿರಬೇಕಾದ್ರೆ ಆಗಾಗ ಯಜ್ಞಗಳನ್ನು ಮಾಡ್ತಾಯಿದ್ರು. ಈ ಒಂದು ಒಂದು ಎಮೋಷನಲ್ ಇದಕ್ಕೋಸ್ಕರ ಹೆಚ್ಚು ರಾಜರು ಈ ಪಟ್ಟದಕಲ್ಲಿಗೆ ಬಂದು ಅಲ್ಲಿ ಯಜ್ಞಗಳನ್ನು ಮಾಡಿಸಿ ಸಿಂಹಾಸನಕ್ಕೆ ಕೂತ್ಕೊಂಡಂತೆ ಮಾಡಿ ಅನಂತರ ಅವ್ರ ರಾಜ್ಯದಲ್ಲಿ ಹೋಗಿ ಆಳ್ವಿಕೆ ಮಾಡ್ತಾಯಿದ್ರು. ಅದಕ್ಕೆ ಅದನ್ನು ಪಟ್ಟದಕಲ್ಲು ಅಂತ ಕರೀತಾರೆ. ಆ ಪಟ್ಟದಕಲ್ಲಲ್ಲಿ ಈ ಎರಡು ಟೆಂಪಲ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಆ ಎರಡು ಟೆಂಪಲ್ಸು ವೆರಿ ಇಂಪಾರ್ಟೆಂಟು. ಇಲ್ಲಿ ಇನ್ನೂ ಏನು ಪ್ರಶ್ನೆಗಳನ್ನು ಕೇಳ್ಬೋದು ನೋಡಿ. ಲೋಕೇಶ್ವರ, ತ್ರೈಲೋಕೇಶ್ವರ ಈ ದೇವಾಲಯಗಳನ್ನು ಪಟ್ಟದಕಲ್ಲಿನಲ್ಲಿ ನಿರ್ಮಿಸಿದವರು ಯಾರು ಅದನ್ನು ಕೇಳ್ಬೋದು. ಅಥವಾ ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ, ತ್ರೈಲೋಕೇಶ್ವರ ಅಂತ ಟೆಂಪಲ್ಸನ್ನು ಲೋಕಮಹಾದೇವಿ, ತ್ರೈಲೋಕ ಮಹಾದೇವಿ ಅನ್ನೋಂಥವ್ರು ಕಟ್ಟಿಸಿದ್ರು. ಇವುಗಳಿಗಿರುವಂಥ ಇನ್ನೊಂದು ಹೆಸರೇನು ಅಂತ ನೋಡಿ. ಲೋಕೇಶ್ವರ ದೇವಾಲಯಕ್ಕೆ ವಿರೂಪಾಕ್ಷ ಅಂತ ಕರೀತಾರೆ, ತ್ರೈಲೋಕೇಶ್ವರ ದೇವಾಲಯಕ್ಕೆ ಮಲ್ಲಿಕಾರ್ಜುನ ಅಂತ ಇನ್ನೊಂದು ಹೆಸರು ಸಹ ಇದೆ. ಆ ಟೆಂಪಲ್ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಎರಡನೇ ವಿಕ್ರಮಾದಿತ್ಯನು ಗುಜರಾತಿನ ಮೇಲೂ ಸಹ ದಾಳಿ ಮಾಡ್ತಾನೆ ನೋಡಿ. ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ದಾಳಿ ಆಗಿತ್ತು, ಇಲ್ಲಿ ಗುಜರಾತಿನ ಮೇಲೆ ಅರಬರ ದಾಳಿ. ಎರಡನೇ ದಾಳಿ ಮತ್ತೆ ಯಾರ ಕಾಲದಲ್ಲಿ ಆಗುತ್ತೆ ಅಂದರೆ, ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಮತ್ತೆ ಅರಬರು ದಾಳಿ ಮಾಡ್ತಾರೆ. ಅವರನ್ನು ಸಹ ಎರಡನೇ ವಿಕ್ರಮಾದಿತ್ಯ ಸೋಲಿಸಿ ವಾಪಸ್ ಕಳಿಸ್ತಾನೆ. ಎರಡನೇ ವಿಕ್ರಮಾದಿತ್ಯ ಆದ ನಂತರ ಎರಡನೇ ಕೀರ್ತಿವರ್ಮ ಅನ್ನೋಂಥವನು ಆಳ್ವಿಕೆಗೆ ಬರ್ತಾನೆ. ಒಂದನೇ ಕೀರ್ತಿವರ್ಮ ಯಾರು? ಇಮ್ಮಡಿ ಪುಲಕೇಶಿ ಅಪ್ಪ. ಎರಡನೇ ಕೀರ್ತಿವರ್ಮ 745ರಿಂದ 757 ತನಕ ಆಳ್ವಿಕೆ ಮಾಡ್ತಾನೆ. ಇವನು ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ. ಇವನ ಮತ್ತೊಂದು ಹೆಸರು ರಹಪ್ಪ ಅಂತ ಕರೀತಾರೆ. ಇವನು ಅಸಮರ್ಥನಾಗಿದ್ದ. ಸಾಮಾನ್ಯವಾಗಿ ಜನ್ರೇಷನ್ಗಳಾದಮೇಲೆ ಅಸಮರ್ಥ ಮಕ್ಕಳೇ ಆಗೋಂಥದ್ದು. ಯಾಕೆಂದರೆ ಸ್ಪೂನ್ ಫೀಡಿಂಗ್ ಜಾಸ್ತಿ ಆಗುತ್ತೆ, ಶೋ ಕೇಸಲ್ಲಿ ಇಟ್ಟಂಗೆ ಇಡ್ತಾರೆ, ಅವ್ರನ್ನ ಹೊರಗಡೆ ಬಿಡೋದಿಲ್ಲ, ಸಮಾಜದ ಜೊತೆ ಬೆರೆಯೋದಿಲ್ಲ, ಶಕ್ತಿ ಸಾಮರ್ಥ್ಯಗಳು ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಈತ ವೀಕ್ ಆಗ್ತಾನೆ. ಇವನ ದೌರ್ಬಲ್ಯದ ಲಾಭ ಪಡೆದಂಥ ಈತನ ಸಾಮಂತರಾಗಿದ್ದಂಥವರೇ, ಇವರ ಅಂಡಲಲ್ಲಿದ್ದಂಥ ಮಾಂಡಳಿಕರೇ ಈತನನ್ನು ಸೋಲಿಸಿ ಸಿಂಹಾಸನಕ್ಕೆ ಬರ್ತಾರೆ. ಆ ಥರದವನು ಯಾರು ಅಂದರೆ ದಂತಿದುರ್ಗ. ಈ ದಂತಿದುರ್ಗ ಅನ್ನೋಂಥವನು ರಾಷ್ಟ್ರಕೂಟರ ಒಂದು ವಂಶಸ್ಥಾಪಕ. ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಆರಂಭ ಮಾಡ್ತಾನೆ. ದಂತಿದುರ್ಗನ ನಂತರ ಬಂದಂಥ ಒಂದನೇ ಕೃಷ್ಣ ಅನ್ನೋಂಥವನು ಪುನಃ ಕೀರ್ತಿವರ್ಮನನ್ನು ಸೋಲಿಸಿ ಬಾದಾಮಿಯನ್ನೇ ವಶಪಡಿಸ್ಕೊಳ್ತಾನೆ. ಇಲ್ಲೇನಾಗಿತ್ತು, ದಂತಿದುರ್ಗ ಏನು ಮಾಡ್ದ, ಸೋಲಿಸಿದ ಅನಂತರ ಅವನೊಂದು ಸಣ್ಣ ಸಾಮ್ರಾಜ್ಯ ಕಟ್ಕೊಂಡು ಸ್ವತಂತ್ರನಾಗಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ದ. ಆದರೆ ಅವರಲ್ಲಿ ಬರುವಂಥ ಒಂದನೇ ಕೃಷ್ಣ ಏನು ಮಾಡ್ತಾನೆ, ಬಾದಾಮಿಯನ್ನು ವಶಪಡಿಸ್ಕೊಳ್ತಾನೆ. ಅಲ್ಲಿಗೆ ಬಾದಾಮಿಯನ್ನು ವಶಪಡಿಸ್ಕೊಂಡಂಥವ್ರು ಇಬ್ಬರು, ಒಂದು ರಾಷ್ಟ್ರಕೂಟರು, ಮತ್ತೊಂದು ಪಲ್ಲವರು. ಕ್ರಿಸ್ತಶಕ 757ರಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಅಂತ್ಯ ಆಗುತ್ತೆ. ಈಗ ಬಾದಾಮಿ ಚಾಲುಕ್ಯರು ಯಾಕೆ ನಾಶ ಆಗ್ತಾರೆ ಅಂತ, ಇವರ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು. ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅಂಥ ಎಬಿಲಿಟಿ ಇರುವಂಥ ರಾಜ ಆಗಬೇಕಾಗಿತ್ತು. ಎರಡನೇ ಕೀರ್ತಿವರ್ಮನಿಗೆ ಅಂಥ ಎಬಿಲಿಟಿ ಇರಲಿಲ್ಲ, ಅಷ್ಟು ದೊಡ್ಡ ಸಾಮ್ರಾಜ್ಯ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಅವರು ಸೋತರು. ಪಲ್ಲವರೊಂದಿಗೆ ನಿರಂತರ ಘರ್ಷಣೆಗಳು ಮಾಡ್ತಾ ಇದ್ರಿಂದ ಜನನು ರೋಸಿ ಹೋಗಿದ್ರು. ಇವ್ರದ್ದು ಯಾವಾಗಲೂ ಅದೇ ಇರುತ್ತೆ,
ಹೋಗ್ಲಿ ಬಿಡಪ್ಪ ಈ ಸರಿಗೆ ಬೇರೆ ಇನ್ಯಾರೋ ಬಂದರೆ ಈ ಸಂಘರ್ಷ ಆದರೂ ನಿಲ್ತದೇನೋ ಅಂತ. ಯುದ್ಧಗಳಾಗೋದ್ರಿಂದ ಏನಾಗುತ್ತೆ, ಅಗ್ರಿಕಲ್ಚರ್ ನಾಶ ಆಗುತ್ತೆ, ತುಂಬ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ, ಸುಮಾರು ಸಂಪನ್ಮೂಲಗಳು ಪೋಲಾಗುತ್ತೆ, ಸುಮಾರು ಪ್ರಾಣಹಾನಿ ಆಗುತ್ತೆ. ಅದನ್ನು ಬೇಡ ಅನ್ನೋಂಥದ್ದು ಎಲ್ಲೋ ಜನರಿಗೆ ಆಗಿರಬೇಕು ಅಂತ ಅನಿಸುತ್ತೆ. ಅರಸರಿಗೆ ಮಾಂಡಳಿಕರ ಮೇಲೆ, ಪ್ರಾಂತ್ಯಾಧಿಕಾರಿಗಳಿರ್ತಾರಲ್ಲ ಅವ್ರ ಮೇಲೆ ಕಂಟ್ರೋಲಿಂಗ್ ಇರಲಿಲ್ಲ ಈ ಕಾಲದಲ್ಲಿ. ರಾಷ್ಟ್ರಕೂಟರು ಗುಜರಾತಿನ ಚಾಲುಕ್ಯರೊಂದಿಗೆ ಉದ್ದಟತನದಿಂದ ವರ್ತಿಸಿದರು. ಗುಜರಾತ್ನಲ್ಲಿ ಏನು ಚಾಲುಕ್ಯರಿದ್ರಲ್ಲ, ಅರಬರ ದಾಳಿಗಳಾಗಂತ ತಡೆಯೋದಕ್ಕೆ ಅಲ್ಲೊಂದು ಗುಜರಾತಿನ ಒಂದು ಫ್ಯಾಮಿಲಿಯೇ ಅವ್ರ ಫ್ಯಾಮಿಲಿಯ ಬರುವಂಥ ಒಂದು ಇವರನ್ನ ಇಟ್ಬಿಟ್ಟಿರ್ತಾರೆ ಅಲ್ಲಿ, ಅದನ್ನು ತಡೆಯೋದಕ್ಕೋಸ್ಕರ ಅಂತಾನೆ. ಅಂಥ ಸಂದರ್ಭದಲ್ಲಿ ಆ ಗುಜರಾತಿನ ಚಾಲುಕ್ಯರ ಮೇಲೆ ರಾಷ್ಟ್ರಕೂಟರು ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಬಾದಾಮಿ ಚಾಲುಕ್ಯರು ಎಚ್ಚೆತ್ಕೊಂಡು ಗುಜರಾತಿನಲ್ಲಿದ್ದಂಥ ಚಾಲುಕ್ಯರಿಗೆ ಸಪೋರ್ಟ್ ಮಾಡಿ ರಾಷ್ಟ್ರಕೂಟರನ್ನು ಸೋಲಿಸಿದರೆ ರಾಷ್ಟ್ರಕೂಟರು ರಾಜವಂಶ ಸ್ಥಾಪನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇಲ್ಲೇನಾಯಿತು, ಆ ಥರದ್ದು ಸೋಲ್ಸಕ್ಕೆ ಹೋಗದೆ ಇದ್ದಿದ್ದರಿಂದ ಗುಜರಾತಿನವರಲ್ವಾ ಬಿಡು, ಅವ್ರದ್ದು ಸ್ವಲ್ಪ ಅವ್ರ ನಡುವೆ ಮನಸ್ತಾಪಗಳಿರುತ್ತೆ. ಹಂಗಾಗಿ ಗುಜರಾತಿನ ಚಾಲುಕ್ಯರು ಸೋಲಿಸಿದ್ರೆ ಸೋಲಿಸ್ಕೊಳ್ಳಿ ಬಿಡು, ನಾವ್ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೂ ಸ್ವಲ್ಪ ಸೊಕ್ಕು ಜಾಸ್ತಿ ಆಗಿದೆ ಅಂತ ಇವ್ರು ಸುಮ್ಮನಿದ್ದು ಬಿಟ್ರು. ಕೊನೆಗೆ ಏನಾಯಿತು, ಪಕ್ಕದ ಮನೆಗೆ ಬೆಂಕಿ ಬಿದ್ದಾದ್ಮೇಲೆ ಅವ್ರಿಗೆ ಸೊಕ್ಕಿದೆ, ಅವ್ರ ಮನೆ ಹಾಳಾಗಿ ಹೋಗ್ಲಿ ಬಿಡು ಅಂತ ನಾವು ಸುಮ್ಮನಿದ್ದು ಬಿಟ್ರೆ ಅವ್ರ ಮನೆಯಿಂದ ಬೆಂಕಿ ನಮ್ಮ ಮನೆಗೂ ಟ್ರಾನ್ಸ್ಫರ್ ಆಗುತ್ತೆ. ಇದು ಗೊತ್ತಿರಬೇಕು. ಅದಕ್ಕೆ ದೇಶ ಅಂತ ಬಂದಾಗ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ನಮ್ಮ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯ ಆಗಿರಲಿ, ಅದು ಧಾರ್ಮಿಕವಾಗಿ ಆಗಿರಲಿ, ರಾಜಕೀಯವಾಗಿರಲಿ, ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಬೇರೆ ದೇಶದವನು ಅಂತ ಬಂದಾಗ ನಾವು ಒಗ್ಗಟ್ಟಾಗಿರಬೇಕು, ನಾವು ಒಗ್ಗೂಡಿರಬೇಕು. ಪಕ್ಕದ ಮನೆ ಅಲ್ವಾ, ಅವ್ರಿಗಲ್ವಾ ಮಾಡಿದ್ದು, ನಮಗೇನಾಗಲ್ಲ ಬಿಡು ಅಂತಂದರೆ ಖಂಡಿತ ನಮಗೂ ಹೊಡೆತ ಬೀಳುತ್ತೆ. ಪ್ರಮುಖ ಪ್ರಶ್ನೆಗಳು ಇಷ್ಟೆಲ್ಲ ತಿಳ್ಕೊಂಡು ಬಂದ್ವಲ್ಲ, ಇದು ಕಂಪ್ಲೀಟ್ ಆಗೋದಿಲ್ಲ. ಅದು ಹೇಳ್ದಲ್ಲ, ಫುಲ್ ಮೀಲ್ ಕಂಪ್ಲೀಟ್ ಆಗೋದು ಯಾವಾಗ, ಇದ್ರ ಮೇಲೆ ಕ್ವಶನ್ಗಳು ತಗೊಳ್ಳೋಣ. ಏನು, ಹರ್ಷನಿಗಿಂತ ಇಮ್ಮಡಿ ಪುಲಿಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಹರ್ಷನಿಗಿಂತ ಈ ಒಂದು ಸೈನ್ಯ ತುಂಬ ಕರ್ನಾಟಕ ಬಲ ಅನ್ನೋ ಮಟ್ಟಕ್ಕೆ ಇತ್ತು ಇವರು ಸೈನ್ಯ, ಹೆಂಗೆ ಅಂತ ಕೇಳ್ತಾ ಇದ್ದಾನೆ. ಹೆಂಗೆ ಅಂದರೆ ಐಹೊಳೆ ಪ್ರಶಸ್ತಿ ಶಾಸನ ಮತ್ತು ಹರ್ಷಚರಿತೆಯಲ್ಲಿ ಚೀನಿಯರ ವೃತ್ತಾಂತಗಳಲ್ಲಿ ಹೇಳಿದ್ದಾರೆ ಏನಂತ, ಪುಲಿಕೇಶಿ ಹರ್ಷವರ್ಧನನ್ನು ಸೋಲಿಸಿದ ಅಂತ. ಅದರಿಂದಾಗಿ ಯಾರ ಸಾಮರ್ಥ್ಯ ಜಾಸ್ತಿ ಇದೆ, ಪುಲಿಕೇಶಿದು. ಅದು ಈ 3 ಆಧಾರಗಳು. ಕ್ವಶನ್ ನೋಡಿ ಹೆಂಗೆ ಟ್ರಿಕ್ಕಿಯಾಗಿ ಕೇಳಿದ್ದಾರೆ, ಇದಿರಬೇಕು. ಅದಕ್ಕೆ ಹಿಂಗೆ ಕೇಳ್ತಾರೆ, ನಾವು ಹಿಂಗೆ ರೆಡಿ ಆಗೋಣ ಅಂತ ಹೇಳೋದು. ಪುಲಿಕೇಶಿ 2 ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ನೋಡಿ, ಅವನು ತನ್ನ ಮಾವನ ವಿರುದ್ಧ ಭೀಕರ ಅಂತರ್ಯುದ್ಧದಲ್ಲಿ ತೊಡಗಿದ್ದ. ಇಲ್ಲಿ ಮಾವನ ವಿರುದ್ಧ ಅಲ್ಲ, ಯಾರ ವಿರುದ್ಧ ತೊಡಗಿದ್ದು, ಚಿಕ್ಕಪ್ಪನ ವಿರುದ್ಧ ಅಲ್ವಾ. ಅದರಿಂದಾಗಿ ಇದು ರಾಂಗು. ನಾವೇನು ಮಾಡ್ತೀವಿ, ಅಂತರ್ಯುದ್ಧ ಕರೆಕ್ಟು, ಮಾವನ ಚಿಕ್ಕಪ್ಪನ ಅಂತ ಡೌಟ್ ಬರಬೇಕು. ಅದಕ್ಕೆ ನಾನು ಅಲ್ಲಿ ಒತ್ತಿ ಹೇಳಿದ್ದು ಚಿಕ್ಕಪ್ಪ ಅಂತ, ಮಾವ ಅಲ್ಲ. ಅದಕ್ಕೆ ಅದು ರಾಂಗು. 33 ವರ್ಷಗಳ ಆಳ್ವಿಕೆಯ ನಂತರ ಅವನು ಸ್ವಾಭಾವಿಕವಾಗಿ ಮರಣ ಹೊಂದಿದ. ಅಂದರೆ ಯುದ್ಧದಲ್ಲಿ ಇದಾಗಿತ್ತು, ಅನಂತರ ತೀರಿಕೊಳ್ತಾನೆ ಅಂತ ಇವರ ಒಂದು ಒಪಿನಿಯನ್ನು. ಅವನು ಕೆಲವು ಶತಮಾನಗಳವರೆಗೆ ಮುಂದುವರಿದ ಪಲ್ಲವ ಚಾಲುಕ್ಯ ಹೋರಾಟ ಸಂಘರ್ಷ ಆರಂಭಿಸಿದ್ದ, ಅವನೇ ತಾನೆ, ಕರೆಕ್ಟು. ಅವನು ಹರ್ಷನಿಂದ ಹೀನಾಯವಾಗಿ ಸೋತ್ನ, ಇಲ್ಲ. ಹಾಗಾಗಿ ಇವೆರಡು ರಾಂಗು, ಇವೆರಡು ಕರೆಕ್ಟ್. 2ನೇ ಪುಲಿಕೇಶಿಯನ್ನು ಚಾಲುಕ್ಯ ದೊರೆಗಳಲ್ಲಿ ಹೆಚ್ಚು ಪ್ರಸಿದ್ಧನಾದವನು ಏಕೆ ಕರಿತೀವಿ ಅಂತ. ಅವನು ದೊಡ್ಡ ಕವಿಯಾಗಿದ್ನ, ಇಲ್ಲ. ಕಾವ್ಯಶಾಸ್ತ್ರ ಮೇಲೆ ಬೃಹತ್ ಗ್ರಂಥ ರಚಿಸಿದಾನ, ಇಲ್ಲ. ಅವನು ಅವರ ಅಂದರೆ ಕದಂಬ ದೊರೆಗಳನ್ನು ಕೆಳಗಿಳಿಸಿ ಹೊಸ ಸಾಮ್ರಾಜ್ಯ ಸ್ಥಾಪಿಸಿದನ, ಇಲ್ಲ. ಇದಕ್ಕಿಂತ ಮುಂಚೆನೇ ಕದಂಬರನ್ನು ಸೋಲಿಸಿ ಇವ್ರ ತಂದೆನೇ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದ, ಹಾಗಾಗಿ ಇದು ರಾಂಗು. ಅವನು ಹಲವಾರು ಬೃಹತ್ ದೇವಾಲಯಗಳನ್ನು ನಿರ್ಮಿಸಿದ. ಇಮ್ಮಡಿ ಪುಲಿಕೇಶಿ ದೇವಾಲಯ ನಿರ್ಮಿಸಿದ ಅಂತ ಎಲ್ಲಾದರೂ ಇದುವರೆಗೆ ಬಂದಿದ್ರಲ್ಲಿ ಒಂದಾದರೂ ಓದಿದ್ವಾ, ಇಲ್ಲ. ಹಾಗಾಗಿ ಇದು ರಾಂಗು. ಅವನು ಅವರಿಗಾಗಿ ಆತನ ಸೈನಿಕ ದಾಳಿಗಳ ಮೂಲಕ ಹೆಚ್ಚು ಶಕ್ತಿಯುತ ಸಾಮ್ರಾಜ್ಯ ನಿರ್ಮಿಸಿದ. ಹೌದು, ಇಮ್ಮಡಿ ಪುಲಿಕೇಶಿಗಿಂತ ಮುಂಚೆ ಅಂಥ ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ. ಇಮ್ಮಡಿ ಪುಲಿಕೇಶಿ ಬಂದ ಮೇಲೆ ಏನು ಮಾಡ್ದ, ದಕ್ಷಿಣ ಭಾರತವನ್ನೆಲ್ಲ ಆಕ್ರಮಣ ಮಾಡಿ ಉತ್ತರ ಭಾರತದ ಹರ್ಷವರ್ಧನನ್ನು ಸೋಲಿಸಿದ. ಹಾಗಾಗಿ ಇದೊಂದು ಕರೆಕ್ಟ್ ಆಗಿದೆ. ನೋಡಿ ಹೆಂಗೆ ಕೊಡ್ತಾರೆ ಟ್ರಿಕ್ಕಿ ಕ್ವಶನ್ಸ್ ಅಂದರೆ ಇವು. ಈ ಕ್ವಶನ್ಗೆ ಆನ್ಸರ್ ಮಾಡೋಂಥವ್ರು ಮೀಟರ್ ಇರೋಂಥವ್ರು, ಅವರು ದಮ್ ಇರೋಂಥವ್ರು ಅಂತ. ನಾವೆಲ್ಲ ಓದಿದ್ದೀವಿ ಅಂತಲ್ಲ, ರೆಗ್ಯುಲರ್ ಆಗಿ ಅವರ ರಾಜಲಾಂಛನ ಯಾವುದು, ವಂಶಸ್ಥಾಪಕ ಯಾರು, ಪ್ರಮುಖ ರಾಜ ಯಾರು, ಮಹೇಂದ್ರ ವರ್ಮನ್ನ ಸೋಲಿಸಿದ್ದ ಯಾರು, 1ನೇ ನರಸಿಂಹವರ್ಮ ಯಾರನ್ನ ಸೋಲಿಸಿದ, ಈ ರೆಗ್ಯುಲರ್ ಕ್ವಶನ್ಸನ್ನು ಎಲ್ಲರೂ ಆನ್ಸರ್ ಮಾಡ್ತಾರೆ. ಬಟ್ ಅವ್ರ ಲಿಸ್ಟಲ್ಲಿ ಇರೋದಿಲ್ಲ. ಇಂಥ ಕ್ವಶನ್ ಒಂದು ಆನ್ಸರ್ ಮಾಡಿದ್ರು ನಿಮ್ಮ ಹೆಸರು ಲಿಸ್ಟಲ್ಲಿರುತ್ತೆ. ಇದನ್ನು ಆನ್ಸರ್ ಮಾಡಬೇಕಾದ್ರೆ ಒಂದು ರೇಂಜ್ ಇರುತ್ತೆ. ವಿಷಯವನ್ನು ಈಗ ನಾವು ತಿಳ್ಕೊಂಡು ಬಂದ್ವಲ್ಲ, ಈ ಥರ ತಿಳ್ಕೊಂಡು ಬನ್ನಿ, ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋಕ್ಕಾಗತ್ತೆ. ಇಮ್ಮಡಿ ಪುಲಿಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಿ ಕರ್ಕೊಳ್ತಾ ಇದ್ದ. ಆ ದೃಶ್ಯ ಎಲ್ಲಿದೆ ಅಂತ ಕೇಳಿದ್ದಾನೆ. ನಾನು ಅದಕ್ಕೆ ನಿಮ್ಗೆ ಚಿತ್ರದ ಸಮೇತ ತೋರಿಸಿದ್ದು. ಯಾಕೆಂದರೆ ಮಹಾರಾಷ್ಟ್ರದಲ್ಲಿದೆ, ಬಾದಾಮಿಯಲ್ಲಿಲ್ಲ. ಬಾದಾಮಿಯಲ್ಲೂ ಪೇಂಟಿಂಗ್ಸ್ ಇದೆ, ಬಟ್ ಅಲ್ಲಿಲ್ಲ ಈ ದೃಶ್ಯ. ಐಹೊಳೆಯಲ್ಲಿಲ್ಲ, ಪಟ್ಟದಕಲ್ಲಲ್ಲಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಅಜಂತದಲ್ಲಿದೆ ಅನ್ನೋದನ್ನ ನಾವು ಅರಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಬಟ್ ವೆಲ್ಕಮ್ ಮಾಡ್ತಾ ಇರೋಂಥ ದೃಶ್ಯ, ರಾಯಭಾರಿಯನ್ನು ವೆಲ್ಕಮ್ ಮಾಡ್ತಾ ಇರೋಂಥ ದೃಶ್ಯ ಎಲ್ಲಿದೆ, ಅಜಂತಾದ ಯಾವ ಗುಹೆ ಹೇಳಿ ನೋಡೋಣ. 100% ನಿಮ್ಗೆ ಗೊತ್ತಿರುತ್ತೆ. ಈಗ 1ನೇ ಗುಹೆ ಅಂತ ಹೇಳಿದೆ, 1ನೇ ಗುಹೆಯಲ್ಲಿ ಇದು ವೆಲ್ಕಮ್ ಮಾಡ್ತಾ ಇರೋಂಥ ದೃಶ್ಯ ಇದೆ. ಪೂರ್ವ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಅದ್ಭುತವಾಗಿ ಕೇಳಿದ್ದಾನೆ. ಪೂರ್ವ ಚಾಲುಕ್ಯರಂದರೆ ಈಗ ನೆನಪು ಬರಬೇಕು, 3 ಜನ ಪಶ್ಚಿಮ ಚಾಲುಕ್ಯರು, ಗುಜರಾತು, ಬಾದಾಮಿ, ಕಲ್ಯಾಣಿ. ಅದೇ ಪೂರ್ವ ಚಾಲುಕ್ಯರು ಯಾರು, ಒಂದೇ ಒಂದು ಉಳಿದಿರೋದು ವೆಂಗಿ.
ವೆಂಗಿ ಅವರ ರಾಜಧಾನಿ. ನೋಡಿ ಹಂಗೂ ಪ್ರಶ್ನೆ ಕೇಳಿದ್ದಾರೆ. ರಹಪ್ಪ ಅಂತ ಬಿರುದಿದ್ದಂಥವ್ರು ಯಾರು, ಯಾವ ರಾಜನಿಗೆ ಅದಿತ್ತು ಅಂತ. ಅಲ್ಲಿ ತುಂಬ ಸಿಂಪಲಾಗಿ ಕೇಳ್ಕೊಂಡ್ರೆ ಅನ್ಸುತ್ತೆ ನೀವು, ಅದು ಹರಪ್ಪ ಅನ್ನೋ ಥರ ಇದೆ. ರಹಪ್ಪ ಅಂತ 2ನೇ ಕೀರ್ತಿವರ್ಮನಿಗೆ ಆ ಬಿರುದು ಇತ್ತು. ಭಾರತದಲ್ಲಿ ತನ್ನ ಪ್ರವಾಸ ಕಾಲದಲ್ಲಿ ಹುಯೆನ್ ಸಾಂಗ್ ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟನು. ಮಹಾರಾಷ್ಟ್ರ ಈತನ ರಾಜ್ಯವಾಗಿತ್ತು. ನೋಡಿ ಎಂಥ ಅದ್ಭುತ ಕೇಳಿದ್ದಾರೆ. ಆ್ಯಕ್ಚುಲಿ ಬಾದಾಮಿಗೆ ಬಂದಿದ್ದ ಅನ್ನೋಂಥದ್ದು ತುಂಬ ಡೌಟ್ ಇದೆ. ಇಮ್ಮಡಿ ಪುಲಿಕೇಶಿಯ ರಾಜ್ಯಕ್ಕೆ ಬಂದಿದ್ದ, ಆದರೆ ಇಮ್ಮಡಿ ಪುಲಿಕೇಶಿಯ ಆ ಸಿಂಹಾಸನಕ್ಕೆ ಬಂದಿದ್ದ, ಆಸ್ಥಾನಕ್ಕೆ ಬಂದಿದ್ದ ಅನ್ನೋಂಥದ್ದು ಡೌಟು. ಅದಕ್ಕೆ ಸಾಕಷ್ಟು ಆಧಾರಗಳು ಸಿಗ್ತಾ ಇಲ್ಲ ನಮಗೆ. ಯಾರು? ಇಮ್ಮಡಿ ಪುಲಿಕೆ ಅಥವಾ ಹುಯೆನ್ ಸಾಂಗ್. ಅದಕ್ಕೆ ಕಂಚಿಗೆ ಹೋಗಿದ್ದಾನೆ, ಹೆಂಗೆ ಕೋಸ್ಟಲ್ ಮುಖಾಂತರ ಬಂದುಬಿಟ್ಟಿದ್ದಾನೆ ಆತ. ಇಮ್ಮಡಿ ಯಾರು ಇದು ನೀವು ಆ ಮ್ಯಾಪನ್ನು ನೋಡಿ, ಈಗ ನಾನು ಹಿಂದೆ ಕಳಿಸಿದ್ದೇನಲ್ಲ ಅದರಲ್ಲಿ ನೋಡಿ, ಬಾದಾಮಿಗೆ ಬಂದಂಥ ಸಾಕ್ಷಿ ನಮ್ಗೆ ಬಹಳ ಕಡಿಮೆ ಇದೆ. ಅದಕ್ಕೆ ಬಾದಾಮಿಗೆ ಬಂದಿಲ್ಲ, ಮಹಾರಾಷ್ಟ್ರಕ್ಕೆ ಬಂದಿದ್ದಾನೆ, ಅದ ನಂತರ ಕಂಚಿಗೆ ಬಂದಿದ್ದಾನೆ. ಅದಕ್ಕೆ ಪ್ರೂಫ್ ಎಲ್ಲಿದೆ ಅಂತ ಹೇಳ್ತಾನೆ. ಯಾರ ಸಾಮ್ರಾಜ್ಯ ಆಗಿತ್ತದು? ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ, ಮಹಾರಾಷ್ಟ್ರ. ಅಜಂತ ಆತನಿಗೆ ಸೇರಿತ್ತು. ಬಾದಾಮಿ ಚಾಲುಕ್ಯರು ಕಾಂಚೀಪುರದ ಪಲ್ಲವರು ಮತ್ತು ಮದುರೈನ ಪಾಂಡ್ಯರ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣ. ನಾನು ಆಗಲೇ ಹೇಳಿದೆ, ದಕ್ಷಿಣ ಭಾರತದಲ್ಲಿ ಸಂಘರ್ಷಕ್ಕೆ ಮುಖ್ಯ ಕಾರಣ ಒಂದೇನೋ ರಾಜಕೀಯವಾಗಿ ಯಾರು ಸುಪ್ರೀಂ ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಏನು, ಈ ಕಾವೇರಿ ನದಿ ಇದೆಯಲ್ಲ ಅದಕ್ಕೆ ಯಾರು ಸುಪ್ರೀಂ ಆಗಬೇಕು, ಆ ಭಾಗವನ್ನು ಯಾರು ವಶಪಡಿಸ್ಕೋಬೇಕು ಅಂತ. ಈಗ ನಿಮ್ಗೆ ಇಲ್ಲಿ ಎಲ್ಲಿ ಕಂಪೇರ್ ಮಾಡಬೇಕು ಅಂದರೆ, ವಿಜಯನಗರ ಸಾಮ್ರಾಜ್ಯಕ್ಕೂ ಬಹುಮನಿ ಸುಲ್ತಾನರಿಗೂ ಆಗಾಗ ಯುದ್ಧ ನಡೀತಾನೆ ಇತ್ತು. ಯಾಕೆ? ರಾಯಚೂರು ದೋಬ್ ಪ್ರದೇಶಕ್ಕಾಗಿ. ಅದೇ ರೀತಿ ತಮಿಳುನಾಡಿನಲ್ಲಿ ಅದು ಪಾಂಡ್ಯರು ಬರಲಿ, ಚೇರರು ಬರಲಿ, ಚೋಳರು ಬರಲಿ, ಪಲ್ಲವರು ಬರಲಿ, ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರು ಬರಲಿ, ಕಲ್ಯಾಣಿ ಚಾಲುಕ್ಯರು ಬರಲಿ, ಹೊಯ್ಸಳರು ಬರಲಿ, ಗಂಗರು ಬರಲಿ, ಇವ್ರು ಯಾರೇ ಬರಲಿ, ಇವ್ರ ನಡುವೆ ಈ ಪ್ರದೇಶಕ್ಕಾಗಿ ಯುದ್ಧ ನಡೀತಾನೆ ಇತ್ತು. ಅದು ಯಾವುದು ಅಂದರೆ ಫಲವತ್ತಾದಂಥ ಪ್ರದೇಶ. ಫಲವತ್ತಾದಂಥ ಪ್ರದೇಶ ಯಾವುದು? ಕಾವೇರಿ ಭಾಗ ಹರಿಯುವಂಥ ನದಿ ಪ್ರದೇಶ. ಹೇಳಿಕೆ ಮತ್ತು ಕಾರಣದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ದಖನ್ ಮತ್ತು ದಕ್ಷಿಣ ರಾಜಕೀಯ ಇತಿಹಾಸವು 2 ಭೌಗೋಳಿಕ ವಲಯಗಳಾಗಿ ದಖನ್ ಮತ್ತು ತಮಿಳಹಂ ಅಂತ ವರ್ಷಗಟ್ಟಲೆ ಸಂಘರ್ಷ ಕೇಂದ್ರವಾಗಿತ್ತು ಅಂತ. ಇಲ್ಲಿ ಅದ್ಭುತ ನಿಮ್ಗೆ ಗೊತ್ತಾಗಬೇಕು. ಈಗ ಇದು ಬರುತ್ತೆ ದಕ್ಷಿಣ ಭಾರತ ಅಲ್ವಾ? ಈ ದಕ್ಷಿಣ ಭಾರತ ಈಗ ಏನಾಗುತ್ತೆ, ಈಗ ಉತ್ತರ ಭಾರತ, ಈ ಭಾರತ ಅನ್ನೋಂಥದ್ದಾದರೆ ಹಿಂಗಾಗುತ್ತೆ, ಹಿಂಗಾಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಇದನ್ನು ಭಾರತವನ್ನು ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅದೇ ಈ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ಈಗ ಇಲ್ಲಿಂದ ದಕ್ಷಿಣ ಭಾರತ ಅಲ್ವಾ, ಇದನ್ನು ಮತ್ತೆ 2 ಭಾಗ ಮಾಡ್ತೀವಿ. ಇಲ್ಲೇನೋ ತಮಿಳ್ನಾಡು ಡಾಮಿನೆನ್ಸಿ, ಇಲ್ಲೇನೋ ಕರ್ನಾಟಕ ಡಾಮಿನೆನ್ಸಿ. ಇವರಿಬ್ಬರ ನಡುವೆ ಆವಾಗ ಯುದ್ಧಗಳು ನಡೀತಾನೆ ಇತ್ತು. ಹಂಗೆ ದಕ್ಷಿಣ ಭಾರತವನ್ನು ಇಲ್ಲಿ ಹೇಳ್ತಾ ಇರೋದು, ದಖನ್ ಮತ್ತು ದಕ್ಷಿಣ ರಾಜಕೀಯ ಇತಿಹಾಸವು 2 ಭೌಗೋಳಿಕ ವಲಯ. ದಕ್ಷಿಣ ಭಾರತವನ್ನು 2 ಭೌಗೋಳಿಕ ವಲಯ ಮಾಡಿದ್ವಿ. ಆ 2 ಭೌಗೋಳಿಕ ಯಾವುದು? ಒಂದು ತಮಿಳಹಂ, ಇನ್ನೊಂದು ನಮ್ಮ ಕರ್ನಾಟಕ. ಇದು ತಮಿಳಹಂ, ಇದು ಕರ್ನಾಟಕ. ಇವರಿಬ್ಬರ ನಡುವೆ ಈ 2 ಭಾಗಗಳಲ್ಲಿ ನಡೀತಾ ಇತ್ತು. ಯಾಕೆಂದರೆ ಕಾವೇರಿ ನದಿ ಹರಿಯುವಂಥದ್ದು ಇಲ್ಲೇನೆ. ಈ ಸಂಘರ್ಷವು ಆರ್ಥಿಕದಷ್ಟೇ, ಹಣಕಾಸಷ್ಟೇ, ರಾಜಕೀಯವೂ ಆಗಿತ್ತು ಅಂತಾನೆ. ಇಲ್ಲಿ ಇದು ಹಣಕಾಸು ದೃಷ್ಟಿಯಿಂದ. ರಾಜಕೀಯವಾಗೇನೋ ಇಷ್ಟೂ ಭಾಗಕ್ಕೆ ನಾನೇ ಸುಪ್ರೀಂ ರಾಜ ಆಗಿರಬೇಕು ಅಂತ, ಅದು ಇವೆರಡೂ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಏನು? ಎ ಮತ್ತು 2 ಸರಿ, ಆರ್ 2 ಸರಿ. ಆದರೆ ಇದು ಅದಕ್ಕೆ ಪೂರಕ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಬಟ್ ಇವೆರಡೂ ಕರೆಕ್ಟು ಅಂತ ನೋಡಿ. ಈ ಥರ ಮ್ಯಾಪ್ ಇಲ್ಲದೆ, ಈ ಥರ ಇಲ್ಲದೆ ನಾವು ಹಂಗೆ ಓದ್ಕೊಂಡ್ರೆ ಈ ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ, ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ. ಈಗ ಹಿಂಗೆ ಮಾಡಿದ್ರಿಂದ ಉತ್ತರ ಭಾರತ, ದಕ್ಷಿಣ ಭಾರತ, ಭಾರತ 2 ಭಾಗ ಆಗುತ್ತೆ. ಮತ್ತು ದಖನ್ ಅಂತ ಬಂದಾಗ ಈ ಚಾಲುಕ್ಯರ ಕಾಲದಲ್ಲಿ ಅಥವಾ ರಾಜವಂಶಗಳ ಕಾಲದಲ್ಲಿ ದಖನ್ ಭಾರತವು 2 ಭಾಗ ಆಗುತ್ತೆ. ಮತ್ತು ಅದು ಒಂದು ಕನ್ನಡಿಗರ ಡಾಮಿನೆನ್ಸಿ, ಒಂದು ತಮಿಳಿಗರ ಡಾಮಿನೆನ್ಸಿ. ಚೋಳರು, ಪಲ್ಲವರು, ಪಾಂಡ್ಯರು ಅವರೇ ಬರ್ತಾರೆ. ಇನ್ನು ಬೇರೆ ಯಾವುದೋ ಪ್ರಮುಖ ರಾಜವಂಶಗಳು ಬರೋದಿಲ್ಲ. ಸ್ಪರ್ಧಾರ್ಥಿಗಳೇ, ಬಹುಶಃ ಇದುವರೆಗೆ ಇದ್ದಂಥ ಒಂದು ತರಗತಿಯನ್ನು ತಾವು ಕಲಿತಿದ್ದೀರಾ ಅನ್ನೋದಕ್ಕಿಂತ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೇನೆ. ಅರ್ಥಪೂರ್ಣ ಕಲಿಕೆ ಆಗಿರುತ್ತೆ ಅಂತ ಭಾವಿಸ್ತೇನೆ. ಒಂದು ಓದುವಂಥ ವಿಧಾನ, ವಿಷಯವನ್ನು ಅರ್ಥೈಸಿಕೊಳ್ಳಬಹುದಾದಂಥ ವಿಧಾನಗಳು ತಮ್ಮ ಅರಿವಿಗೆ ಬಂದಿದೆ ಅಂತ ಭಾವಿಸ್ತೇನೆ. ಬಹುಶಃ ಇನ್ನು ಮುಂದೆ ಇದೇ ಸರ್ ಎಲ್ಲ ತರಗತಿಗಳನ್ನು ಹೀಗೆ ಮಾಡಿಬಿಡಿ ಅಂದರೆ ಸುಮ್ಮನೆ ಎಲ್ಲವನ್ನೂ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ವರ್ಷಗಟ್ಟಲೆ ತೆಗೆದುಕೊಳ್ಳುತ್ತೆ. ನಿಮಗೆ ಒಂದು ಸೂಕ್ಷ್ಮವನ್ನು ಕೊಟ್ಟಿದ್ದೇನೆ, ಒಂದು ಹಿಂಟ್ ಕೊಟ್ಟಿದ್ದೇನೆ. ಉಳಿಕೆದು ಇದೇ ತರಗತಿ, ಇದೇ ರೀತಿಯಾದಂಥ ಒಂದು ಇದನ್ನು ನೀವು ಮಾಡ್ಕೊಳ್ತೀರಾ, ಅರ್ಥೈಸಿಕೊಂಡು ಸಕ್ಸಸ್ ಆಗ್ತೀರಾ ಅಂತ ಭಾವಿಸ್ತೇನೆ. ಮುಂದಕ್ಕೆ ಬಾದಾಮಿ ಚಾಲುಕ್ಯರ ಪಾರ್ಟ್ 2 ಬರುತ್ತೆ. ಅದರಲ್ಲಿ ಅವರ ಆಡಳಿತಾತ್ಮಕ ವಿಚಾರಗಳು, ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪದ ವಿಚಾರಗಳು, ಸಾಹಿತ್ಯಿಕ ವಿಚಾರಗಳನ್ನು ಅದರಲ್ಲೇ ಚರ್ಚೆ ಮಾಡ್ತೇನೆ. ಅದುವರೆಗೂ ಟಚ್ಚಲ್ಲಿರಿ. ನಿಮ್ಗೆ ಒಳ್ಳೆಯದಾಗಲಿ. ಧನ್ಯವಾದಗಳು.